ನೋಡ್ತಾ ಹೋಗೋಣ. ಮೊದಲನೇದಾಗಿ ಆತ್ಮಜ್ಞಾನ. ಆತ್ಮಜ್ಞಾನದ ಬಗ್ಗೆ ಬಾಬಾಜಿಯವರು ಹೇಳ್ತಾ ಇದ್ದಂದ್ರೆ, ಅದಕ್ಕಿಂತ ಮುಂಚೆ ಬಾಬಾ ಎಲ್ಲರಿಗೂ ಗೊತ್ತಿದೆ. ಆದ್ರೆ ಎಲ್ಲರೂ ಬಾಬಾ ಶಿರಡಿ ಸಾಯಿಬಾಬಾ ಅವರನ್ನ ಎಲ್ಲರೂ ಆಶ್ರಯಿಸ್ತಾರೆ. ಆದ್ರೆ ಯಾಕೆ ಆಶ್ರಯಿಸ್ತಾ ಇದ್ದಾರೆ ಅಂತಂದ್ರೆ, ಇವರ ಲೌಕಿಕವಾದ ಕೋರಿಕೆಗಳಿಗೋಸ್ಕರ, ಇವರ ಲೌಕಿಕವಾದ ಕೋರಿಕೆಗಳನ್ನ ಈಡೇರಿಗೋಸ್ಕರ ಬಾಬಾಜಿ ಆಶ್ರಯಿಸ್ತಾ ಇದ್ದಾರೆ ಹೊರತು ನಿಜವಾಗಲೂ ಅವರು ಹೇಗೆ ಆ ಸ್ಥಿತಿಯನ್ನು ತಲುಪಿದರು, ನಿಜವಾಗಲೂ ಅವರ ಸಂದೇಶ ಏನು ಮನುಷ್ಯ ಕುಲಕ್ಕೆ ಅನ್ನುವುದನ್ನ ಯಾರೂ ಪ್ರಯತ್ನ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಇವತ್ತು ನಮ್ಮ ಆತ್ಮ ಸಾಕ್ಷಾತ್ಕಾರಕ್ಕಾಗಿ, ನಮ್ಮ ಆತ್ಮದ ಉದ್ಧಾರಕ್ಕಾಗಿ ನಾವು ಬಾಬಾಜಿಯವರಿಂದ ಸಂದೇಶಗಳನ್ನ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲು ಬ್ರಹ್ಮಜ್ಞಾನ ಅಥವಾ ಆತ್ಮ ಸಾಕ್ಷಾತ್ಕಾರವನ್ನ ಹೊಂದಬೇಕು ಅಂತಾದರೆ ಏನ್ ಮಾಡಬೇಕು? ಅದಕ್ಕೆ ಯೋಗ್ಯತೆ ಇರಬೇಕು. ಏನ್ ಮಾಡಬೇಕು? ನೀವು ಟೈಟ್ಲ್ ಹಾಕೊಳ್ಳೋದಕ್ಕೆ ಏನು ಅಂತಂದ್ರೆ, ಯಾರವರು ಶಿರಡಿ ಸಾಯಿಬಾಬಾ ಅವರ ಬೋಧನೆಗಳು ಅಥವಾ ಏನದು ಸಂದೇಶ ಅಥವಾ ಅಂತ ಒಂದು ಇದನ್ನು ಹಾಕಿ, ಹೆಡ್ಲೈನ್ ಹಾಕಿ, ಅದಕ್ಕೆ ಏನು ಬೋಧನೆ? ಬ್ರಹ್ಮಜ್ಞಾನ ಮತ್ತೆ ಆತ್ಮ ಸಾಕ್ಷಾತ್ಕಾರವನ್ನು ಪಡಿಬೇಕು ಅಂತಂದ್ರೆ ಏನಿರಬೇಕು? ಯೋಗ್ಯತೆ ಇರಬೇಕು, ಅರ್ಹತೆ ಇರಬೇಕು ಅನ್ನೋದು ಹೆಡ್ಲೈನ್. ಅದು ಏನೇನು ಅರ್ಹತೆ ಇರಬೇಕು, ನಾವು ಹೇಗಿರಬೇಕು, ಹೇಗಿದ್ರೆ ನಾವು ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯ ಇದೆ, ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಲಿಕ್ಕೆ ಸಾಧ್ಯ ಇದೆ, ಆ ಬ್ರಹ್ಮಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯ ಇದೆ ಅನ್ನೋದು. ಮೊದಲನೇದಾಗಿ ಒಂದನೇ ಪಾಯಿಂಟ್ ಯಾವುದಂದ್ರೆ ಮುಮುಕ್ಷತ್ವ. ನಮ್ಮಲ್ಲಿ ಮುಮುಕ್ಷತ್ವ ಇರಬೇಕು. ಯಾವ ಮುಮುಕ್ಷತ್ವ? ಯಾರನ್ನ ಮುಮುಕ್ಷುಗಳು ಅಂತ ಹೇಳ್ತೀವಿ? ಮೊನ್ನೆ ಎಲ್ಲ ನಾವು ನೋಡ್ತಾ ಇದ್ವಿ. ಮೊನ್ನೆ ದಿವಸ ಎಲ್ಲ ಯಾರು ಮುಮುಕ್ಷುಗಳು? ತೀವ್ರವಾದ ಬಯಕೆ. ಯಾವ ಬಯಕೆ? ನನಗೆ ದೇವರು ಬೇಕಲ್ಲ, ದೇವರೇ ಬೇಕು ಅಂತ. ದೇವರೇ ಬೇಕು ನನಗೆ, ಬೇರೆ ಏನು ಬೇಡ, ಭಗವಂತನೇ ಬೇಕು ಅಂತ ಹೇಳಿ ಯಾರು ಭಗವಂತನಿಗಾಗಿ ಪರಿತಪಿಸ್ತಾ ಇದ್ದಾರೆ, ಶ್ರಮಿಸ್ತಾ ಇದ್ದಾರೆ, ನಿರಂತರವಾಗಿ ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ, ಅವನನ್ನು ಏನಂತ ಕರೀತಾರೆ? ಮುಮುಕ್ಷು. ಯಾರು ತಾನು ಬಂಧನದಲ್ಲಿದ್ದೇನೆ ಅನ್ನುವುದನ್ನ ಅರ್ಥ ಮಾಡಿಕೊಂಡು ಗ್ರಹಿಸಿ ಬಂಧನಗಳಿಂದ ಹೊರಬರಲಿಕ್ಕಾಗಿ ತೀವ್ರವಾಗಿ ನಿರ್ಣಯಿಸಿಕೊಂಡವನಾಗಿ ಶ್ರಮಪಟ್ಟು, ತುಂಬಾ ಕಷ್ಟಪಟ್ಟು, ತನ್ನ ಎಲ್ಲ ಸುಖಗಳನ್ನ ಲೆಕ್ಕಿಸದೆ ಆತ್ಮ ಸಾಕ್ಷಾತ್ಕಾರವನ್ನ ಹೊಂದಲಿಕ್ಕಾಗಿ ಯಾರು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾನೋ, ನನಗೆ ಬೇರೆ ಏನು ಬೇಕಾಗಿಲ್ಲ, ನನಗೆ ಏನು ಬೇಕು? ಭಗವಂತನೇ ಬೇಕು, ಬೇರೆ ಏನು ಬೇಡ, ಭಗವಂತನಿಂದ ಏನು ಬೇಡ, ಭಗವಂತನೇ ಬೇಕು. ದೇವರಿಂದ ಏನು ಬೇಕಾಗಿಲ್ಲ. ದೇವರಿಂದ ಬೇಡುವವರು ಬೇಕಾದಷ್ಟು ಜನ ಇದ್ದಾರೆ, ಆದರೆ ದೇವರನ್ನೇ ಬೇಡುವವನು ಮಾತ್ರ ಮೋಕ್ಷವನ್ನು ಹೊಂದುತ್ತಾನೆ. ಹಾಗಾಗಿ ಆ ರೀತಿಯ ತುಡಿತ ಯಾರಲ್ಲಿ ಇರ್ತದೆ ಅವರನ್ನು ಏನಂತ ಕರಿತೀವಿ? ಮುಮುಕ್ಷುಗಳು ಅಂತ ಕರಿತೀವಿ. ಹಾಗಾದ್ರೆ ಇತರ ಸುಖಗಳು ಅಂದ್ರೆ ಏನು? ಪ್ರಾಪಂಚಿಕ ಸುಖಗಳು ಅಂದ್ರೆ ತಾತ್ಕಾಲಿಕವಾದ ಅಸತ್ಯವಾದ ಸುಖಗಳು. ಮೊನ್ನೆ ದಿವಸ ಹೇಳಿದ್ವಲ್ವಾ, ವಸಿಷ್ಠರು ಏನ್ ಹೇಳಿದ್ರು? ಈ ಭೂಮಿಯ ಮೇಲೆ ಒಂದೇ 1% ಕೂಡ ಏನಿಲ್ಲ, ಸುಖ ಅನ್ನುವುದಿಲ್ಲ. ಇಲ್ಲಿ ಇರುವುದೆಲ್ಲವೂ ದುಃಖ, ಬರೀ ದುಃಖ. ಅದು ಮತ್ತೆ ಸುಖ ಇದೆ ಅಲ್ವಾ? ಸುಖದ ಹಾಗೆ ಅದು ಕಾಣಿಸ್ತಾ ಇದೆ, ಸುಖದ ಹಾಗೆ ಅದು ಭ್ರಮಿಸ್ತಾ ಇದೆ. ನಿಜವಾಗಲೂ ಅದು ಮನುಷ್ಯನಿಗೆ ಸುಖ ಕೊಡ್ತಾ ಇದೆಯಾ? ಇಲ್ಲ. ಅದರಿಂದ ಸುಖ ತಂದು ಕೊಡ್ತಾ ಇದೆಯಾ? ಸುಖವನ್ನು ಅನುಭವಿಸ್ತಾ ಇದ್ದಾನ? ಇಲ್ಲ. ಅದು ಮಾಯೆ, ಅಸತ್ಯವಾದ ಸುಖ. ಅದು ನಿಜವಾದ ಸುಖ ಅನ್ನೋದು ಭೂಮಿಯ ಮೇಲೆ ಇಲ್ಲವೇ ಇಲ್ಲ. ಹಾಗಾಗಿ ಏನ್ ಮಾಡ್ಬೇಕು ಮನುಷ್ಯ? ಈ ಭೂಮಿಯ ಮೇಲೆ ಕ್ಷಣಿಕವಾದ, ಅಸತ್ಯವಾದ, ಅಶಾಶ್ವತವಾದಂತಹ ಸುಖಗಳಿಗಾಗಿ ಪ್ರಯತ್ನ ಮಾಡಬಾರದು. ಭೌತಿಕ ದೇಹದಿಂದ ಅನುಭವಿಸುವ ಸುಖಗಳು ಇರ್ಬೋದು, ಯಾವುದೇ ಇರ್ಬೋದು, ಅದು ತಿನ್ನೋದಿರ್ಬೋದು, ವಸ್ತು ಇರ್ಬೋದು, ಮನೆ ಇರ್ಬೋದು, ಮುಂತಾದವು ಯಾವುದೇ ಇರ್ಬೋದು, ಎಲ್ಲದರಲ್ಲೂ ಏನಿರ್ಬೇಕೋ, ಎಷ್ಟು ಬೇಕೋ ಅಷ್ಟಿರ್ಬೇಕು, ಮಿತಿ ಇರಬೇಕು, ಮುಳುಗಿ ಹೋಗಬಾರದು ಅದರಲ್ಲಿ.
ಮುಳುಗಿ ಹೋಗಬಾರ್ದು. ಅವುಗಳನ್ನ ಇನ್ನೂ ಇನ್ನೂ ಬೇಕು ಅಂತ ಹೇಳಿ ಆಶಿಸಬಾರ್ದು. ದಾಹ ಇರಬಾರ್ದು. ಲೋಭಿ ಆಗಬಾರ್ದು. ಅವುಗಳಿಗಾಗಿ ತಪ್ಪುಗಳನ್ನ ಪಾಪಗಳನ್ನ ಮಾಡ್ತಾ ಅಧರ್ಮದ ದಾರಿಯನ್ನು ತುಳಿಬಾರ್ದು. ಅಧರ್ಮವಾಗಿ ವರ್ತಿಸಬಾರ್ದು. ಆದರೆ ಆತ್ಮ ಸುಖ, ಆತ್ಮದ ಸುಖಕ್ಕಾಗಿ ಏನ್ ಮಾಡಬೇಕು? ನಿತ್ಯ ನಿರಂತರವಾಗಿ ಶ್ರಮಿಸ್ತಾ ಇರಬೇಕು. ಯಾರು ಆತ್ಮವನ್ನ ಕಣಗಿಸಿದ್ದಾನೋ, ಯಾರೋ ಆತ್ಮವನ್ನ ಕಡೆಗಾಣಿಸಿ ಈ ಲೌಕಿಕ ಜಗತ್ತಿನ ಸುಖಗಳಿಗಾಗಿ ಶ್ರಮಿಸ್ತಾ ಇದ್ದಾನೋ, ಯಾರವನೋ ಆತ್ಮ ಹಂತಕ ಅವನು. ಆತ್ಮದ ಹಂತಕ ಅವನು. ಏನ್ ಮಾಡ್ತಾ ಇದ್ದಾನೆ? ನಿರಂತರವಾಗಿ ತನ್ನ ಆತ್ಮವನ್ನ ಹತ್ಯೆ ಮಾಡ್ತಾ ಇದ್ದಾನೆ. ಯಾರು ತನ್ನ ಬದುಕಿನಲ್ಲಿ ಒಂದು ಕ್ಷಣವನ್ನೂ ಕೂಡ, ಒಂದು ಸ್ವಲ್ಪ ಸಮಯವನ್ನೂ ಕೂಡ ತನ್ನ ಆತ್ಮದ ಉನ್ನತಿಗಾಗಿ ಅಂತ ಶ್ರಮಿಸ್ತಾ ಇಲ್ಲ, ಏನ್ ಮಾಡ್ತಾ ಇದ್ದಾನೆ ಅವನು? ತನ್ನ ಆತ್ಮವನ್ನು ಹತ್ಯೆ ಮಾಡ್ತಾ ಇದ್ದಾನೆ. ಆತ್ಮ ಹಂತಕ ಅವನು. ಹಾಗಾಗಿ ನಾವು ಏನಾಗಬಾರ್ದು? ಆತ್ಮ ಹಂತಕರಾಗಬಾರ್ದು. ಆತ್ಮದ ಉದ್ಧಾರಕರಾಗಬೇಕು, ಮುಮುಕ್ಷುಗಳಾಗಬೇಕು. ಹಾಗೆ ಮೊದಲು ಏನು ಬೇಕೋ? ಈ ಅಶಾಶ್ವತವಾದ ಸತ್ಯವಾದ ಪ್ರಾಪಂಚಿಕ ಸುಖಗಳಿಗಾಗಿ, ದುಡ್ಡಿಗಾಗಿ, ಹಣಕ್ಕಾಗಿ, ಭೋಗಕ್ಕಾಗಿ ಅಂತ ಹೇಳಿ ಜೀವನವನ್ನು ಸವಿಸಬಾರದು. ಯಾವುದಕ್ಕಾಗಿ ಶ್ರಮಿಸಬೇಕು? ನನ್ನ ಆತ್ಮದ ಉದ್ಧಾರಕ್ಕಾಗಿ ಏನು ಬೇಕು ಅದರ ಕಡೆ ಗಮನ ಇರಬೇಕು. ಉಳಿದಿದ್ರ ಕಡೆ ಎಷ್ಟು, ಎಲ್ಲಿ, ಯಾವಾಗ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರಬೇಕು. ಎರಡನೇದೇನೋ ವಿರಕ್ತಿ. ವಿರಕ್ತಿ ಇರಬೇಕು. ಯಾವುದರಲ್ಲಿ ವಿರಕ್ತಿ ಇರಬೇಕು? ಇಹಪರ ಸೋರಿಕೆಗಳ ಇಹಪರ ಸುಖಗಳಲ್ಲಿ ಬೇಸರಿಕೆಯನ್ನು ಹೊಂದಬೇಕು. ಇಹಪರ ಲೋಕಗಳು ಅಂದ್ರೇನು? ಲೋಕಗಳಲ್ಲಿರುವ ಗೌರವಗಳಿಗೆ, ವಿಷಯಗಳಿಗೆ ಏನ್ ಮಾಡಬೇಕು? ಬೇಸರ ಹೊಂದಬೇಕು. ನಾವು ನನ್ನನ್ನು ಗೌರವಿಸಬೇಕು, ನನಗೆ ಕೀರ್ತಿ ಬೇಕು, ನನಗೆ ಅವ್ರು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ನನ್ನನ್ನು ಗುರುತಿಸಬೇಕು, ಈ ತರದ ಯಾವ ಮೋಕ್ಷದ ಮಾರ್ಗಕ್ಕೆ ಅನುಕೂಲವಲ್ಲದ ಯಾವ ವಿಷಯವನ್ನು ಕೂಡ ಬಯಸಬಾರದು. ಬಯಸಬಾರದು ಅಂದ್ರೆ ಇಹ ಪರ ಲೋಕ ಅಂದ್ರೆ ಏನು? ಮೊದಲು ನಾವು ಅದನ್ನ ತಿಳ್ಕೊಳ್ಬೇಕು. ಇಹಲೋಕ ಪರಲೋಕ ಅಂದ್ರೆ ಎರಡು ಬಗೆಯ ಲೋಕಗಳಿದ್ದಾವೆ. ಇಹಲೋಕ ಅಂದ್ರೆ ನಮ್ಮ ಕಣ್ಣಿಗೆ ಕಾಣುವ ಲೋಕಗಳು. ಪರಲೋಕ ಅಂದ್ರೆ ಏನು? ಕಣ್ಣಿಗೆ ಕಾಣದ ಲೋಕಗಳು. ನಮ್ಮೆಲ್ಲರಿಗೂ ಇಹಲೋಕದ ಕುರಿತು ಗೊತ್ತಿದೆ, ಆದರೆ ಪರಲೋಕದ ಬಗ್ಗೆ ನಮಗೆ ಗೊತ್ತಿಲ್ಲ. ಇಹ ಪರ ಲೋಕಗಳಲ್ಲಿರುವ ಗೌರವಕ್ಕೆ, ವಿಷಯಗಳಿಗೆ ಬೇಸರ ಆಗದ ವಿನಃ. ಅಂದ್ರೆ ಮುಖ್ಯವಾಗಿ ಎರಡು ಜೀವನಗಳಿದೆ ಮನುಷ್ಯನಿಗೆ. ಯಾವುದು ಎರಡು ಜೀವನ? ದೇಹದಿಂದ ಅನುಭವಿಸುತ್ತಿರುವ ಇಹಲೋಕದ ಜೀವನ ಒಂದು. ದೇಹವನ್ನ ತ್ಯಾಗ ಮಾಡಿದ ಮೇಲೆ, ದೇಹವನ್ನ ಬಿಟ್ಟ ಮೇಲೆ, ಶರೀರವನ್ನ ಬಿಟ್ಟ ಮೇಲೆ ಮುಗೀತು ಅಂತ ಯಾರಾದರೂ ತಿಳ್ಕೊಂಡಿದ್ರೆ ಅದು ಅಸತ್ಯ, ತಪ್ಪದು. ಮುಗಿಲಿಲ್ಲ, ಇನ್ನೊಂದು ಜೀವನ ಶುರುವಾಗ್ತದೆ. ಯಾವುದದು? ಮರಣಿಸಿದ ನಂತರ ನಾವು ಪಡೆಯಲಿರುವ ಲೋಕದ ಇನ್ನೊಂದು ಜೀವನ ಯಾವುದು? ಪರಲೋಕದ ಜೀವನ. ನಾವು ಶಾಶ್ವತವಾದವರು. ನಮ್ಮ ಆತ್ಮಕ್ಕೆ ಸಾವಿಲ್ಲ. ನಮಗೆ ಯಾವತ್ತೂ ಸಾವು ಅನ್ನೋದಿಲ್ಲ. ಸಾವು ಇರುವುದು ಯಾವುದಕ್ಕೆ? ದೇಹಕ್ಕೆ. ಒಬ್ಬ ಮನುಷ್ಯ ಇಲ್ಲಿ ದೇಹವನ್ನು ಬಿಟ್ಟ ಅಂದ್ರೆ ಅವನು ಮುಗೀತು ಅಂತನಾ? ಇಲ್ಲಿಲ್ಲ. ಇಹಲೋಕದ ಜರ್ನಿ ಮುಗೀತು ಅಷ್ಟೇ. ಪರಲೋಕದಲ್ಲಿ ಅವನು ಶುರುವಾಯ್ತು, ಮತ್ತೆ ಶುರುವಾಯ್ತು ಅವನು. ಹಾಗಾಗಿ ಸಾವು ಅನ್ನುವುದು ಅಂತ್ಯ ಅಲ್ಲ. ಸಾವು ಅನ್ನೋದೇನೋ ಇನ್ನೊಂದು ಜೀವನದ ಆರಂಭ. ಇನ್ನೊಂದು ಜೀವನದ ಆರಂಭ. ಹಾಗಾಗಿ ನಾವು ಇಹಪರ ಲೋಕಗಳ ಬಗ್ಗೆ ಮೊದಲೇ ಚಿಂತನೆಯನ್ನು ಮಾಡಬೇಕು. ಇಲ್ಲದೆ ಹೋದರೆ ಏನಾಗ್ತದೆ? ಇಲ್ಲಿ ಸಲ್ಲುವರು ಅಲ್ಲಿ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲದಾರಯ್ಯ. ಅಲ್ವಾ? ಇಲ್ಲಿ ಹೇಗೆ ಬದುಕಿದ ಹಾಗೆ ಅವನಿಗೆ ಗೌರವ ಸಿಗ್ತದೆ ಮೇಲೆ. ಇಲ್ಲಿ ದುಡ್ಡಿಗಾಗಿ, ಹಣಕ್ಕಾಗಿ, ಅದಕ್ಕಾಗಿ, ಇದಕ್ಕಾಗಿ, ಗೌರವಕ್ಕಾಗಿ, ಪ್ರತಿಷ್ಠೆಗಾಗಿ ಅಂತ ಹೇಳಿ ಹೇಗೇಗೋ ಬದುಕಿದ, ಅದಕ್ಕಾಗಿಯೇ ಬದುಕಿದ ಅವನಿಗೆ 3 ಕಾಸಿನ ಬೆಲೆ ಇರೋಲ್ಲ ಮೇಲೆ. ಸ್ವಲ್ಪವೂ ಬೆಲೆ ಇರೋಲ್ಲ. ಅವನ ಒಂದು ರೀತಿ ಹೇಗೆ ಅಂತಂದ್ರೆ ತುಚ್ಛವಾಗಿ ನೋಡ್ತಾರೆ. ಆದ್ರೆ ಯಾರು ಲೌಕಿಕ ಸುಖವನ್ನ ಕಡೆ ಕಾಣಿಸಿದ್ದಾನೆ, ಸಂಪೂರ್ಣ ತನ್ನ ಇಡೀ ಬದುಕಿನಲ್ಲಿ ತನ್ನ ಆತ್ಮದ ಉದ್ಧಾರಕ್ಕಾಗಿ, ತನ್ನ ಒಳಗಿರುವ ಪರಮಾತ್ಮನ ಹೊಂದಬೇಕು ಅಂತ ಹೇಳಿ ನಿತ್ಯ ನಿರಂತರವಾಗಿ ಶ್ರಮಿಸ್ತಾ 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 ಆತ್ಮಕ್ಕಾಗಿ ಅಂತ ಹೇಳಿ ಶ್ರಮಿಸಿದ ಅವನಿಗೆ ತುಂಬಾ ಗೌರವ ಸಿಗ್ತದೆ ಮೇಲೆ. ಬಹಳ ದೊಡ್ಡ ಗೌರವ, ದೊಡ್ಡ ಸ್ಥಾನಮಾನ. ಅದು ಶಾಶ್ವತವಾದದ್ದು. ಶಾಶ್ವತವಾದ ಸ್ಥಾನಮಾನಗಳು ಸಿಗ್ತದೆ ಅವನಿಗೆ. ಹಾಗಾಗಿ ಮೂರನೇದೇನೋ ಅಂತರ್ಮುಖ ಆಗಬೇಕು. ಏನೋ ಅಂತರ್ಮುಖ ಆಗುವುದು. ಮೂರನೇದೇನೋ ಅಂತರ್ಮುಖ ಆಗಬೇಕು. ನಮ್ಮ ಇಂದ್ರಿಯಗಳನ್ನ
ಬಾಹ್ಯ ಪ್ರಪಂಚವನ್ನ ನೋಡಲಿಕ್ಕಾಗಿ ಅಲ್ಲ. ಏನ್ ಮಾಡ್ಬೇಕು? ಮ- ಮಾಡ್ಲಿಕ್ಕಾಗಿಯೇ ಭಗವಂತ ಸೃಷ್ಟಿಸಿದ್ದಾನೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಮನುಷ್ಯ ಅದಕ್ಕಾಗಿ ಏನ್ ಮಾಡ್ತಾ ಇದ್ದಾನೆ? ಹೊರಗೆ ಇರುವವನ್ನೇ ನೋಡ್ತಾ ಇದ್ದಾನೆ. ಆದರೆ ಆತ್ಮದ ಸಾಕ್ಷಾತ್ಕಾರಕ್ಕಾಗಿ, ಮೋಕ್ಷವನ್ನ ಬಯಸುವುದಕ್ಕಾಗಿ ತನ್ನ ದೃಷ್ಟಿಯನ್ನ ಒಳಮುಖ ಮಾಡ್ತಾ ಇಲ್ಲ. ಹಾಗಾಗಿ ಏನ್ ಮಾಡ್ಬೇಕು? ಆತ್ಮನ್ನ ಆತ್ಮನನ್ನ ಆರಾಧನೆ ಮಾಡಬೇಕು. ಏನ್ ಮಾಡೋದು? ಆತ್ಮದ ಆರಾಧನೆ ಮಾಡಬೇಕು. ಹೇಗೆ ಆರಾಧನೆ ಮಾಡೋದು? ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ, ಧ್ಯಾನದ ಮೂಲಕ ಉಸಿರಿನ ಮೇಲೆ ಗಮನ ಇಟ್ಟರೆ ಅದೇ ಆತ್ಮದ ಆರಾಧನೆ. ಆತ್ಮ ಸಾಕ್ಷಾತ್ಕಾರವನ್ನ ಪಡೆಯಬೇಕೆಂದು ಏನ್ ಮಾಡಬೇಕು? ಧ್ಯಾನವೇ ಸರಿಯಾದ ಮಾರ್ಗ. ಧ್ಯಾನದ ಮೂಲಕ ನಮ್ಮಲ್ಲಿರುವ ಆತ್ಮದ ಮೇಲೆ ದೃಷ್ಟಿ ಇಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂತರ್ಮುಖರಾಗಬೇಕು. ಭಗವಂತ ಸರ್ವಾಂತರ್ಯಾಮಿಯಾಗಿದ್ದಾನೆ. ಅಂತಹ ಅಂತರ್ಯದಲ್ಲಿ ಆತ್ಮ ರೂಪದಲ್ಲಿ ನಮ್ಮ ಒಳಗೆ ಇದ್ದಾನೆ. ಅಂತಹ ಭಗವಂತನನ್ನ, ಅಂತರ್ಯುದ್ಧದಲ್ಲಿರುವ ಆತ್ಮನನ್ನ ಸಾಕ್ಷಾತ್ಕಾರಿಸಿಕೊಳ್ಬೇಕಾದ್ರೆ ಯಾರಾದರೂ ಅಂತರ್ಮುಖರಾಗಬೇಕು. ಇಲ್ಲದೆ ಹೊರತು ಅವರಿಗೆ ಬೇರೆ ದಾರಿ ಇಲ್ಲ. ಹಾಗಾಗಿ ಎಲ್ಲರೂ ತಪ್ಪದೆ ಏನ್ ಮಾಡಬೇಕು? ಶ್ವಾಸದ ಮೇಲೆ ಗಮನ ಇಟ್ಟು ಧ್ಯಾನ ಮಾಡಬೇಕು. ನಾಲ್ಕನೇದೇನು? ಪಾಪ ವಿಮೋಚನೆಯನ್ನು ಹೊಂದುವುದು ಹೇಗೆ? ಪಾಪ ವಿಮೋಚನೆಯನ್ನು ಹೊಂದಬೇಕು. ಆದ್ರೆ ಹೇಗೆ ಪಾಪ ವಿಮೋಚನೆಯನ್ನು ಹೊಂದೋದು? ಪಾಪ ವಿಮೋಚನೆಯನ್ನು ಹೊಂದಬೇಕು. ಆದ್ರೆ ಹೇಗೆ ಪಾಪ ವಿಮೋಚನೆಯನ್ನು ಹೊಂದೋದು? ಅದಕ್ಕೆ ಬಾಬಾಜಿ ಅವರು ಹೇಳ್ತಾ ಇದ್ದಾರೆ, ಮನುಷ್ಯ ಮೊದಲು ಏನ್ ಮಾಡ್ಬೇಕು? ದುರ್ಮಾರ್ಗದಿಂದ ಹೊರಗೆ ಬರಬೇಕು. ಬುದ್ಧಿಯನ್ನ ಬುದ್ಧಿಯಿಂದ ತಪ್ಪುಗಳನ್ನ ಮಾಡುವುದನ್ನ ಮೊದಲು ಬಿಡಬೇಕು. ಬಿಡದೇ ಇದ್ರೆ ಏನಾಗ್ತದೆ? ಮನಸ್ಸು ಚಂಚಲವಾಗ್ತದೆ. ಮನಸ್ಸನ್ನ ನಿಲ್ಲಿಸದ ಹೊರತು ಅವನಿಗೆ ಜ್ಞಾನದಿಂದಲೂ ಕೂಡ ಆತ್ಮ ಸಾಕ್ಷಾತ್ಕಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವನು ಜ್ಞಾನ ಓದುತ್ತಾನೆ, ಬರೀತಾನೆ, ಎಲ್ಲ ತಿಳ್ಕೊಂಡಿದ್ದಾನೆ. ಆದ್ರೆ ಏನ್ ಮಾಡ್ತಾನೆ? ಆಚರಿಸ್ತಾ ಇಲ್ಲ. ತುಂಬಾ ಓದಿದ್ದಾನೆ, ತುಂಬಾ ಆತ್ಮಜ್ಞಾನ ತಿಳ್ಕೊಂಡಿದ್ದಾನೆ. ಮೋಕ್ಷ ಸಿಕ್ಬಿಡ್ತಾ ಅವನಿಗೆ? ಆತ್ಮ ಸಾಕ್ಷಾತ್ಕಾರ ಆಯ್ತಾ? ಇಲ್ಲ. ಆಚರಣೆಯಲ್ಲಿ ಇರಬೇಕು, ಧರ್ಮ ಮಾರ್ಗದಲ್ಲಿ ಇರಬೇಕು. ತಪ್ಪುಗಳನ್ನ ಎಂದೂ ಮಾಡ್ಲಿಕ್ಕೆ ಹೋಗಬಾರದು. ಯಾರ ಬುದ್ಧಿ ಯಾರ ಬುದ್ಧಿ ಸರಿಯಾದ ನಿರ್ಣಯಗಳನ್ನ ತೆಗೆದುಕೊಳ್ಳುವುದಿಲ್ಲವೋ, ಮಾಡಬಾರದ ಕೆಲಸಗಳನ್ನ ಮಾಡ್ತಾ ಇದೆಯೋ, ಅಧರ್ಮದ ಕೆಲಸಗಳನ್ನ ಮಾಡ್ತಾ ಇದೆಯೋ, ಹಾಗೆ ಮಾನವನು ತಪ್ಪುಗಳು ಮಾಡುವುದನ್ನ ಬಿಡುವುದಿಲ್ಲವೋ, ಅಲ್ಲಿ ಅವರಿಗೆ ಏನಾಗ್ತದೆ? ಅವನಿಗೆ ಪಾಪ ವಿಮೋಚನೆ ಅನ್ನೋದು ಸಾಧ್ಯ ಇಲ್ಲ. ಆತ್ಮ ಸಾಕ್ಷಾತ್ಕಾರ ಅನ್ನೋದು ಅವನಿಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಏನ್ ಮಾಡಬೇಕು? ಮನಸ್ಸು ಚಂಚಲವಾದದ್ದು. ಕಣ್ಣುಗಳನ್ನ ಮುಚ್ಚಿಕೊಂಡಾಗ ಏನಾಗ್ತದೆ? ಆಲೋಚನೆಗಳು ಬರ್ತದೆ, ನಿಶ್ಚಲವಾಗಿರೋದಿಲ್ಲ. ಇದು ಆತ್ಮ ಸಾಕ್ಷಾತ್ಕಾರಕ್ಕೆ ಅನುಕೂಲಕರವಾದದ್ದಲ್ಲ. ಹಾಗಾಗಿ ಮುಂಚಿತವಾಗಿ ಏನ್ ಮಾಡಬೇಕು? ಮನಸ್ಸನ್ನ ನಿಲ್ಲಿಸಬೇಕು. ಮನಸ್ಸ ನಿಗ್ರಹ ಆಗದ ಹೊರತು, ಮನಸ್ಸು ಶೂನ್ಯ ಆಗದ ಹೊರತು ನಮ್ಮಲ್ಲಿ ಗುಣಗಳು ಪರಿವರ್ತನೆ ಆಗಲಿಕ್ಕೆ ಸಾಧ್ಯವಿಲ್ಲ. ನಾವು ಮನಸ್ಸನ್ನ ದಾಟಿ ಪರಮಾತ್ಮನನ್ನ ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸನ್ನ ಶೂನ್ಯ ಮಾಡ್ಲಿಕ್ಕೆ ಇರುವ ಏಕೈಕ ಮಾರ್ಗ ಯಾವುದು? ಶ್ವಾಸದ ಮೇಲೆ ಗಮನ ಮಾತ್ರ. ಮ್ಯೂಸಿಕ್ ಮೇಲೆ ಗಮನ ಅಲ್ಲ, ಗೈಡಿಂಗ್ ಮೇಲೆ ಗಮನ ಅಲ್ಲ, ಇನ್ಯಾವುದೋ ಆ ಆ, ಸ್- ಇದ್ರ ಮೇಲೆ ಗಮನ ಅಲ್ಲ, ಸೌಂಡ್ ಮೇಲೆ ಗಮನ ಅಲ್ಲ. ಏನ್ ಮಾಡ್ಬೇಕು? ಯಾವುದರ ಮೇಲೆ ಗಮನ? ಶ್ವಾಸದ ಮೇಲೆ ಗಮನ ಇಡಬೇಕು. ಶ್ವಾಸದ ಮೇಲೆ ಗಮನ ಇಟ್ಟು ಅದೇ ನಿಶ್ಚಲವಾದ ಸ್ಥಿತಿಯಲ್ಲಿ ನಾವು ಮನಸ್ಸನ್ನ ಶೂನ್ಯ ಮಾಡಿ ಪರಮಾತ್ಮನನ್ನ, ಆ ಮನಸ್ಸಿನ ಆಚೆ ಇರುವಂತಹ ಭಗವಂತನನ್ನ ದರ್ಶನ ಮಾಡಬೇಕು. ಅವನೊಟ್ಟಿಗೆ ತೀವ್ರವಾದ ದೀರ್ಘ 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 ಸಮಯ ಆ ಭಗವಂತನೊಟ್ಟಿಗೆ ಕಳಿಬೇಕು ನಾವು. ಅವಾಗ ಏನಾಗ್ತದೆ? ನಮ್ಮೊಳಗೆ ಆ ಭಗವಂತನ ಗುಣಗಳು ಜಾಗೃತವಾಗಲಿಕ್ಕೆ ಶುರುವಾಗ್ತದೆ. ನಮ್ಮೊಳಗೆ ಭಗವಂತನ ಶಕ್ತಿಗಳು ಜಾಗೃತವಾಗಲಿಕ್ಕೆ ಶುರುವಾಗ್ತದೆ. ನಮ್ಮನ್ನು ನೋಡಿದ್ರೆ ಏನೋ ಒಂದು ತೇಜಸ್ಸು ಶುರುವಾಗ್ತದೆ. ನಿಮ್ಮನ್ನು ನೋಡಿದ್ರೇನೆ ದೇವ್ರನ್ನೇ ನೋಡಿದಂಗಾಯ್ತು ಅಂತ ಹೇಳ್ತಾರಲ್ವಾ? ಹಾಗೆ ಅದು ಭಗವಂತನಿಂದ ಅವರಿಗೆ ಜಾಗೃತವಾಗ್ಲಿಕ್ಕೆ ಶುರುವಾಗ್ತದೆ. ಐದನೇದು ಯಾವುದೋ? ಸರಿಯಾದ ನಡವಳಿಕೆ ಇರಬೇಕು. ಸರಿಯಾದ ನಡವಳಿಕೆ. ಸತ್ಯವನ್ನೇ ನುಡಿಯುತ್ತಾ, ತಪಸ್ಸು ಮಾಡ್ತಾ, ಒಳಮುಖ ಪ್ರಯಾಣವನ್ನು ಮಾಡ್ತಾ ಏನ್ ಮಾಡ್ಬೇಕು? ಬ್ರಹ್ಮಚಾರಿಯಾಗಿ ಬದುಕಬೇಕು. ಬ್ರಹ್ಮಚಾರ್ಯ. ಆಗ ಮಾತ್ರ ಆತ್ಮ ಸಾಕ್ಷಾತ್ಕಾರ ಲಭಿಸ್ತದೆ. ಇಲ್ಲದೆ ಹೊರತು ಆತ್ಮ ಸಾಕ್ಷಾತ್ಕಾರ ಅನ್ನೋದು ಸಾಧ್ಯವೇ ಇಲ್ಲ. ಬ್ರಹ್ಮಚರ್ಯ ಪರಿಪಾಲನೆ ಇರಬೇಕು. ಸತ್ಯ ಇರಬೇಕು. ಯಾವುದು ಸತ್ಯ?
ಸತ್ಯವನ್ನೇ ನುಡಿಯಬೇಕು. ಇದು ಬಹಳ ಮುಖ್ಯ. ನಾವು ಯಾವುದು ಸತ್ಯ? ಸತ್ಯ ಅಂದ್ರೆ ಏನು? ಮೊದಲು ಸತ್ಯ ಅಂದ್ರೆ ಏನು, ಅಸತ್ಯ ಅಂದ್ರೆ ಏನು ತಿಳ್ಕೊಳ್ಬೇಕು ಅಲ್ವಾ? ಸತ್ಯ ಯಾವುದು? ಭಗವಂತ ಮಾತ್ರ ಸತ್ಯವಾದದ್ದು. ಭಗವಂತನಿಂದ ಸೃಷ್ಟಿಸಲ್ಪಟ್ಟ ಈ ಸೃಷ್ಟಿ ಅನ್ನೋದು ಅಸತ್ಯವಾದದ್ದು. ಸತ್ಯ ಅಂದ್ರೇನೋ ಭಗವಂತ, ದೇವರು, ಪರಮಾತ್ಮ, ಅವನು ಮಾತ್ರ ಸತ್ಯನಾದವನು. ಉಳಿದುದೆಲ್ಲ ಏನೋ ಭಗವಂತನಿಂದ ಸೃಷ್ಟಿಸಲ್ಪಟ್ಟ ಪ್ರತಿಯೊಂದು ಕೂಡ ಅಸತ್ಯವಾದದ್ದು. ಯಾಕೆ? ಸತ್ಯ ಅನ್ನೋದು ನಿತ್ಯವಾದದ್ದು, ಶಾಶ್ವತವಾದದ್ದು. ಯಾವುದು ಶಾಶ್ವತವಾದದ್ದು ಅಂದ್ರೆ ಎಂದೆಂದಿಗೂ ಕೂಡ ಇರುವಂಥದ್ದು. ಯುಗಗಳು ಬದಲಾದರೂ ಬದಲಾಗದೇ ಇರುವಂಥದ್ದು. ಕಾಲ, ಸಮಯ, ಸಂದರ್ಭ, ಪರಿಸ್ಥಿತಿ, ವ್ಯಕ್ತಿ, ಜನ ಏನು ಕಳೆದರೂ ಕೂಡ ಬದಲಾಗದೇ ಇರುವುದು, ಅದೇ ಸತ್ಯವಾದದ್ದು. ಈ ಸೃಷ್ಟಿಯಲ್ಲಿರುವುದು ಯಾವುದು ಅಂದ್ರೆ ಒಂದೇ ಒಂದು ಸತ್ಯವಾದದ್ದು. ಯಾವುದು? ಅದು ಭಗವಂತ ಮಾತ್ರ, ಆತ್ಮ. ಆ ಭಗವಂತ ಯಾರು? ಅಹಂ ಆತ್ಮ ಗುಡಾಕೇಶ ಸರ್ವಭೂತಾಂತ ಸ್ಥಿತಃ. ನಾನು ಸಮಸ್ತ ಜೀವರಾಶಿಗಳ ಒಳಗೆ ಆತ್ಮನಾಗಿ ಕೂತಿದ್ದೇನೆ. ಆ ಆತ್ಮ ಯಾರು? ಅವನೇ ಭಗವಂತ. ಆ ಆತ್ಮವೇ ಸತ್ಯವಾದದ್ದು. ಹಾಗಾಗಿ ಏನ್ ಮಾಡಬೇಕು? ಯಾವಾಗಲೂ ಸತ್ಯವನ್ನೇ ಮಾತನಾಡಬೇಕು. ಯಾವುದರ ಬಗ್ಗೆ ಮಾತಾಡಬೇಕು? ಸತ್ಯ ಅಂದ್ರೆ ಏನು? ಪರಮಾತ್ಮ. ಪರಮಾತ್ಮ ಅಂದ್ರೆ ಯಾರು? ಆತ್ಮ. ಯಾವಾಗಲೂ ಸತ್ಯವನ್ನೇ ಮಾತನಾಡಬೇಕು ಅಂದ್ರೆ ಏನು ಅರ್ಥ? ಯಾವಾಗಲೂ ಆತ್ಮದ ಬಗ್ಗೆನೇ ಮಾತಾಡಬೇಕು. ಯಾವಾಗಲೂ ಆತ್ಮದ ಬಗ್ಗೆನೇ ಮಾತಾಡಬೇಕು. ಯಾವಾಗಲೂ ಆತ್ಮ ಜ್ಞಾನದ ಕುರಿತೇ ಮಾತಾಡಬೇಕು. ಲೌಕಿಕವಾದ ವಿಷಯಗಳ ಬಗ್ಗೆ ಚರ್ಚೆ ಮಾಡಬಾರದು. ಅದು ಅಸತ್ಯ. ಅಸತ್ಯ ಅದು. ಹಾಗಾಗಿ ಏನ್ ಮಾಡಬೇಕು? ಸತ್ಯವನ್ನೇ ನುಡಿಬೇಕು. ಸತ್ಯವನ್ನೇ ನುಡಿಯೋದು ಅಂದ್ರೆ ಏನು? ಯಾವಾಗಲೂ ಆತ್ಮದ ಬಗ್ಗೆನೇ, ಆತ್ಮ ಜ್ಞಾನದ ಬಗ್ಗೆನೇ ಚರ್ಚೆ ಮಾಡ್ತಾ ಇರಬೇಕು ಎಲ್ಲರ ಬಳಿ. ಆತ್ಮ ಜ್ಞಾನವನ್ನು ಬಿಟ್ಟು ಅಸತ್ಯವಾದ ವಿಷಯಗಳನ್ನ ಚರ್ಚೆ ಮಾಡಬಾರದು. ಅದು ಅಸತ್ಯ ಮಾರ್ಗವಾಗ್ತದೆ. ಹಾಗಾಗಿ ಆತ್ಮಕ್ಕೆ ಸಂಬಂಧಿಸಿದ ವಿಷಯಗಳನ್ನೇ ಜಪಿಸ್ತಾ ಇರಬೇಕು. ಆತ್ಮ ಜ್ಞಾನವನ್ನ ಕುರಿತೇ ಮಾತನಾಡಬೇಕು. ಅನೇಕರು ಸತ್ಯವನ್ನ ಕುರಿತು ಮಾತನಾಡುವುದೆಂದ್ರೆ ಏನಂತ ತಿಳ್ಕೊಳ್ತಾರೆ? ಇದ್ದುದಿದ್ದಾಗೆ ಹೇಳೋದು, ನಿಜ ಹೇಳೋದು ಅಂತ. ಸತ್ಯ ಪರಿಪಾಲನೆ ಅಂದ್ರೆ ಅದಲ್ಲ. ಆ ನಿರಂತರವಾಗಿ ಯಾವಾಗಲೂ ಆತ್ಮದ ಬಗ್ಗೆ ಯಾರು ಚಿಂತನೆ ಮಾಡ್ತಾ ಇದ್ದಾನೆ, ಯಾರೋ ಸಿಕ್ಕರು, ಯಾರ್ದೋ ಹತ್ರ ಮಾತಾಡ್ತೀರಿ, ಫೋನಲ್ಲಿ ಮಾತಾಡ್ತೀರಿ, ಮನೆಯಲ್ಲಿ ಮಾತಾಡ್ತೀರಿ, ಅಸತ್ಯವಾದ, ಶಾಶ್ವತವಾದ, ಯಾವತ್ತು ನಮಗೆ ಪ್ರಯೋಜನಕ್ಕೆ ಬಾರದ ಆ ವಿಷಯಗಳಲ್ಲಿ ನಾವು ಚರ್ಚೆ ಮಾಡ್ತಾ ನಮ್ಮ ಸಮಯವನ್ನ ಏನ್ ಮಾಡಬಾರ್ದು? ವ್ಯರ್ಥ ಮಾಡಬಾರದು. ಯಾವಾಗಲೂ ಯಾವುದರ ಬಗ್ಗೆ ಚರ್ಚೆ ಮಾಡಬೇಕು? ಆತ್ಮದ ಬಗ್ಗೆನೇ ಚರ್ಚೆ ಮಾಡಬೇಕು. ನನಗೆ ಅದಿಲ್ಲ, ಇದಿಲ್ಲ, ನಂದು ಅದಾಯ್ತು, ಇದ ಲೌಕಿಕ ವಿಷಯಗಳು, ನಮ್ಮ ಸಮಸ್ಯೆಗಳು, ಕಷ್ಟಗಳು, ತೊಂದರೆಗಳನ್ನ ಚರ್ಚೆ ಮಾಡಿದ್ರೆ ಆತ್ಮ ಹಂತಕರು ಅವರು. ಸಮಯವನ್ನ ಆತ್ಮನ ಹತ್ಯೆ ಮಾಡ್ತಾ ಇದ್ದಾರೆ. ಹತ್ಯೆಗಾಗಿ ಆ ಸಮಯವನ್ನು ಬಳಸ್ತಾ ಇದ್ದಾರೆ. ದುರ್ಮಾರ್ಗಿಗಳವರು, ಅಧಮ ಜೀವಿಗಳವರು, ಅಧಮ ಮೂರ್ಖಾತ್ಮ ಅದು. ಯಾರು ಸತ್ಯವನ್ನ ದರ್ಶಿಸದೆ, ಸತ್ಯವನ್ನ ಆಶ್ರಯಿಸದೆ, ಲೌಕಿಕವಾದ ಅಸತ್ಯದ ಬಗ್ಗೆನೇ ಯಾವಾಗಲೂ ಚಿಂತನೆ ಮಾಡ್ತಾ ಇರ್ತಾರೆ, ಅದು ಮೂರ್ಖಾತ್ಮ, ಅಧಮ ಆತ್ಮ. ನಾವು ಏನಾಗ್ಬಾರ್ದು? ಮೂರ್ಖಾತ್ಮರಾಗಬಾರ್ದು, ಅಧಮ ಆತ್ಮ ಆಗ್ಬಾರ್ದು, ಆತ್ಮ ಹಂತಕರಾಗಬಾರ್ದು. ಯಾವಾಗಲೂ ಏನನ್ನ ಆಶ್ರಯಿಸಬೇಕು? ಸತ್ಯವನ್ನೇ ಮಾತನಾಡಬೇಕು. ಗೊತ್ತಾಯ್ತಲ್ಲ? ಸತ್ಯ ಅಂದ್ರೇನು? ಆತ್ಮದ ಬಗ್ಗೆ, ಆತ್ಮ ಜ್ಞಾನದ ಬಗ್ಗೆನೇ ಮಾತನಾಡ್ತಾ ಇರಬೇಕು. ಅದೇ ಸತ್ಯವನ್ನ ಮಾತನಾಡುವುದು. ತಪಸ್ಸು ಮಾಡಬೇಕು. ತಪಸ್ಸನ್ನ ಮಾಡಬೇಕು. ಏನು ತಪಸ್ಸು ಅಂದ್ರೆ? ಎಲ್ಲೋ ಹೋಗಿ ಒಂದು ಕಾಲ ಮೇಲೆ ನಿಂತ್ಕೊಂಡು ಆ ಎರಡು ಕೈಗಳನ್ನ ಮೇಲೆತ್ತಿ ಕಣ್ಣು ಮುಚ್ಚಿಕೊಳ್ಳೋದೆ ಅದಲ್ಲ ತಪಸ್ಸು ಅಂದ್ರೆ. ತಪಸ್ಸು ಅಂದ್ರೆ ಏನು? ನಮ್ಮ ಬದುಕಿನಲ್ಲಿ ಬದುಕನ್ನ ಏನ್ ಮಾಡ್ಬೇಕು? ಒಂದು ಶಿಸ್ತುಬದ್ಧವಾಗಿ ತಗೊಂಡು ಹೋಗ್ಬೇಕು. ಅನಿವಾರ್ಯವಾದಂತಹ ನಮ್ಮ ಆಹಾರವನ್ನ, ನಿದ್ರೆಯನ್ನ, ಮೈಥುನವನ್ನ, ಮಾತುಗಳನ್ನ, ನಮ್ಮ ಲೌಕಿಕವಾದ ಕಾರ್ಯಗಳನ್ನ ಏನ್ ಮಾಡ್ತಾ ಹೋಗ್ಬೇಕು? ನಿರಂತರವಾಗಿ ನಿಯಂತ್ರಣ ಮಾಡ್ತಾ ಹೋಗ್ಬೇಕು. ಎಲ್ಲದರ ಮೇಲೆ ಏನಿರ್ಬೇಕು? ನಿಯಂತ್ರಣ ಇರಬೇಕು. ಮಲಗೋದು ಎಷ್ಟೊತ್ತು ಹಾಗೆ ಸಮಯ ಸಿಕ್ಕಷ್ಟು ಮಲಗೋದು. ಅದು ಅಲ್ಲ ತಿನ್ನೋದು. ತಿನ್ನೋದು ಮನೇಲಿ ಇದೆ ಅಂತ ಹೇಳಿ ಹಂಗೆ 5 ಹೊತ್ತು 6 ಹೊತ್ತು ಸುಮ್ಮನೆ ತಿಂತಾ ಇರೋದು ಆಗಲ್ಲ. ಎಲ್ಲದರ ಮೇಲೆ ಏನಿರ್ಬೇಕು? ನಿಯಂತ್ರಣ ಇರಬೇಕು. ನಿಯಂತ್ರಣ ಇರಬೇಕು. ಲೌಕಿಕವಾದ ಸುಖಗಳ ಬಗ್ಗೆ, ಲೌಕಿಕವಾದ ವಿಷಯಗಳ ಬಗ್ಗೆ ಏನಿರ್ಬೇಕು? ವ್ಯಾಮೋಹ ಇರಬಾರದು. ಕಡಿಮೆ ಮಾಡ್ತಾ ಬರಬೇಕು.
ವ್ಯರ್ಥ ಅಭ್ಯಾಸಗಳನ್ನ ಕಡಿಮೆ ಮಾಡ್ತಾ ಇರಬೇಕು. ನಾನು ಎನ್ನುವ ಅಹಂಕಾರವನ್ನ ಕಡಿಮೆ ಮಾಡ್ತಾ ಬರಬೇಕು. ನನ್ನದು ಎನ್ನುವ ಮಮಕಾರವನ್ನ ಕಡಿಮೆ ಮಾಡ್ತಾ ಬರಬೇಕು. ಬಯಕೆಗಳನ್ನ ಕಡಿಮೆ ಮಾಡಿಕೊಳ್ತಾ ಬರಬೇಕು. ಹಾಗೆ ಜೀವನದಲ್ಲಿ ಪ್ರತಿಯೊಂದನ್ನು ಕಡಿಮೆ ಮಾಡಿಕೊಳ್ತಾ ಇರುವುದೇ ಏನೋ ತಪಸ್ಸು. ತಪಸ್ಸು ಅಂದ್ರೆ ಪ್ರಾಪಂಚಿಕ ವಿಷಯಗಳ ಬಗ್ಗೆ ವಿರಕ್ತಿಯನ್ನ ಸಾಧಿಸಿ ಆತ್ಮದ ಕುರಿತು ಹೆಚ್ಚು ಆಸಕ್ತಿಯನ್ನ ಯಾರು ಜಾಗೃತಗೊಳಿಸಿಕೊಳ್ತಾ ಇದ್ದಾನೋ ಅದೇ ನಿಜವಾದ ತಪಸ್ಸು. ಅದೇ ತಪಸ್ಸು. ಹಾಗಾಗಿ ಅದು ಜಾಸ್ತಿ ಆಗ್ತಾ ಇರಬೇಕು. ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಅದು ತೀವ್ರವಾಗಬೇಕು. ತೀವ್ರವಾದಾಗ ಹೊರತು ಬುದ್ಧ 8 ವರ್ಷ ಸುತ್ತಿದ, ಧ್ಯಾನ ಮಾಡ್ತಾ, ಗುರುಗಳನ್ನು ಕಾಣ್ತಾ, ಅಲ್ಲೆಲ್ಲೋ ಕುತ್ಕೊಳ್ತಾ, ಇಲ್ಲೆಲ್ಲೋ ಕುತ್ಕೊಳ್ತಾ. ಆದರೂ ಅವನಿಗೆ ಆತ್ಮದ ಸಾಕ್ಷಾತ್ಕಾರ ಅನ್ನೋದು ಆಗ್ಲಿಲ್ಲ. ಆತ್ಮದ ದರ್ಶನ ಅನ್ನೋದು ಆಗ್ಲಿಲ್ಲ. ಆತ್ಮದರ್ಶನ ಸಿಗಲಿಲ್ಲ. ಕೊನೆಗೆ ಅವನಿಗೆ ತಲೆ ಕೆಡ್ತು, ಸಿಟ್ಟು ಬಂತು. ಇದೆಲ್ಲ ಆಗೋದಲ್ಲ, ಹೋಗೋದಲ್ಲ ಅಂತ ಹೇಳಿ ಏನ್ ಮಾಡಿದ? 8 ವರ್ಷ ಸುತ್ತಿದೆ, ಏನು ಪ್ರಯೋಜನ ಆಗ್ಲಿಲ್ಲ. ಆಗ ಅವನಿಗೆ ಒಂದು ಹಠ ಬಂತು, ತುಡಿತ ಬಂತು. ಏನು ಬಂತು? ನನಗೆ ಆತ್ಮದ ಸಾಕ್ಷಾತ್ಕಾರ ಆಗದ ಹೊರತು ಈ ಜಾಗದಿಂದ ನಾನು ಏಳುವುದಿಲ್ಲ. ಆಗಲೇಬೇಕು. ಆಗಲಿ ಅಲ್ಲ, ಆಗಲೇಬೇಕು. ಆಗದ ಹೊರತು ಈ ಜಾಗದಿಂದ ನಾನು ಕದಲೋದಿಲ್ಲ ಅಂತ ಹೇಳಿ ಏನ್ ಮಾಡಿದ? ಗಟ್ಟಿ ಮನಸ್ಸು ಮಾಡಿ ಕೂತ್ಕೊಂಡ. ಗಟ್ಟಿ ಮಾಡಿ ಮನಸ್ಸನ್ನ ಹೇಗೆ ಕೂತ? ಹಗಲು ರಾತ್ರಿ ಎನ್ನದೆ ನಿತ್ಯ ನಿರಂತರವಾಗಿ ಊಟ ಇಲ್ಲ, ನಿದ್ರೆ ಇಲ್ಲ, ಆಹಾರ ಇಲ್ಲ, ಒಂದಿಲ್ಲ, ಎರಡಿಲ್ಲ, ಮೂರಿಲ್ಲ, ನಾಲ್ಕಿಲ್ಲ, ಏನಿಲ್ಲ. ಕೂತಿದ್ದಾನೆ, ಸುಮ್ಮನೆ ಕೂತಿದ್ದಾನೆ. ನಿರಂತರವಾಗಿ ಕೂತ. ಕೊನೆಗೆ ಯಾವಾಗ ಗಟ್ಟಿ ಮಾಡಿ ಕೂತ, 48ನೇ ದಿನ ಏನಾಯ್ತು? ಅವನಿಗೆ ಜ್ಞಾನೋದಯ ಆಯ್ತು. ನರನಿಂದ ನಾರಾಯಣನಾದ. ಹೇಗೆ ನಾರಾಯಣನಾದ? ನಿರಂತರವಾಗಿ ಶ್ವಾಸದ ಮೇಲೆ ಗಮನ, ನಿರಂತರವಾಗಿ ಶ್ವಾಸದ ಮೇಲೆ ಗಮನ ಇಟ್ಟ. ಅವನು ಹಗಲು ರಾತ್ರಿ 48 ದಿವಸ ಮಾಡಿದ, ಕಣ್ಣು ತೆರೆಯದೆ, ಎದ್ದು ಹೋಗದೆ. ನಾವು ಅಟ್ಲೀಸ್ಟ್ ರಾತ್ರಿ ಎಲ್ಲ 48 ದಿನ ಮಾಡಿದ್ರು ಕೂಡ ಆ ಸ್ಥಿತಿಯನ್ನು ತಲುಪಲಿಕ್ಕೆ ಸಾಧ್ಯ ಇದೆ, ಹಗಲು ಹೊತ್ತು ಲೌಕಿಕವಾಗಿ. ಆದ್ರೆ ಬುದ್ಧ ಏನ್ ಮಾಡಿದ್ರು? ಹಗಲು ರಾತ್ರಿ ನಿರಂತರವಾಗಿ ಆ ಪ್ರಯತ್ನ ಮಾಡಿದ್ರು. ನಾವು ರಾತ್ರಿ ನಿರಂತರವಾಗಿ ಆ ಪ್ರಯತ್ನ ಮಾಡ್ತಾ ಇದ್ದೇವೆ. ಏನಾಗ್ಲಿಕ್ಕೆ? ನರನಿಂದ ನಾರಾಯಣನಾಗ್ಲಿಕ್ಕೆ. ಬುದ್ಧ ಅದನ್ನ ಸಾಧಿಸಿದ್ರು. ಹೇಗೆ ಸಾಧಿಸಿದ್ರು? ಆಗಲೇಬೇಕು. ಆಗದ ಹೊರತು ನಾನು ಇಲ್ಲಿಂದ ಇಲ್ಲೋದಿಲ್ಲ. ಏನೋ ಹೇಳಿದಾರ ಮಾಡೋದು. ಏನೋ ಒಂದು ಟೈಟ್ಲ್ ಕೊಟ್ಟಾರೆ, ನರನಿಂದ ನಾರಾಯಣ ಅಂತ. ನೋಡೋಣ, ಆಗ್ಲಿ ಅಂತ ಕುಂತ್ರೆ ಆಗೋಂಗಿಲ್ಲ. ಆಗಲೇಬೇಕು. ನಾನು ಪರಮಾತ್ಮನಾಗಲೇಬೇಕು, ಪರಬ್ರಹ್ಮನಾಗಲೇಬೇಕು, ನಾನು ದೈವನಾಗಲೇಬೇಕು, ದೇವನಾಗಬೇಕು ಅಂತ ಹೇಳಿ ಯಾರು ದೃಢ ನಿಶ್ಚಯದಿಂದ ಕೋರ್ತಾನೋ ಅವರು ಖಂಡಿತ ಆ ಸ್ಥಿತಿಯನ್ನು ತಲುಪ್ತಾರೆ. ಏನೋ ಮಾಡ್ಬೇಕಲ್ಲ ಅಂತ ಮಾಡಿದ್ರೆ ಅದು ತೀವ್ರವಾಗಿ ಸಾಗಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮಚರ್ಯ ಪರಿಪಾಲನೆ ಮಾಡಬೇಕು. ಏನು ಬ್ರಹ್ಮಚರ್ಯ ಅಂದ್ರೆ? ಸಂಸಾರವನ್ನು ಬಿಟ್ಟು ಹೋಗುವುದು ಬ್ರಹ್ಮಚರ್ಯವೋ? ಅಥವಾ ಹೆಂಡತಿಯನ್ನ ಬಿಡುವುದು ಬ್ರಹ್ಮಚರ್ಯವೋ? ಗಂಡನನ್ನ ಬಿಡುವುದು ಬ್ರಹ್ಮಚರ್ಯವೋ? ಅಥವಾ ಮದುವೆ ಆಗದೇ ಇರುವುದು ಬ್ರಹ್ಮಚರ್ಯವೋ? ಎಲ್ಲಾ ಬಿಟ್ಟು ಕಾಡಿಗೆ ಹೋಗುವುದು ಬ್ರಹ್ಮಚರ್ಯವೋ? ಅಲ್ಲ. ಬ್ರಹ್ಮಚರ್ಯ ಅಂದ್ರೆ ಏನೋ? ಬ್ರಹ್ಮ ಆಚರ್ಯ. ಬ್ರಹ್ಮ ಆಚರ್ಯ. ಏನು ಬ್ರಹ್ಮಚರ್ಯ? ಬ್ರಹ್ಮನಿಗಾಗಿ ಯಾರು ಆಚರಣೆ ಮಾಡ್ತಾ ಇದ್ದಾನೋ, ಬ್ರಹ್ಮನಿಗಾಗಿ ಅಂತ ಹೇಳಿ ತನ್ನ ಇಡೀ ಬದುಕನ್ನ ಯಾರು ಆಚರಣೆ ಮಾಡ್ತಾ ಇದ್ದಾನೋ ಅವನೇ ಬ್ರಹ್ಮಚಾರಿ. ಯಾರು ಬ್ರಹ್ಮಚಾರಿ ಅಂದ್ರೆ? ಬ್ರಹ್ಮಚಾರಿ. ಚಾರಿ ಅಂದ್ರೆ ಯಾರು? ಅದಕ್ಕಾಗಿ ಏನ್ ಮಾಡ್ತಾ ಇದ್ದಾನೆ? ಆಚರಣೆಗಳನ್ನು ಮಾಡ್ತಾ ಇದ್ದಾನೆ. ಯಾವ್ದು ಆಚರಣೆ? ಯೋಗದ ಆಚರಣೆ ಮಾಡ್ತಾ ಇದ್ದಾನೆ. ಯಾಕೆ ಯೋಗದ ಆಚರಣೆ ಮಾಡ್ತಾ ಇದ್ದಾನೆ? ಬ್ರಹ್ಮನಿಗಾಗಿ. ನಿತ್ಯ ನಿರಂತರವಾಗಿ ಬ್ರಹ್ಮನಿಗಾಗಿ. ಬ್ರಹ್ಮನೇ ಬೇಕು, ಬೇರೆ ಏನು ಬೇಡ ಅಂತ ಹೇಳಿ ಏನ್ ಮಾಡ್ತಾ ಇದ್ದಾನೆ? ಆಚರಣೆ ಮಾಡ್ತಾ ಇದ್ದಾನೆ. ಹಾಗೆ ಅವನನ್ನ ಏನಂತ ಕರಿತೀವಿ? ಬ್ರಹ್ಮಚಾರಿ ಅಂತ ಕರಿತೀವಿ. ಹಾಗೆ ಆ ಬ್ರಹ್ಮಚರ್ಯ ಅನ್ನೋದು ನಮ್ಮ ಜಾಗೃತವಾಗಿರ್ಬೇಕು. ಬ್ರಹ್ಮಚರ್ಯ ಪರಿಪಾಲನೆ ಮಾಡಬೇಕು. ಏನೋ ಎಲ್ಲಾ 106 ಕೆಲಸ ಇದ್ದಾವೆ, ಅದರಲ್ಲಿ ಇದು ಒಂದು ಕೆಲಸ ಅಂತ ಕುಂತ್ರೆ ಅದು ಭಗವಂತನನ್ನು ಹೊಂದುವವರ ಲಕ್ಷಣ ಅಲ್ಲ. ಎಲ್ಲ ಕೆಲಸಗಳು ಒಂದು ಸೈಡ್, ಅದರ ಮುಂದೆ ಯಾವುದೂ ಅಲ್ಲ. ಯಾವುದೋ? ನಾನು ಪರಮಾತ್ಮನನ್ನು ಹೊಂದಬೇಕು, ಭಗವಂತನನ್ನು ಹೊಂದಬೇಕು. ಅದು ಮಾತ್ರ ಈ ಕೈಗ ಗುರಿಯಾಗಿ ಯಾರು ಕೋರ್ತಾನೆ
ಅವನಿಗೆ ಅದು ಜಾಗೃತ ಆಗ್ತದೆ. ಅವನಿಗೆ ಜಾಗೃತ ಆಗ್ತದೆ. ಅಂದರೆ ಬ್ರಹ್ಮಚಾರಿ ಅಂದ್ರೆ ಏನು? ಸಂಸಾರ ಬಿಟ್ಟು ಹೋದವನಲ್ಲ, ಹೆಂಡತಿಯನ್ನ ಬಿಟ್ಟವನಲ್ಲ, ಗಂಡನನ್ನ ಬಿಟ್ಟವರಲ್ಲ, ಮಕ್ಕಳನ್ನ ಬಿಟ್ಟವರಲ್ಲ, ಸಂಸಾರ ಬಿಟ್ಟು ಹಿಮಾಲಯಕ್ಕೆ ಹೋದವರಲ್ಲ, ಮದುವೆ ಆಗದೇ ಇರೋವರಲ್ಲ, ಹೆಣ್ಣಿನ ಸಹವಾಸ ಮಾಡದವರಲ್ಲ, ಗಂಡಿನ ಸಹವಾಸ ಮಾಡದವರಲ್ಲ. ಯಾರು? ಆತ್ಮಕ್ಕಾಗಿ, ತನ್ನೊಳಗಿರುವ ಆ ಪರಬ್ರಹ್ಮನಿಗಾಗಿ ನಿತ್ಯ ನಿರಂತರವಾಗಿ ಯಾರು ಶ್ರಮಿಸ್ತಾ ಇದ್ದಾನೋ, ಯೋಗದ ಆಚರಣೆ ಮಾಡ್ತಾ ಇದ್ದಾನೋ ಅವನೇ ಬ್ರಹ್ಮಚಾರಿ. ಆ ಬ್ರಹ್ಮಚರ್ಯ ಅನ್ನೋದು ಪ್ರತಿಯೊಬ್ಬರಲ್ಲೂ ಇರಬೇಕು. ಆರನೇದೇನೋ, ಪ್ರಿಯವಾದದ್ದನ್ನ ಬಯಸುವುದಕ್ಕಿಂತ ಶ್ರೇಯಸ್ಕರವಾದದ್ದನ್ನ ಬಯಸಬೇಕು. ಆರನೇ ಪಾಯಿಂಟ್ ಯಾವುದು? ಶ್ರೇಯೋ ಮಾರ್ಗ ಪ್ರೇಯೋ ಮಾರ್ಗ ಅಂತ ಹೇಳಿ ಬರ್ತದೆ. ಅಂದ್ರೆ ಪ್ರಿಯವಾದದ್ದನ್ನ ಬಯಸುವುದಕ್ಕಿಂತ ಶ್ರೇಯಸ್ಕರವಾದದ್ದನ್ನೇ ಬಯಸಬೇಕು. ಏನು ಪ್ರಿಯವಾದದ್ದು? ಅದು ಒಳ್ಳೇದೋ ಕೆಟ್ಟದ್ದು, ಆದ್ರೆ ನಮಗೆ ಅದರಿಂದ ಏನಾಗ್ತದೆ? ಖುಷಿ ಸಿಗ್ತದೆ. ಅದು ಏನಂತೀವಿ ನಾವು? ಪ್ರಿಯವಾದದ್ದು. ಅದು ಖುಷಿ ಸಿಗಲ್ಲ, ಅದು ಸದ್ಯಕ್ಕೆ ಸ್ವಲ್ಪ ಕಷ್ಟ ತರ ಇದೆ, ಆದ್ರೆ ಅದು ನನಗೆ ಒಳ್ಳೇದು, ಶ್ರೇಯಸ್ಸನ್ನ ತಂದು ಕೊಡ್ತದೆ. ಅದನ್ನ ಏನಂತ ಕರಿತೀವಿ? ಶ್ರೇಯೋ ಮಾರ್ಗ. ಶ್ರೇಯಸ್ಕರವನ್ನ ಬಯಸುವವರು ಶ್ರೇಯೋ ಮಾರ್ಗವನ್ನು ಅನುಸರಿಸ್ತಾರೆ. ಪ್ರಿಯವಾದದ್ದನ್ನು ಬಯಸುವವರು ಏನ್ ಮಾಡ್ತಾರೆ? ಪ್ರಿಯೋ ಮಾರ್ಗವನ್ನು ಅನುಸರಿಸ್ತಾರೆ. ಶ್ರೇಯಸ್ಕರ ಅಂದ್ರೆ ಏನು? ನಮಗೆ ಯಾವುದು ಒಳಿತನ್ನ ಉಂಟು ಮಾಡ್ತದೋ, ಅಂದರೆ ಯಾವುದು ಒಳಿತು ಉಂಟು ಮಾಡೋದು ಅಂದ್ರೆ ಏನು? ನಮ್ಮನ್ನ ಯಾವುದು ಮೋಕ್ಷದ ಕಡೆಗೆ ಕರೆದುಕೊಂಡು ಹೋಗ್ತದೋ, ಆತ್ಮದ ಕಡೆಗೆ ಕರೆದುಕೊಂಡು ಹೋಗ್ತದೋ, ಆ ಪರಬ್ರಹ್ಮನ ಕಡೆಗೆ ಕರೆದುಕೊಂಡು ಹೋಗ್ತದೋ, ಅದನ್ನ ಏನಂತ ಕರಿತೀವಿ? ಶ್ರೇಯೋ ಮಾರ್ಗ. ಅದೇ ನಿಜವಾದ ಶ್ರೇಯೋ ಮಾರ್ಗ. ಹಾಗಾದ್ರೆ ಯಾವುದು ನಮ್ಮನ್ನು ಸಂಸಾರದಲ್ಲಿ ಮತ್ತೆ ಸಿಕ್ಕಿ ಹಾಕಿಸ್ಕೊಳ್ತದೋ, ಮಾಯೆಯೊಳಗೆ ಸಿಕ್ಕಿ ಹಾಕಿಸ್ತದೋ, ಶಾಶ್ವತದಲ್ಲಿ ಸಿಕ್ಕಿ ಹಾಕಿಸ್ತದೋ, ಅಸತ್ಯದಲ್ಲಿ ಭೋಗಗಳಲ್ಲಿ ಸಿಕ್ಕಿ ಹಾಕಿಸ್ತದೋ, ಅದನ್ನ ಏನಂತ ಕರಿತೀವಿ? ಪ್ರೇಯೋ ಮಾರ್ಗ. ಅಂದ್ರೆ ಪ್ರಿಯವಾದದ್ದು, ಬಹಳ ಚೆನ್ನಾಗಿ ಅನಿಸ್ತದೆ ಅಲ್ವಾ? ಬಹಳ ಚೆನ್ನಾಗಿ ಅನಿಸ್ತದೆ. ಅದರಿಂದ ಆತ್ಮ ಉದ್ಧಾರ ಆಗ್ತಾ ಇದೆಯಾ? ಅವನು ಉದ್ಧಾರ ಆಗ್ತಾ ಇದ್ದಾನ? ಇಲ್ಲ. ಹಾಗಾಗಿ ಜನರು ಹಾಗೆ ಇರ್ತಾರೆ. ಏನ್ ಮಾಡ್ತಾರೆ? ನೀವು ಬಹಳ ಒಳ್ಳೆಯವರು, ಬಹಳ ನಿಮ್ದು ಹಾಗಿದೆ ಹೀಗಿದೆ, ಪ್ರಿಯವಾದದ್ದು ಅಂದ್ರೆ ಇಷ್ಟವಾದದ್ದು, ನಮಗೆ ಬಗೆ ಬಗೆಯ ಇಷ್ಟಗಳಿರ್ತದೆ, ಇಷ್ಟಗಳನ್ನ ನೆರವೇರಿಸಿಕೊಳ್ಳಲು ಪ್ರಯತ್ನ ಮಾಡ್ತಾ ಇರ್ತೇವೆ. ಎಲ್ಲರಿಗೂ ಹಣ ಅಂದ್ರೆ ಇಷ್ಟ, ವಿಲಾಸಿ ಜೀವನ ಅಂದ್ರೆ ಇಷ್ಟ, ಗೃಹೋಪಕರಣಗಳು ಅಂದ್ರೆ ಇಷ್ಟ, ಬಂಗಲೆಗಳು ಅಂದ್ರೆ ಇಷ್ಟ, ಕಾರು ಅಂದ್ರೆ ಇಷ್ಟ, ಭೋಗ ಭಾಗ್ಯಗಳು ಅಂದ್ರೆ ಇಷ್ಟ, ಸಿರಿ ಸಂಪತ್ತುಗಳು ಅಂದ್ರೆ ಇಷ್ಟ. ಯಾಕೆ ಇಷ್ಟ? ಕೆಲವರಿಗೆ ಪದವಿಗಳು ಅಂದ್ರೆ ಇಷ್ಟ. ಇಡೀ ಜೀವನ ಪರ್ಯಂತ ಪದವಿಗಾಗಿ ಶ್ರಮಿಸುವವರಿದ್ದಾರೆ, ದೊಡ್ಡ ದೊಡ್ಡ ಉದ್ಯೋಗಗಳಿಗಾಗಿ ಶ್ರಮಿಸ್ತಾ ಇದ್ದಾರೆ, ಆದರೆ ಸಂಸಾರಕ್ಕಾಗಿ ಶ್ರಮಿಸ್ತಾ ಇದ್ದಾರೆ, ಮಕ್ಕಳಿಗಾಗಿ, ಹೆಂಡತಿಗಾಗಿ, ಗಂಡನಿಗಾಗಿ. ಹೀಗೆ ಹೇಳ್ತಾ ಹೋದ್ರೆ ಅದು ಪ್ರಪಂಚದಲ್ಲಿ ಲೆಕ್ಕಕ್ಕೆ ಸಿಗದೇ ಇಲ್ಲ. ಅಷ್ಟು ಅಸತ್ಯವಾದದ್ದು, ಅಶಾಶ್ವತವಾದದ್ದು, ಪ್ರಾಪಂಚಿಕವಾದದ್ರ ಕಡೆಗೆ ತುಂಬಾ 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 ಏನ್ ಮಾಡ್ತಾ ಇದ್ದಾರೆ? ಶ್ರಮಿಸ್ತಾ ಇದ್ದಾರೆ. ಅಂದ್ರೆ ಅದೆಲ್ಲ ಪ್ರಿಯವಾದದ್ದು, ಅವರಿಗೆ ಅದರಿಂದ ಖುಷಿ ಸಿಗ್ತಾ ಇದೆ. ಆದ್ರೆ ನಿಜವಾಗ್ಲೂ ಖುಷಿ ಸಿಗ್ತಾ ಇದೆಯಾ? ಇಲ್ಲ. ಅವರ ಆತ್ಮ ಹಂತಕರಾಗಿದ್ದಾರೆ, ಹಂತಕರ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗಲು ಯಾರು ಬುದ್ಧಿವಂತರು ಇದ್ದಾರೆ, ಅವ್ರು ಏನ್ ಮಾಡ್ತಾರೆ? ತನಗೆ ಇಷ್ಟವಾದದ್ದನ್ನ ಬಯಸುವವರಿಗಿಂತ ಸ್ವಲ್ಪ ಕಷ್ಟವಾದರೂ ತನಗೆ ಶಾಶ್ವತವಾಗಿ ಒಳಿತನ್ನ ಉಂಟು ಮಾಡುವುದು ಯಾವುದಿದೆಯೋ ಅದನ್ನ ಏನ್ ಮಾಡ್ತಾರೆ? ಆಶ್ರಯಿಸ್ತಾರೆ. ಅದನ್ನೇ ಆಶ್ರಯಿಸ್ತಾರೆ. ಏಳನೇದೇನೋ, ಮನಸ್ಸನ್ನ, ಇಂದ್ರಿಯಗಳನ್ನ ಏನ್ ಮಾಡ್ಬೇಕು? ಸ್ವಾಧೀನದಲ್ಲಿ ಇಟ್ಕೊಳ್ಬೇಕು. ಅಂದ್ರೆ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕು ನಮ್ಮ ಮನಸ್ಸನ್ನ, ನಮ್ಮ ಇಂದ್ರಿಯಗಳನ್ನ. ಏಕಾದಶಿ ಅಂತ ಹೇಳಿದ್ನಲ್ವಾ? ಏಕಾದಶಿ ಅನ್ನುವುದು ಏಕಾದಶಿ ಒಂದು ದಿವಸ ಆಚರಣೆ ಮಾಡುವುದಲ್ಲ. ಪ್ರತಿಯೊಬ್ಬ ಸಾಧಕನು ಕೂಡ ಪ್ರತಿನಿತ್ಯ ಏಕಾದಶಿಯನ್ನು ಆಚರಿಸಬೇಕು. ಏನು ಏಕಾದಶಿ ಅಂದ್ರೆ? 5 ಪಂಚ ಇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 10 ಇಂದ್ರಿಯಗಳಾದವು. 11ನೇ ಇಂದ್ರಿಯ ಯಾವುದು? ಮನೋ ಮನಸ್ಸು. ಈ 11 ಇಂದ್ರಿಯಗಳನ್ನ ಯಾರು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದಾನೋ, ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಅದೇ ನಿಜವಾದ ಏಕಾದಶಿ ಆಚರಣೆ. ಹಾಗಾಗಿ ಏನ್ ಮಾಡ್ಬೇಕು? ಎಲ್ಲರೂ ಅವುಗಳನ್ನ ನಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಬೇಕು. ನಿತ್ಯವಾಗಿ ಪ್ರತಿನಿತ್ಯ ಏನನ್ನ ಆಚರಿಸ್ಬೇಕು? ಏಕಾದಶಿಯನ್ನು ಆಚರಿಸಬೇಕು. ಏಕಾದಶಿ ಅಂದ್ರೆ ಬರೀ ಹೊಟ್ಟೆಗೆ ಉಪವಾಸ ಹಾಕುವುದಲ್ಲ. ಅವತ್ತೊಂದು ದಿವಸ ಉಪವಾಸ ಹಾಕಿ ಉಳಿದ ದಿವಸ ನಾನು ಏನ್ ಬೇಕಾದ್ರೂ ಮಾಡ್ತೇನೆ ಅಂದ್ರೆ ಆಗೋದು.
ಪ್ರತಿ ನಿತ್ಯ ಏಕಾದಶಿ ಆಗಬೇಕು. ಶರೀರವನ್ನು ಅನ್ನೋದು ಒಂದು ರಥ ಇದ್ದ ಹಾಗೆ, ಆತ್ಮ ಅದರ ಯಜಮಾನ, ಬುದ್ಧಿ ಆ ರಥವನ್ನು ಓಡಿಸುವಂತಹ ಸಾರಥಿ, ಮನಸ್ಸು ಎನ್ನುವುದೇನೋ ಲಗಾಮು, ಈ ಇಂದ್ರಿಯಗಳೇ ಏನೋ ಕುದುರೆಗಳು. ಬರ್ಕೊಳ್ಳಿ ಕರೆಕ್ಟ್ ಆಗಿ. ಏನೋ ಆತ್ಮ, ಏನೋ ಕೃಷ್ಣ, ಹಿಂದೆ ಅರ್ಜುನ, ರಥದ ಮೇಲೆ ಕುದುರೆ ಗಾಡಿ ಹಿಡಿದು ಕೂತಿದ್ದಾನೆ ಗೊತ್ತಾ? ಏನದರ ಅರ್ಥ? ಅವನು ಗಾಡಿ ಹೊಡಿತಾ ಇದ್ದಾನೆ ಅಂತನೋ? ಅಲ್ಲ, ಅದು ನಮ್ಮ ನಮ್ಮದನ್ನೇ, ನಮ್ಮ ಕಥೆ ಹೇಳ್ತಾ ಇದೆ ಅದು. ಏನ್ ಕಥೆ ಹೇಳ್ತಾ ಇದೆ? ಆತ್ಮ ಯಾರು? ಕೃಷ್ಣ ಯಾರು? ಆತ್ಮ, ಅವನೇ ಯಜಮಾನ. ಆ ಇಡೀ ರಥದ ಯಜಮಾನ ಯಾರು? ಕೃಷ್ಣ. ಆತ್ಮ ಬುದ್ಧಿ, ಆ ಬುದ್ಧಿಯೇ ರಥ. ಅದು ಆ ರಥ ಯಾವುದು? ಬುದ್ಧಿ ಎನ್ನುವ ರಥ. ಅದನ್ನು ಓಡಿಸುವವನು ಯಾರು? ಸಾರಥಿ. ಮನಸ್ಸು, ಮನಸ್ಸು ಅನ್ನೋದು ಏನೋ ಲಗಾಮದು. ಯಾವುದರ ಲಗಾಮು? ಕುದುರೆಗಳಿಗೆ ಹಾಕಿದ ಲಗಾಮು. ಏನು ಕುದುರೆಗಳು? ಇಂದ್ರಿಯಗಳೇ ನಮ್ಮ ಕುದುರೆಗಳು. 10 ಕುದುರೆಗಳು, 10 ಕುದುರೆಗಳಿರ್ತದೆ. ಆ 10 ಕುದುರೆಗಳಿಗೆ ಯಾವ ಮನಸ್ಸು ಅನ್ನುವ ಲಗಾಮು ಹಾಕಿದ್ದಾನೆ. ಆ ಲಗಾಮು, ಮನಸ್ಸು ಯಾರ ಕೈಯಲ್ಲಿದೆ? ಬುದ್ಧಿ, ಬುದ್ಧಿಯ ಕೈಯಲ್ಲಿದೆ. ಬುದ್ಧಿ ಯಾರು? ಸಾರಥಿ, ಸಾರಥಿ. ಬುದ್ಧಿ ಕೈಯಲ್ಲಿ ಏನಿದೆ? ಮನಸ್ಸಿದೆ. ಮನಸ್ಸಿನ ಕೈಯಲ್ಲಿ ಏನಿದೆ? 10 ಇಂದ್ರಿಯಗಳಿದ್ದಾವೆ. ಯಾರಿಗೆ ಗ್ರಹಿಸುವ ಶಕ್ತಿ ಇಲ್ಲವೋ, ಯಾರ ಮನಸ್ಸು ಚಂಚಲವಾದದ್ದು, ಯಾರ ಇಂದ್ರಿಯಗಳು ಆ ಸ್ವಾಧೀನದಲ್ಲಿರ್ತದೋ, ಅಂಥವ್ರು ಏನ್ ಮಾಡ್ತಾರೆ? ಹುಟ್ಟು ಸಾವು ಎನ್ನುವ ಚಕ್ರದಲ್ಲಿ ಸಿಕ್ಕಿ ಹಾಕಿಕೊಂಡು ಮತ್ತೆ 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 ತಪ್ಪುಗಳನ್ನು ಮಾಡ್ತಾ, ಮಾಯೆಯಲ್ಲಿ ಸಿಗ್ತಾ, ಶಾಶ್ವತವಾದ ಅಸತ್ಯವಾದದ್ದರಲ್ಲಿ ಸಿಕ್ಕಿ ಹಾಕಿಕೊಂಡು ಮತ್ತೆ 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 ಏನ್ ಮಾಡ್ತಾ ಇರ್ತಾರೆ? ತಪ್ಪಿನ ಒಳಗೆ ಸಿಕ್ಕಿ ಹಾಕೊಂಡು ಒದ್ದಾಡ್ತಾ ಇರ್ತಾರೆ. ಯಾರಿಗೆ ಗ್ರಹಿಸುವ ಶಕ್ತಿ ಇದೆಯೋ, ಯಾರ ಮನಸ್ಸು ಸ್ವಾಧೀನದಲ್ಲಿರ್ತದೋ, ಯಾರ ಇಂದ್ರಿಯಗಳು ಸ್ವಾಧೀನದಲ್ಲಿ ಇರುವುದು, ಅಂದ್ರೆ ಗಾಡಿ ಓಡಿಸುವವನ ಕೈಯಲ್ಲಿ ಆ ಲಗಾಮ್ ಇರ್ತದೋ, ಸಾರಥಿಯ ಕೈಯಲ್ಲಿ, ಯಾರು ತನ್ನ ಬುದ್ಧಿಯನ್ನ ಮಾರ್ಗದರ್ಶಿ ಅಂತ ಹೇಳಿ ತಿಳಿದು, ತನ್ನ ಮನಸ್ಸನ್ನ ಲಗಾಮಿನ ಹಾಗೆ ಹಿಡಿದು ನಿಯಂತ್ರಣ ಮಾಡ್ತಾ ಇರ್ತಾನೋ, ಅವನು ಮಾತ್ರ ಏನ್ ಮಾಡ್ತಾನೆ? ಆ ಪರಮಾತ್ಮನನ್ನ ಹೋಗಿ ಸೇರ್ಲಿಕ್ಕೆ, ಅಂದುಕೊಂಡಿದ್ದನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ಏನಾಗ್ತದೆ? ಕುದುರೆಗಳು ದಿಕ್ಕಾಪಾಲಾಗಿ ಓಡ್ತವೆ. ಕೊನೆಗೆ ರಥ ಒಂದ್ ಕಡೆ, ಸಾರಥಿ ಒಂದ್ ಕಡೆ, ಅದ್ರಲ್ಲಿ ಕುಂತು ಯಜಮಾನ ಒಂದ್ ಕಡೆ, ಆ ಕುದುರೆಗಳು ಒಂದ್ ಕಡೆ, ಲಗಾಮ್ ಒಂದ್ ಕಡೆ, ಎಲ್ಲ ದಿಕ್ಕಾಪಾಲಾಗಿ ಹೋಗ್ತದೆ. ಅದೇ ನಮ್ಮ ಕಥೆಯಾಗಿದೆ. ಅದೇ ನಮ್ಮ ಕಥೆಯಾಗಿದೆ. ಹಾಗಾಗಿ ಏನನ್ನು ಮಾಡಬಾರದು? ನಾವು ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಇಲ್ಲಾಂದ್ರೆ ಏನಾಗ್ತದೆ? ಮತ್ತೆ 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 ಈ ತಾಪತ್ರಯಗಳಲ್ಲಿ, ಜನನ ಮರಣ ಚಕ್ರದಲ್ಲಿ ಮತ್ತೆ 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 ಸಿಕ್ಕಾಕೊಳ್ತಾ ಇರ್ತೀವಿ. ಅಯ್ಯೋ, ನೋಡೋಣ ಮುಂದೆ ಇವಾಗ ಏನೋ ಕಷ್ಟ ಇದೆ, ಸ್ವಲ್ಪ ಕಷ್ಟ ಪರಿಹಾರ ಆಗ್ಲಿ, ಸ್ವಲ್ಪ ಒಳ್ಳೆ ದಿನಗಳು ಬರಲಿ, ಒಳ್ಳೇದಾಗ್ಲಿ, ಆಮೇಲೆ ಬೇಕಾದ್ರೆ ಮಾಡೋಣ, ಆತನ ಬಗ್ಗೆ ಯೋಚನೆ ಮಾಡೋಣ. ಇಲ್ಲ, ಸಂಸಾರ ಅನ್ನುವುದೇ ಒಂದು ಜಂಜಾಟ. ಇವತ್ತು ಇಷ್ಟಾದ್ರೂ ಇದೆ, ನಾಳೆ ಇದಕ್ಕಿಂತ ಭಯಾನಕ ಇದೆ. ನೀನು ನಾಳೆ 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 ಅಂತ ಯಾರು ಕೂರ್ತಾರೆ? ಅವರು ಮೂರ್ಖಾತ್ಮಗಳು. ಮೂರ್ಖರವರು. ಮೂರ್ಖಾತ್ಮ ಅದು. ನಾಳೆ ಹೆಸರು ಹೇಳ್ಕೊಂಡು ಯಾರು ಕೂರ್ತಾರೆ? ಅವರು ಮೂರ್ಖಾತ್ಮ. ಇವತ್ತೇ, ಈ ಕ್ಷಣವೇ ನನ್ನದು ಅಂತ ಯಾರು ಜೀವಿಸ್ತಾನೆ, ಈ ಕ್ಷಣವೇ ನನ್ನದು ಅಂತ ಯಾರು ಆತ್ಮಕ್ಕಾಗಿ ಶ್ರಮಿಸ್ತಾ ಇದ್ದಾನೆ, ಅದು ಮಾತ್ರ ಯಾವ ಆತ್ಮ? ಶುಭ ಆತ್ಮ. ಶುಭಾತ್ಮ ಅದು. ಅದಕ್ಕಾಗಿ ಏನ್ ಮಾಡ್ಬೇಕು? ನಾವು ಈ ದಿನವನ್ನೇ, ಈ ಕ್ಷಣವನ್ನೇ ನಮ್ಮ ಆತ್ಮದ ಪ್ರಗತಿಗಾಗಿ ಅಂತ ಹೇಳಿ ಬಳಸಿಕೊಳ್ಬೇಕು. ಇಲ್ಲಾಂದ್ರೆ ಏನಾಗ್ತೀವಿ? ಆತ್ಮ ಹಂತಕರಾಗ್ತೀವಿ. ಆತ್ಮ ಹಂತಕರಾಗಿ ಬಿಡ್ತೇವೆ. ಆದಾಗ ಏನಾಗ್ತದೆ? ಮತ್ತೆ ಜನಿಸ್ತೇವೆ. ಜನಿಸಿದ ಮನುಷ್ಯನಿಗೆ 4 ಅನ್ನುವುದು, ಅವನು ಎಂಥ ಪುಣ್ಯಾತ್ಮನೇ ಆಗಿರಲಿ, ಎಂಥ ದೈವಿ ಸ್ವರೂಪದವನೇ ಆಗಿರಲಿ, ಅವನಿಗೆ 4 ದುಃಖ, 5 ದುಃಖ ಅನ್ನೋದು ಎಲ್ಲರಿಗೂ ಇದ್ದಿದ್ದೇ. ಯಾವುದು? ಜನ್ಮ ದುಃಖ, ಗರ್ಭ ದುಃಖ, ಜನ್ಮ ದುಃಖ, ಜರಾ ದುಃಖ, ವ್ಯಾಧಿ ದುಃಖ, ಮರಣ ದುಃಖ. ಇವು ಯಾರಿಗೂ ತಪ್ಪಿದ್ದಲ್ಲ. ಗರ್ಭ ದುಃಖ, ಗರ್ಭದಲ್ಲಿ ಎಲ್ಲರೂ ಬರುವವರು ಎಲ್ಲರೂ ಆ ಗರ್ಭವಾಸ ದುಃಖವನ್ನು ಅನುಭವಿಸಲೇಬೇಕು. ಜನ್ಮ ದುಃಖ, ಜನ್ಮ ಜನ್ಮ ಆಗೋದು ಅಂದ್ರೆ ಏನು ಸುಮ್ಮನೆನಾ? ಎಷ್ಟೋ ಸರಿ ಸತ್ತೇ ಹೋಗ್ತವೆ.
ಎಷ್ಟು ಹಿಂಸೆ ನೋವನ್ನು ಅನುಭವಿಸ್ತದೆ. ಜರಾ ದುಃಖ, ಮುದಿತನ, ಅದೇ ವಯಸ್ಸು ಹಾಗೆ ಇರ್ತದ. ಹೋಗ್ತಾ ಹೋಗ್ತಾ ವಯಸ್ಸು ಕಳೀತಾ ಹೋಗ್ತದೆ. ವ್ಯಾಧಿ ದುಃಖ, ಏನು ವ್ಯಾಧಿ ದುಃಖ, ಒಂದಲ್ಲ ಒಂದು ಕಾಯಿಲೆಗಳು ಬರ್ತಾ ಇರ್ತದೆ, ಬರ್ತಾ ಇರ್ತದೆ. ಅದು ಹೋದ್ರೆ ಇದು, ಇದು ಹೋದ್ರೆ ಅದು, ಕೊನೆಗೆ ಮರಣ ದುಃಖ. ಹುಟ್ಟಿದವನು ಸಾಯಲೇಬೇಕು, ಸಾಯ್ಬೇಕಲ್ವಾ ಅನ್ನುವ ದುಃಖ. ಹೀಗೆ 5 ದುಃಖಗಳು ಮನುಷ್ಯನನ್ನು ನಿರಂತರವಾಗಿ ಕಾಡ್ತಾನೆ ಇರ್ತದೆ. ಹಾಗಾಗಿ ಜನ್ಮ ಅನ್ನೋದರಲ್ಲಿ ಯಾವ ಲಾಭವೂ ಇಲ್ಲ, ಮತ್ತೆ ಜನ್ಮ ತಗೊಳ್ಳೋದ್ರಲ್ಲಿ ಯಾವ ಲಾಭವೂ ಇಲ್ಲ. ಅದಕ್ಕಾಗಿ ಏನು ಮಾಡಬೇಕು? ಈ ಜನನ ಮರಣ ಚಕ್ರದಿಂದಲೇ ತಪ್ಪಿಸಿಕೊಳ್ಳಬೇಕು, ನಾವು ತಪ್ಪಿಸಿಕೊಳ್ಳಬೇಕು. ಅದಕ್ಕಾಗಿ ಅಶಾಶ್ವತವಾದ, ಅಸತ್ಯವಾದ ಈ ಲೌಕಿಕ ಬದುಕಿನ ಕಡೆಗೆ ನಾವೇನ್ ಮಾಡಬಾರ್ದು? ಹೆಚ್ಚು ಆಸಕ್ತಿಯನ್ನು ತೋರಿಸಬಾರದು. ಇಲ್ಲಿ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಮಿತವಾಗಿರಬೇಕು. ಆದ್ದರಿಂದ ಪ್ರತಿಯೊಬ್ಬರು ಅವುಗಳನ್ನ ಹೊರಬರಲಿಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲದಿದ್ರೆ ಎಷ್ಟು ಜನ ದೇವರುಗಳನ್ನ ಆಶ್ರಯಿಸಿದರು, ಜೀವನದಾದ್ಯಂತ ಆರಾಧನೆಗಳನ್ನ ಮಾಡ್ತಾ ಇದ್ರು, ಯಾವ ಪ್ರಯೋಜನವೂ ಇಲ್ಲ. ಎಲ್ಲವುದರಿಂದ ಹೊರಬರಬೇಕಾದ್ರೆ ತಪ್ಪದೆ ಮಾನವ ಏನು ಮಾಡಬೇಕು? ಜನ್ಮದ ಗಮ್ಯವಾಗಿರುವ ವಿಷ್ಣು ಪಥವನ್ನ ತಪ್ಪದೇ ಹೊಂದಬೇಕು. ಏನಾಗಬೇಕು? ತಪ್ಪದೇ ಹೊಂದಬೇಕು. ಏನಾಗಬೇಕು? ನರನಿಂದ ನಾರಾಯಣ ಆಗಬೇಕು. 8ನೇದೇನೋ ಮನಸ್ಸನ್ನ ಪಾವನಗೊಳಿಸುವುದು. ಅದನ್ನ ನಾಳೆ ದಿವಸ ನೋಡೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ಪ್ರಕೃತೇ ಸ್ವಭಾವತಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಯಾರು ಹೇಳ್ತೀರಿ ಇವತ್ತಿಂದು? ಯಾರಿಗಾದ್ರೂ ಏನಾದ್ರು ಡೌಟ್ ಇದೆಯಾ? ಗಂಗಯ್ಯ ಮಾಸ್ಟರ್ ಹೇಳ್ತಾರೆ ಇವತ್ತು. ಹೇಳಿ, ಅನ್ಮ್ಯೂಟ್ ಮಾಡಿ. ಬರ್ಕೊಂಡ್ರ? ಹಾ, ಹೇಳ್ತೀನಿ. ವೆರಿ ಗುಡ್, ಹೇಳಿ. ಆತ್ಮಜ್ಞಾನದ ಬಗ್ಗೆ, ಲೌಕಿಕದ ಬಗ್ಗೆ, ಅವರ ಕೋರಿಕೆ ಬಗ್ಗೆ. ಆತ್ಮ ಸಾಕ್ಷಾತ್ಕಾರವನ್ನು ಪಡೀಲಿಕ್ಕೆ ಅರ್ಹತೆ ಇರಬೇಕು, ಮುಮುಕ್ಷತ್ವ ಇರಬೇಕು, ತೀವ್ರವಾದ ಬಯಕೆ, ದೇವರು ಬೇಕು, ಭಗವಂತನಿಂದ ಪರಿಚಯಿಸುತ್ತಿರಬೇಕು, ಬಂಧನಗಳಿಂದ ಹೊರಬರು. ಏನಾಯ್ತು? ಅವರೇ ಹೋಗ್ಬಿಟ್ರಿ, ಹೌದಲ್ಲ? ಈಗ ದ್ರಾಕ್ಷಾಯಣಿ ಮೇಡಮ್ ಹೇಳ್ತಾರೆ, ಹೇಳಿ ಮೇಡಮ್. ಅನ್ಮ್ಯೂಟ್ ಮಾಡಿ, ಹೇಳ್ತೀರಿ ಹೇಳಿ. ಅನ್ಮ್ಯೂಟ್ ಮಾಡಿ, ಅನ್ಮ್ಯೂಟ್ ಮಾಡಿ. ಒತ್ತಿ ಅಲ್ಲಿ, ಅಲ್ಲೊಂದು ಆಪ್ಷನ್ ಬರುತ್ತೆ ನೋಡಿ, ಓಕೆ ಹೇಳಿ ಅದಕ್ಕೆ. ಇಲ್ವಾ? ಇಲ್ಲ, ರಾಣಿ ಮೇಡಮ್ ಹೇಳ್ತಾರೆ ಈಗ. ಹೇಳಿ ಮೇಡಮ್, ರಾಣಿ ಮಾಸ್ಟರ್. ನಮಸ್ತೆ ಗುರು ಮಾಸ್ಟರ್ಜಿ. ನಮಸ್ತೆ. ನಾನು ಇದಕ್ಕೆ ಸೇರಿ 3 ದಿನ ಆಗಿದೆ. ವೆರಿ ಗುಡ್. ಅದಕ್ಕೆ ಕಾರಣ ಅರುಣ್ ಅವರು ಮತ್ತು ಚಂಪಾ
ಜಗದೀಶ್ ಅವರಿಂದ ನಾನು ಇದಕ್ಕೆ ಸೇರ್ಪಡೆ ಆದೆ. ಮೊದ್ಲಿಗೆ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ವೆರಿ ಗುಡ್, ತುಂಬಾ ಒಳ್ಳೆ ಕೆಲಸ ಇವತ್ ಮಾಡಿದ್ರಿ. ಗ್ರೇಟ್. ಹ್ಮ್ ಇವ್- ಇವತ್ತು ನಾನು ನೀವು ನೀಡಿದ ಸಂದೇಶದ ಹೆಡ್ಲೈನ್ ಏನು ಅಂದ್ರೆ ಬ್ರಹ್ಮಜ್ಞಾನಿ ಆತ್ಮಜ್ಞಾನದ ಬಗ್ಗೆ ಶಿರಡಿ ಸಾಯಿಬಾಬಾ ಅವರು ನೀಡಿರುವಂತ ಸಂದೇಶ. ಹ್ಮ್ ಮೊದ್ಲಿಗೆ ಅವರು ಹೇಳಿದ ಸಂದೇಶ ಅಂದ್ರೆ ಮೋಕ್ಷಿಗಳ ಬಗ್ಗೆ ಹೇಳಿದ್ರು. ಹ್ಮ್ ಅಂದ್ರೆ ಮೋಕ್ಷಿಗಳ ತೀವ್ರವಾದ ಬಯಕೆ ಇರ್ಬೇಕು. ಯಾರ ಬಯಕೆ ಅಂದ್ರೆ ಭಗವಂತನ ಬಯಕೆ ಅಂತ ಹೇಳಿದ್ರು. ಅದಕ್ಕೆ ನಾವು ನಿರಂತರವಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇರ್ಬೇಕು. ಅದರಲ್ಲಿ ಇನ್ನೂ ಒಂದು ಅಂಶ ಬರುತ್ತೆ, ಆತ್ಮದ ಅಂತಕ ಅಂತ ಬರುತ್ತೆ. ಅಂದ್ರೆ ಆತ್ಮ ಯಾರಾಗ್ತಾರೆ ಅಂದ್ರೆ ಪ್ರಾಪಂಚಿಕ ಸುಖಗಳನ್ನ ಅನುಭವಿಸೋರು, ತಾತ್ಕಾಲಿಕ ಸುಖಗಳಿಗೆ ಕೊಡೋರು, ಇವರು ಅದ ಅಂತಕರಾಗ್ತಾರೆ. ಇಲ್ಲಿ ಬರೀ ದುಃಖವನ್ನೇ ಮಾತ್ರ ನಾವು ನೋಡ್ತೀವಿ, ಅದ್ ಬಿಟ್ಟು ಬೇರೆ ಏನು ಕಾಣೋದಿಲ್ಲ ನಮ್ಗೆ. ಅದಕ್ಕೆ ನಮ್ ಮನ್ಸು ಯಾವ ಕೊಡ್ಬೇಕು ಅಂದ್ರೆ ಆತ್ಮದ ಉದ್ಧಾರದ ಕಡೆಗೆ ನಮ್ ಗಮನವನ್ನ ಯಾವಾಗ್ಲೂ ಹರಿಸ್ತಾ ಇರ್ಬೇಕು. ಎರಡನೇ ಅಂಶ ವಿರಕ್ತಿ ಬಗ್ಗೆ ಹೇಳಿದ್ರು. ವಿರಕ್ತಿ ಅಂದ್ರೆ ಇಹ ಪರ ಲೋಕಗಳ ಬಗ್ಗೆ ನಾವು ಹೆಚ್ಚಾಗಿದೆ. ಆದ್ರೆ ಇಹ ಅಂದ್ರೆ ಕಣ್ಣಿಗೆ ಕಾಣೋದ ಲೋಕ, ನಮ್ ಕಣ್ಣನ್ ಏನೇನ್ ನೋಡುತ್ತೋ ಅದೆಲ್ಲ ಬಯಸ್ತಾ ಇರಿ. ಪರಲೋಕ ಅಂದ್ರೆ ಕಣ್ಣಿಗೆ ಕಾಣದೇ ಇರುವಂತ ಲೋಕ ಕೂಡ ಇರುತ್ತೆ, ಅದಕ್ಕೂ ನಮ್ ಗಮನ ಇರುತ್ತೆ. ಹಾಗಾಗಿ ಇವುಗಳಿಂದ ನಾವು ಹೊರ ಬರ್ಬೇಕು ಅಂತ ವಿರಕ್ತಿಲಿ ಹೇಳ್ತಾರೆ. ಅಂದ್ರೆ ಶರೀರ ಮರಣಿಸಿದ ನಂತರ ಮತ್ತೊಂದು ಲೋಕ ಇದೆ, ಅದು ಸಾವೇ ಅಂತ್ಯ ಅಲ್ಲ, ಇನ್ನೊಂದು ಜೀವನ ಆಗುತ್ತೆ. ಅಂದ್ರೆ ಆತ್ಮಕ್ಕೆ ಯಾವತ್ತೂ ಸಾವಿಲ್ಲ, ಅಂತ್ಯ ಇಲ್ಲ ಅಂತ ಇದರಿಂದ ಗೊತ್ತಾಗ್ತಾ ಹೋಗುತ್ತೆ. ಮೂರನೇ ಅಂಶ ಹೇಳಿದ್ರು ಅಂತರ್ಮುಖಿಗಳಾಗಿರ್ಬೇಕು ಅಂತ ಹೇಳಿದ್ರು. ಅಂತರ್ಮುಖಿಗಳಾಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ನಾವು ಬಾಹ್ಯ ಪ್ರಪಂಚಕ್ಕಾಗಿ ಆಲೋಚನೆ ಮಾಡಬಾರದು. ಯಾವಾಗ ಮನುಷ್ಯ ಬಾಹ್ಯಕ್ಕೋಸ್ಕರ ಜಾಸ್ತಿ ಯೋಚನೆ ಮಾಡ್ತಾ ಇರ್ತಾನೆ. ಅಲ್ಲಿ ಆರಾಧನೆ ಧ್ಯಾನದ ಮೂಲಕ ಅಂತರ್ಮುಖಿಗಳಾಗೋದ್ರ ಬಗ್ಗೆ ನಾವು ಹೆಚ್ಚು ಆಲೋಚನೆ ಮಾಡಿದಾಗ ಅಂತರ್ಮುಖಿಗಳಾಗಿ ನಾವು. ನಾಲ್ಕನೇ ಅಂಶ ಪಾಪ ವಿಮೋಚನೆ ಬಗ್ಗೆ ಹೇಳಿದ್ರು. ಅಂದ್ರೆ ಪಾಪ ವಿಮೋಚನೆ ಅಂದ್ರೆ ಕೆಟ್ಟ ಮಾರ್ಗ ಅಂದ್ರೆ ದುರ್ಮಾರ್ಗಗಳಿಂದ ನಾವು ಹೊರಬರಬೇಕು, ಆತ್ಮದ ಧರ್ಮದ ಮಾರ್ಗದಲ್ಲಿ ಸಾಗಬೇಕು, ಸರಿಯಾಗಿ ನಾವು ಹೊಂದುತ್ತಾ ಆಗ ಮಾತ್ರ ಆತ್ಮ ಸಾಕ್ಷಾತ್ಕಾರ ಆಗೋದು. ಇಲ್ಲ ಅಂದ್ರೆ ಆತ್ಮ ಸಾಕ್ಷಾತ್ಕಾರ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಮನಸ್ಸನ್ನ ನಿಗ್ರಹ ಮಾಡ್ಬೇಕು. ಅಲ್ಲಿ ಶ್ವಾಸದ ಕಡೆಗೆ ಹೆಚ್ಚು ಗಮನವನ್ನ ಹರಿಸಬೇಕು. ಇದರಿಂದ ನಮ್ಗೆ ಸಿಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ನಂತರದಲ್ಲಿ ಇದು ಸರಿಯಾದ ನಡವಳಿಕೆ. ಸರಿಯಾದ ನಡವಳಿಕೆ ಅಂತ ಸತ್ಯದ ಕಡೆಗೆ ನಮ್ ನಡವಳಿಕೆ ಇರಬೇಕು. ಅದೇನೆ ನಾವು ಬ್ರಹ್ಮಚಾರ್ಯ ಅಂತಾನೂ ಕೂಡ ಕರಿತೀವಿ. ಅಂದ್ರೆ ಸತ್ಯ ಅಂದ್ರೆ ಯಾರು ಅಂದ್ರೆ ಸತ್ಯ ಇನ್ನ ಭಗವಂತ ಒಬ್ಬನೇ ಸತ್ಯ, ಆತನಲ್ದೆ ಇನ್ಯಾರು ಸತ್ಯ ಇಲ್ಲ. ಉಳಿದಿದ್ದೆಲ್ಲ ಅಸತ್ಯ ಅಂತಾನೆ ಹೇಳ್ತಾರೆ. ಆದ್ರೆ ನನ್ಗೆ ಇಲ್ಲೊಂದು ಡೌಟ್ ಬಂತು. ನೀವ್ ಹೇಳಿದ್ರೆ ಭಗವಂತ ಪ್ರತಿಯೊಬ್ಬರ ಆತ್ಮದಲ್ಲೂ ಭಗವಂತ ನೆಲೆಸಿರ್ತಾನೆ ಅಂತ, ಆಮೇಲೆ ಭಗವಂತ ಹಾಗಾದ್ಮೇಲೆ ಪ್ರತಿಯೊಬ್ಬರಲ್ಲೂ ಭಗವಂತ ಇದ್ದಾನೆ ಅಂತಾದ್ಮೇಲೆ ಯಾಕೆ ಎಲ್ಲಾರ ಮನ್ಸಲ್ಲೂ ಸುಳ್ಳು, ವಂಚನೆ, ಮೋಸ, ಏನೇ ಬಾಹ್ಯ ಲೋಕ ಏನಿದೆ ಅದೆಲ್ಲ ಯಾಕಿದೆ? ಪ್ರತಿ ಅಂತವರಲ್ಲೂ ಭಗವಂತ ಇದ್ದಾನಲ್ವಾ ಅನ್ನೋದೊಂದು ಪ್ರಶ್ನೆ ನೋಟ್ ಮಾಡ್ಕೊಂಡೆ. ನಿಮ್ನ ಲಾಸ್ಟ್ ಅಲ್ಲಿ ಕೇಳೋಣ ಅನ್ಕೊಂಡೆ. ನಂತರ ಭಗವಂತನ ಸತ್ಯದ ಹಾದಿಗೆ ಹೋಗ್ಬೇಕಂದ್ರೆ ಅದು ತಪಸ್ಸಿನ ರೀತಿ ಮಾಡ್ಬೇಕು. ಅಂದ್ರೆ ತಪಸ್ಸು ಅಂದ್ರೆ ಒಂದ್ ಕೂತ್ಕೊಂಡು ತಪಸ್ ಮಾಡೋದಲ್ಲ, ಅಂದ್ರೆ ನಮ್ಮ ಬದುಕ ಜೀವನವಾಗಿ ನಾವು ರೂಪಿಸ್ಕೋಬೇಕು. ಯಾವ ವಿಷಯದಲ್ಲಿ ಆಹಾರ ನಿದ್ದೆ ಇವ್ರ ಬಗ್ಗೆ ತಾನು ತನ್ನದು ನಮ್ದು ನಂದು ಅನ್ನೋ ಅಂತ ಅಂಶಗಳನ್ನ ನಾವು ಕಡಿಮೆ ಮಾಡ್ಕೊಳ್ತಾ ಹೋಗ್ಬೇಕು. ಇದನ್ನೆಲ್ಲ ಮಾಡದಂತ ಒಬ್ಬ ಪ್ರಮುಖ ವ್ಯಕ್ತಿ, ಮಹಾನ್ ವ್ಯಕ್ತಿ ಇರೋ ವಿಚಾರಗಳು, ಅವ್ರ ಬಗ್ಗೆ ನಾವು ಮಾತಾಡೋಷ್ಟು ಅಲ್ಲ, ನಾವು ಅಡುಗೆ ಸಮಾಗಿದ್ದೀನಿ. ಆದ್ರೆ ಅವ್ರು ಹಗಲು ರಾತ್ರಿ ನಿರಂತರವಾಗಿ ಸಾಧನೆಯನ್ನ ಮಾಡಿದಂತ ವ್ಯಕ್ತಿ. ನೀವ್ ಹೇಳ್ದಂಗೆ 48 ದಿನದಲ್ಲೇ ಆತ ನರನಿಂದ ನಾರಾಯಣ ಅಂತ ಅನ್ನಿಸ್ಕೊಳ್ತಾ ಹೋದ್ರು. ಮತ್ತೊಂದು ವಿಷಯ ಬ್ರಹ್ಮಚಾರ್ಯ. ಬ್ರಹ್ಮಚಾರ್ಯ ಅಂತ ಅಂದ್ರೆ ನಾವ್ ಅಂದ್ಕೊಂಡಿರೋ ಅಂತಲ್ಲ.
ಅದೇನು ಅಂದ್ರೆ ಬ್ರಹ್ಮನಿಗೋಸ್ಕರ ಇಡೀ ಬದುಕನ್ನ ಯಾವಾಗಿಡ್ತಾರೋ ಆತನಿಗೋಸ್ಕರನೇ ಯಾರು ಮೀಸಲಾಗಿರ್ತಾರೋ, ಮನಸ್ಸಲ್ಲಿ ಸದಾ ಧ್ಯಾನ ಆತ್ಮದ ಬಗ್ಗೆ ಯೋಚನೆ ಮಾಡ್ತಾರೋ ಅವನು ನಿಜವಾದ ಬ್ರಹ್ಮಚಾರಿ ಅನ್ನೋದು ನಮ್ಗೆ ತಿಳಿತಾ ಬಂತು. ನೆಕ್ಸ್ಟ್ 6ನೇ ಶ್ರೇಯೋ ಮಾರ್ಗ ಅಂತ. ಇದು ಶ್ರೇಯೋ ಮಾರ್ಗ ಅಂತ ಅಂದ್ರೆ ನಮ್ಗೆ 2 ರೀತಿ ಅಂಶಗಳು ಗೊತ್ತಾಗುತ್ತೆ ಅಲ್ಲಿ. ನಾವು ಪ್ರಿಯವಾದದ್ದನ್ನ ನಮ್ಗೆ ಇಷ್ಟವಾದದ್ದನ್ನ ನಾವು ಬಯಸಿದ್ರೆ ಅದು ಶ್ರೇಯೋ ಮಾರ್ಗ ಆಗೋಲ್ಲ. ಶ್ರೇಯೋ ಮಾರ್ಗ ಅಂದ್ರೆ ಈ ಈ ದುಃಖ, ನೋವು, ಸುಖ, ಭೋಗಗಳಿಂದ ನಾವು ಹೊರ ಬಂದ್ರೆ ಅಲ್ಲಿ ಶ್ರೇಯೋ ಮಾರ್ಗವನ್ನ ನಾವು ಕಾಣ್ತಾ ಹೋಗ್ತೀವಿ. ಅದು ಗೊತ್ತಾಯ್ತು. ಕಷ್ಟ ಆಗುತ್ತೆ ಅದು, ಆದ್ರೂ ಒಳಗಿನ ಕಡೆಗೆ ಗಮನವನ್ನ ಸದಾ ಕಾಲ ಹರಿಸ್ಬೇಕು. ಇನ್ನು 7ನೇ ಅಂಶ ಇಂದ್ರಿಯಗಳನ್ನ ಸ್ವಾಧೀನದಲ್ಲಿ ಇಟ್ಕೋಬೇಕು. ಇಂದ್ರಿಯಗಳಂದ್ರೆ ಪಂಚೇಂದ್ರಿಯಗಳು. ಆ ಪಂಚೇಂದ್ರಿಯಗಳೆಲ್ಲ ಕಾರ್ಯಕ್ರಮ ನಡೆಯೋದು ಮನಸ್ಸಿನಿಂದನೇ. ಹಾಗಾಗಿ ಮನಸ್ಸನ್ನು ಯಾರು ಹತೋಟಿಯಲ್ಲಿ ನಿಯಂತ್ರಣ ಇಟ್ಕೊತಾರೋ ಅವ್ರು ಖಂಡಿತ ಇಂದ್ರಿಯಗಳ ಸ್ವಾಧೀನವನ್ನ ಮಾಡಬಹುದು. ಅದಕ್ಕೆ ಬೇಸರ ಕೊಟ್ರಿ ಶ್ರೀಕೃಷ್ಣ ಮತ್ತೆ ಅರ್ಜುನರನ್ನ. ಆತ್ಮ ಅಂದ್ರೇನೆ ಕೃಷ್ಣ, ಇಂದ್ರಿಯಗಳು ಅಂದ್ರೆ ಇಲ್ಲಿ ನಮ್ಗೆ ಯಾರು ಬರ್ತಾರೆ ಅಂದ್ರೆ ಅರ್ಜುನ ಬರ್ತಾನೆ. ಬುದ್ಧಿ ಅನ್ನೋ ರಥದಲ್ಲಿ ಸಾರಥಿಯಾಗಿದ್ದವನು ಕೃಷ್ಣ. ಮನಸ್ಸಿಗೆ ಸದಾ ಕಾಲ ನಾವು ಲಗಾಮನ್ನ ಹಾಕೋ, ಈ ಲಗಾಮ್ ಇಟ್ಕೊಂಡಿದ್ದ ಬುದ್ಧಿಯ ಕೈಯಲ್ಲಿ ಮನಸ್ಸು ಸದಾ ಕಾಲ ಇದ್ದೇ ಇದೆ. ಅಂದ್ರೆ ನಾವು ಇಂದ್ರಿಯಗಳಿಗೆ ಹೋಗಿ ಎಲ್ಲವನ್ನು ಕಳ್ಕೊಳ್ಳೋ ಹೋಗ್ತೀವಿ. ಹಾಗಾಗಿ ಇಂದ್ರಿಯಗಳ ಸ್ವಾಧೀನ, ನಿಯಂತ್ರಣ ಅಥವಾ ಹತೋಟಿ ಬಹಳ ಮುಖ್ಯ ಆಗಿರುತ್ತೆ. ಇನ್ನು ಕೊನೆಯದಾಗಿ ಮನಸ್ಸನ್ನ ಪಾವನಗೊಳಿಸ್ಬೇಕು. ಮನಸ್ಸನ್ನ ಸದಾ ಕಾಲ ಪಾವನರು ಅಂದ್ರೆ ಶ್ರೇಷ್ಠ ರೀತಿಯಲ್ಲಿ ಆತ್ಮದ ಜ್ಞಾನ ಇಟ್ಕೊಂಡ್ರೆ ಖಂಡಿತ ನಾವು ಭಗವಂತನ ಹತ್ರಕ್ಕೆ ಹೋಗೋದಿಕ್ಕೆ ಸಾಧ್ಯ ಇದೆ ಅಂತ ಇಷ್ಟ ಅಂಶ ನಾನು ನೋಟ್ ಮಾಡ್ಕೊಂಡಿದ್ದೀನಿ ಗುರು. ವೆರಿ ಗುಡ್. ತುಂಬಾ ಚೆನ್ನಾಗಿ ಡೀಟೇಲ್ ಆಗಿ ಬರ್ಕೊಂಡಿದ್ದೀವಿ. ಎಲ್ಲರೂ ರಾಣಿ ಮಾಸ್ಟರಿಗೆ ಒಂದು ದೊಡ್ಡ ಚಪ್ಪಾಳೆ. ತುಂಬಾ ಡೀಟೇಲ್ ಆಗಿ ಬರ್ಕೊಂಡಿದ್ದೀರಿ. ಆಮೇಲೆ ನೀವು ಹೇಳಿದಿರಲ್ವಾ, ಹೌದು ಎಲ್ಲರೊಳಗೂ ಪರಮಾತ್ಮ ಇದ್ಮೇಲೆ ಯಾಕೆ ಎಲ್ಲರೂ ಕೆಟ್ಟವರಿದ್ದಾರೆ, ದುಷ್ಟರಿದ್ದಾರೆ? ಎಲ್ಲರೊಳಗೂ ಪರಮಾತ್ಮ ಇದ್ದಾನೆ. ಆದರೆ ಮನುಷ್ಯ ಅಂದ್ರೆ ಏನು? ಮನುಷ್ಯ ಅಂದ್ರೆ ಏನು? 3. ಒಂದು ದೇಹ, ಮನಸ್ಸು, ಆತ್ಮ. 3 ಸೇರಿ ಒಬ್ಬ ಮನುಷ್ಯ ಆಗಿರ್ತಾನೆ ಅಲ್ವಾ? ದೇಹ ಇರ್ತದೆ. ಈ ದೇಹಕ್ಕೂ ನಮ್ಮ ಒಳಗಿರುವ ಆತ್ಮನಿಗೂ ಮಧ್ಯೆ ಒಂದು ಅಡ್ಡಗೋಡೆ ಇದೆ. ಯಾವುದದು? ಮನಸ್ಸು ಮತ್ತು ದೇಹ ಅನ್ನೋದು ಅಸತ್ಯವಾದದ್ದು. ಅಸತ್ಯವಾದದ್ದು ಏನ್ ಮಾಡ್ತದೆ? ಆ ಆತ್ಮದ ಪರಿಜ್ಞಾನ ಅದಕ್ಕೆ ಇರೋದಿಲ್ಲ. ಕಣ್ಣಿಗೆ ಏನ್ ಕಾಣ್ತದೆ, ಇಂದ್ರಿಯಗಳು ಏನನ್ನ ಗ್ರಹಿಸ್ತದೋ ಅದನ್ನೇ ಸತ್ಯ ಅಂತ ಹೇಳಿ ಏನ್ ಮಾಡ್ತದೆ? ಮಾಯೆ ಒಳಗೆ ಮುಳುಗ್ತದೆ. ಅದೇ ಮಾಯೆ ಅಂದ್ರೆ ಅದೇ. ಅಸತ್ಯವಾದದನ್ನ ನೋಡಿ ಇದೇ ಸತ್ಯ, ಇದೇ ಜಗತ್ತು ಅಂತ ಹೇಳಿ ಅದು ಭ್ರಮಿಸ್ತದೆ. ಅದಕ್ಕಾಗಿ ಅದು ಪ್ರಯತ್ನ ಮಾಡ್ತದೆ ಅದನ್ನು ಪಡಿಲಿಕ್ಕಾಗಿ. ಕಣ್ಣು ನೋಡ್ತದೆ, ಆ ನೋಡಿದ್ದನ್ನು ಪಡಿಬೇಕು ಅನ್ನೋ ಆಸೆ ಬರ್ತದೆ. ಕಿವಿ ಕೇಳಿಸ್ಕೊಳ್ತದೆ, ಚರ್ಮ ಸ್ಪರ್ಶವನ್ನು ಬಯಸ್ತದೆ, ಆ ನಾಲಿಗೆ ರುಚಿಯನ್ನ ಬಯಸ್ತದೆ. ಅದು ಬೇಕು ಬೇಕು ಅಂತ ಹೇಳಿ ಪರಿತಪಿಸ್ತಾ ಇರ್ತದೆ. ಮನಸ್ಸು ಪ್ರೇರಣೆ ಮಾಡ್ತಾ ಇರ್ತದೆ. ಆತ್ಮ ಅದರ ಹಿಂದಿರುವ ಆತ್ಮದ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ ಹೋಗ್ತದಾ? ಇಲ್ಲ ಅಲ್ವಾ? ಹಾಗಾಗಿ ಎಲ್ಲದರ ಮೂಲ ಯಾವುದು? ಮನಸ್ಸು. ಮನಸ್ಸು ಯಾಕೆ ಅಡ್ಡ ನಿಂತಿದೆ? ಅದು ಅದಕ್ಕೆ ಏನ್ ಮಾಡ್ಬೇಕು? ಮನಸ್ಸನ್ನ ಶೂನ್ಯ ಮಾಡ್ಬೇಕು. ಮನಸ್ಸು ಇಲ್ಲದ ಹಾಗೆ ಮಾಡ್ಬೇಕು. ಮನಸ್ಸು ಇಲ್ಲದ ಹಾಗೆ ಮಾಡಿದಾಗ ಏನಾಗ್ತದೆ? ಆ ಒಳಗಿರುವ ಆತ್ಮ ಏನಾಗ್ತದೆ? ಚೇತರಿಸಿಕೊಳ್ತದೆ. ಅಂದ್ರೆ ಅದು ಓಪನ್ ಆಗ್ತದೆ. ಅದು ತನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಶುರುವಾಗ್ತದೆ. ಆಗ ಅವನಲ್ಲಿ ಮನಸ್ಸು ಇರೋದಿಲ್ಲ. ಪರಮಾತ್ಮನ ಲಕ್ಷಣಗಳು, ಶಕ್ತಿಗಳು, ಗುಣಗಳು ಜಾಗೃತವಾಗ್ತದೆ. ಅದೇ ಯೋಗಿಗಳಲ್ಲಿ ಕಾಣಿಸೋದು. ಸಿದ್ಧಿಗಳು ಅಂದ್ರೆ ಏನು? ಪರಮಾತ್ಮನ ಶಕ್ತಿಗಳು ಅಂತ. ಅವರಲ್ಲಿ ಆತ್ಮದಲ್ಲಿ ಜಾಗೃತ ಆಗಿದ್ದಾವೆ. ಗುಣಗಳು ಅಂತಂದ್ರೆ ಏನು? ಪರಮಾತ್ಮನ ಗುಣಗಳು ಅವು ಅವನಲ್ಲಿ ಜಾಗೃತ ಆಗಿದ್ದಾವೆ ಅಂತ ಅರ್ಥ. ಯಾಕೆ? ಅವನು ಮನಸ್ಸು ಶೂನ್ಯ ಆಗಿದೆ. ಮನಸ್ಸು ಶೂನ್ಯ ಮಾಡಿದ್ದಾರೆ ಅವರು. ಎಲ್ಲರೂ ಮಾಡಬೇಕಾದದೇನೋ ಮನಸ್ಸನ್ನ ನಾಶ ಮಾಡಬೇಕು, ಶೂನ್ಯ ಮಾಡಬೇಕು, ಝೀರೋ ಮಾಡಬೇಕು. ಅದಕ್ಕಾಗಿ ಇರುವ ಮಾರ್ಗ ಯಾವುದು? ಮಂತ್ರ ಹೇಳಿದ್ರೆ ಆಗೋಲ್ಲ, ಸ್ತೋತ್ರ ಹೇಳಿದ್ರೆ ಆಗೋಲ್ಲ, ಪೂಜೆ ಮಾಡಿದ್ರೆ ಆಗೋಲ್ಲ, ತೀರ್ಥ ಯಾತ್ರೆ ಮಾಡಿದ್ರೆ ಆಗೋಲ್ಲ, ಗಂಗಾ ಸ್ನಾನ ಮಾಡಿದ್ರೆ ಆಗೋಲ್ಲ, ನೀವು ಗೈಡಿಂಗ್ ಮೆಡಿಟೇಷನ್ ಮಾಡಿದ್ರೆ ಆಗೋಲ್ಲ, ಮ್ಯೂಸಿಕ್ ಮೆಡಿಟೇಷನ್ ಮಾಡಿದ್ರೆ ಆಗೋಲ್ಲ. ಏನ ತಿಪ್ಪುರ್ಲಾಗ ಹಾಕಿದ್ರು ಮನಸ್ಸು ಶೂನ್ಯ ಆಗೋಲ್ಲ. ಅದಕ್ಕಿರುವುದು ಏಕೈಕ ಮಾರ್ಗ ಯಾವುದು? ಉಸಿರಾಟದ ಮೇಲೆ ಗಮನ, ಶ್ವಾಸದ ಮೇಲೆ ಗಮನ. ಶ್ವಾಸದ ಮೇಲೆ ನಿರಂತರವಾಗಿ ಗಮನ ಇಟ್ಟಾಗ ಏನಾಗ್ತದೆ? ಮನಸ್ಸು ಹಂತ ಹಂತವಾಗಿ ಶೂನ್ಯವಾಗ್ತಾ ಬರ್ತದೆ. ಅವಾಗ ಮನಸ್ಸು ಮಾಯವಾಗ್ತದೆ. ಮನಸ್ಸು ಮಾಯವಾದಾಗ ಇರುವುದು ಆತ್ಮ ಒಂದೇ. ಆಗ ಅವನಲ್ಲಿ ಪರಮಾತ್ಮನ ಗುಣಗಳು ಜಾಗೃತವಾಗ್ತಾ ಹೋಗ್ತದೆ. ಕರೆಕ್ಟಾ ಮೇಡಮ್? ಹಾ,
ಹಾಗಾಗಿ ಮನುಷ್ಯನ ಒಳ್ಳೆಯವನು ಕೆಟ್ಟವನು ದುರ್ಬುದ್ಧಿ ಎಲ್ಲದರಲ್ಲಿರೋದು ಮನಸ್ಸಿನಲ್ಲಿ. ಅದಕ್ಕೆ ಈ ಭಾಗವತದಲ್ಲಿ ಕೃಷ್ಣ ಹೇಳಿದ ಮನಸ್ಕೋತಂ ಸಮಾಚಾರ ಇದು, ಮನಸ್ಸನ್ನ ಶುದ್ಧ ಮಾಡ್ಕೊಳ್ಬೇಕು. ಮನಸ್ಸು ಶುದ್ಧ ಆಗದ ಹೊರತು, ಮನಸ್ಸನ್ನ ದಾಟದ ಹೊರತು, ಮನಸ್ಸಿನಲ್ಲಿ ನಾನು ಆಗ್ಬೇಕು, ಒಳ್ಳೇದಾಗ್ಬೇಕು, ನಾನು ಉದ್ಧಾರ ಆಗ್ಬೇಕಪ್ಪ ಅನ್ನೋ ಬರದ ಹೊರತು ಯಾರನ್ನೂ ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಹಾಗಾಗಿ ಎಲ್ಲದರ ನಿಜವಾದ ನಮ್ಮ ಶತ್ರು ಯಾರು? ಮನಸ್ಸು. ನಿಜವಾದ ನಮ್ಮ ಮಿತ್ರ ಯಾರು? ನಮ್ಮ ಮನಸ್ಸು. ಹಾಗಾಗಿ ಎಲ್ಲದರ ಮೂಲ ಯಾವುದು? ಇಷ್ಟೆಲ್ಲ ನಡೀತಾ ಇರೋದಕ್ಕೆ ಮೂಲ ಯಾರು? ಮನಸ್ಸು. ಓಕೆ. ಹಾ, ಈಗ ನಾಗಮ್ಮ ಮಾಸ್ಟರ್ ಮಾತಾಡ್ತಾರೆ, ಮಾತಾಡಿ ಮಾಸ್ಟರ್. ನಮಸ್ತೆ ಮಾಸ್ಟರ್. ಹಾ, ನಮಸ್ತೆ ಮೇಡಮ್. ಹಲೋ. ಹಾ ಸರ್, ಹೇಳ್ತೇನೆ ನೋಡಿ ಸರ್. ಹೇಳಿ. ಬ್ರಹ್ಮ ಜ್ಞಾನ ಪಡೆಯಲು ಬೇಕಾದ ಅಂಶಗಳು: ಮೋಕ್ಷತ್ವ, ತೀವ್ರವಾದ ದೇವರು ಬೇಕು. ಭಗವಂತನ ನಿರಂತರ ಆತ್ಮ ಪಡೆಯಲು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಹಂಬಲಿಸುವರು. ಪ್ರಾಪಂಚಿಕ ಸುಖವನ್ನು ತ್ಯಜಿಸಿ ಆತ್ಮವನ್ನು ಆಚರಿಸಬೇಕು. ಅಸತ್ಯವಾದ ಮಾಯಕ್ಕೆ ಸಿಲುಕಿಕೊಳ್ಳಬಾರದು. ಅಧರ್ಮ, ಅಸತ್ಯ, ಮಾಯೆಯಲ್ಲಿ ಸಿಲುಕಬಾರದು. ಅಧರ್ಮದ ಹಾದಿಯನ್ನು ಹಿಡಿಯಬಾರದು. ವಿರಕ್ತಿತ್ವ, ಇಹ ಪರ ಲೌಕಿಕ ಸುಖಕ್ಕಾಗಿ ತನ್ನನ್ನು ಕಣ್ಣಿಗೆ ಕಾಣಿಸದ ಲೌಕಿಕ ಜೀವನವನ್ನು ಬಯಸಬಾರದು. ಶಾಶ್ವತವಾದ ಆತ್ಮದ ಉದ್ಧಾರಕ್ಕಾಗಿ ಶ್ರಮಿಸಬೇಕು. ಆತ್ಮಕ್ಕೆ ಸಾವು ಇಲ್ಲ. ಭಗವಂತನನ್ನು ಪಡೆಯಲು ಶ್ರಮಿಸಬೇಕು. ಅಂತರ್ಮುಖ ಇಂದ್ರಿಯಗಳನ್ನು ತನ್ನ ಹಿಡಿತದಲ್ಲಿ ಗೊಳಿಸಬೇಕು. ಆತ್ಮವನ್ನು ಪಡೆಯಲು ನಿರಂತರವಾಗಿ ಧ್ಯಾನವನ್ನು ಮಾಡಿ ಅಂತರ್ಮುಖ ಆಗಬೇಕು. ಪಾಪ ವಿಮೋಚನೆ, ದುರ್ಮಾರ್ಗದಿಂದ ತಪ್ಪುಗಳನ್ನು ಮಾಡುವುದನ್ನು ಬಿಡಬೇಕು. ಯಾರು ಬುದ್ಧಿಯನ್ನು ಸತ್ಯದ ಕಡೆಗೆ ಒಯ್ಯುತ್ತಾರೆ, ಮನಸ್ಸು ಶೂನ್ಯ ಮಾಡಿ ನಿರಂತರವಾಗಿ ಧ್ಯಾನ ಮಾಡಿದರೆ ಭಗವಂತನ ದರ್ಶನವಾಗುತ್ತದೆ. ಬ್ರಹ್ಮಚರ್ಯ, ಪರಿಪಾಲನೆ, ಸತ್ಯವನ್ನು ನುಡಿಯಬೇಕು. ಸತ್ಯವು ಯುಗಗಳು ಬದಲಾದರೂ ಸತ್ಯವಾಗಿರುವುದು. ಆತ್ಮ ಸಮಸ್ತ ಜೀವರಾಶಿಗಳಲ್ಲಿ ಇರುತ್ತದೆ ಎಂದು ಕೃಷ್ಣ ಹೇಳಿದ್ದಾನೆ. ಯಾವಾಗಲೂ ಆತ್ಮ ಧ್ಯಾನದ ಬಗ್ಗೆ ಮಾತ್ರ ಚರ್ಚೆ ಮಾಡಬೇಕು. ನಿರಂತರವಾಗಿ ಆತ್ಮದ ಬಗ್ಗೆ ಚಿಂತನೆ ಮಾಡಬೇಕು. ಆತ್ಮದ ಕುರಿತು ಸತ್ಯವನ್ನು ಮಾಡಬೇಕು. ಆತ್ಮದ ಕುರಿತು ಅಸತ್ಯವಾದ ಬಗ್ಗೆ ಚಿಂತಿಸುವವರು ಆತ್ಮಹಂತಕರು. ತಪಸ್ಸನ್ನು ನಮ್ಮ ಬದುಕಿನಲ್ಲಿ ಆಹಾರ, ನಿದ್ರೆ, ನಿಯಂತ್ರಣದಲ್ಲಿರಬೇಕು. ನಾವು ಅಹಂಕಾರದಿಂದ ಎಂಬುದನ್ನು ಕಡಿಮೆ ಮಾಡಿಕೊಳ್ಳಬೇಕು. ಆತ್ಮದ ಕುರಿತು ಜಾಗೃತೆಗೊಳಿಸಬೇಕು. ಬ್ರಹ್ಮನಿಗಾಗಿ ಬದುಕಿಗಾಗಿ ಆಚರಣೆ ಮಾಡಬೇಕು. ಬ್ರಹ್ಮನೇ ಇಡೀ ಬದುಕಿಗಾಗಿ ಆಚರಣೆ ಮಾಡುತ್ತಿದ್ದಾನೆ. ಬ್ರಹ್ಮನೊಂದಿಗೆ ಇರಬೇಕು ಎಂದು ನಿರಂತರವಾಗಿ ಭಗವಂತನನ್ನು ಹೊಂದಬೇಕು ಎಂದು ಯಾರು ಕುಳಿತುಕೊಳ್ಳುವರು ನಿತ್ಯ ನಿರಂತರವಾಗಿ ಬಯಸುವುದು ಶ್ರೇಯಸ್ಸು ಮಾರ್ಗ. ಒಳ್ಳೆಯದನ್ನು ಶ್ರೇಯಸ್ಸು ಮಾರ್ಗವನ್ನು ಯಾವುದು ಒಳ್ಳೆಯದು ಎಂದು ಮಾಡುವುದು. ಅಸತ್ಯ ಮಾರ್ಗದಿಂದ ಸತ್ಯದವಾದ ಶಾಶ್ವತವಾದದನ್ನು ಹೊಂದಲಿಕ್ಕಾಗಿ ಪ್ರಾಪಂಚಿಕ ಸುಖಕ್ಕಾಗಿ ಒತ್ತು ಕೊಡದೆ ಶ್ರೇಯಸ್ಸ ಮಾರ್ಗವನ್ನು ಬಯಸಬೇಕು. ನಮ್ಮ ಇಂದ್ರಿಯಗಳನ್ನು ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು. ಪ್ರತಿನಿತ್ಯ ಉಪಾಸನೆ ಆಚರಣೆ ಬೇಕು. ಮನಸ್ಸು ಚಂಚಲ ಇದ್ದರೆ ಮಾಯೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇವೆ. ಆತ್ಮಹಂತಕರು ಆಗುತ್ತಾರೆ. ಈ ಕ್ಷಣದಲ್ಲಿ ಆತ್ಮಕ್ಕಾಗಿ ಬಳಸಿಕೊಳ್ಳಬೇಕು. ಜನನ ಮರಣ ಚಕ್ರಗಳಿಂದ ತಪ್ಪಿಸಿಕೊಳ್ಳಬೇಕು. ಇದರಿಂದ ಹೊರ ಬರಲು ಪ್ರಯತ್ನಿಸಬೇಕು. ಸರ್, ವೆರಿ ಗುಡ್. ತುಂಬಾ ಚೆನ್ನಾಗಿ, ಸೂಪರ್ ಆಗಿ, ಡೀಟೇಲ್ ಆಗಿ ಬರ್ಕೊಂಡಿದ್ದಾರೆ ನಾಗಮ್ಮ ಮಾಸ್ಟರ್. ಚಪ್ಪಾಳೆ, ಜೋರಾದ ಚಪ್ಪಾಳೆ. ವೆರಿ ಗುಡ್. ಹಾಗೆ ಪ್ರತಿನಿತ್ಯ ಅದನ್ನ ನಾವು ನೋಟ್ಸ್ ಬರ್ಕೊಂಡಿದ್ದೇನಿದೆ ಅದನ್ನ ತೆಗೆದು ನೋಡ್ಬೇಕು. ನೋಡಿ ಅದನ್ನ ಅಳವಡಿಸಿಕೊಳ್ಳಬೇಕು. ಅಳವಡಿಸಿಕೊಳ್ಳದೆ ಹೋದ್ರೆ ಏನೂ ಪ್ರಯೋಜನ ಇಲ್ಲ ಅಲ್ವಾ. ಎಲ್ಲವೂ ಅಸತ್ಯವಾದದ್ದು. ನಮ್ಮ ಹೆಸರು ಅಸತ್ಯ, ನಮ್ಮ ದೇಹವೂ ಅಸತ್ಯ, ನಾವಿರುವ ಕುಟುಂಬ ಅಸತ್ಯ, ನಮ್ಮ ಅಡ್ರೆಸ್ಸು ಅಸತ್ಯ, ನಮ್ಮ ಜನ್ಮವೇ ಅಸತ್ಯ ಅಲ್ವಾ. ನಮ್ಮ ಊರು ಅಸತ್ಯ, ನಮ್ಮ ಜಾತಿ ಅಸತ್ಯ, ನಮ್ಮ ಧರ್ಮ ಎಲ್ಲವೂ ಅಸತ್ಯವಾದದ್ದು. ಅದಕ್ಕೆ ಶಂಕರಾಚಾರ್ಯರು ಏನ್ ಹೇಳಿದ್ರು? ಬ್ರಹ್ಮ ಸತ್ಯಂ ಜಗನ್ ಮಿಥ್ಯಂ. ಬ್ರಹ್ಮ ಸತ್ಯ, ಧರ್ಮ ಮಾತ್ರ ಸತ್ಯವಾದದ್ದು. ಇದೆಲ್ಲ ಮಾಯೆ. ನಾವು ಏನೂ ಅಲ್ಲ. ಹಾಗಾಗಿ ಯಾರು ನಾನು? ಚಿದಾನಂದ ರೂಪಂ
ಶಿವೋಹಂ ಶಿವೋಹಂ. ಚಿದಾನಂದ ರೂಪನಾದ ಶಿವ, ಅವನು ಮಾತ್ರ ನಾನು. ನಾನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಆ? ಯಾವುದೂ ಅಲ್ಲ, ಮಾಯೆ ಅಲ್ಲ ಅಲ್ವಾ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅನ್ನುವ ಯಾವುದು ನಾನಲ್ಲ. ಮೂಗಲ್ಲ, ಕಣ್ಣಲ್ಲ, ಕಿವಿಯಲ್ಲ, ನಾಲಿಗೆಯಲ್ಲ, ಯಾವ ಇಂದ್ರಿಯಗಳು ನಾನಲ್ಲ. ಯಾರು ನಾನು? ಚಿದಾನಂದ ರೂಪನಾದ ಶಿವ ನಾನು. ಅದು ಮಾತ್ರ ತಲೆಯಲ್ಲಿರಬೇಕು. ಹಾಗಾಗಿ ಬರೀ ನಾವು ಪಾಠ ಕೇಳಿದರೆ ಸಾಕಾಗಲ್ಲ, ಅದನ್ನ ಅಳವಡಿಸಿಕೊಳ್ಳಬೇಕು, ತುಡಿತಾ ಇರಬೇಕು. ಅದಕ್ಕೆ ವಯಸ್ಸಿನ ಮಿತಿ ಇಲ್ಲ. ರಿಟೈರ್ಡ್ ಆದ್ಮೇಲೆ ನೋಡೋಣ, ವಯಸ್ಸಾದ್ಮೇಲೆ ನೋಡೋಣ. ಒಂದು ತಿಂಗಳು ದಾಟ್ಲಿ. ಮೂರ್ಖಾತ್ಮಗಳು ಯಾರವರು? ಮೂರ್ಖಾತ್ಮಗಳು. ಸಮಯವನ್ನು ಮುಂದೆ ಹಾಕ್ತಾ ಇದ್ದಾರೆ ಅಂದ್ರೆ ಮೂರ್ಖಾತ್ಮಗಳು. ಅದಕ್ಕಾಗಿ ಏನ್ ಮಾಡಬಾರ್ದು? ಹಾಕಬಾರ್ದು. ಇವತ್ತಿನ ದಿನ, ಈ ಕ್ಷಣವೇ ನನ್ನ ಆತ್ಮಕ್ಕಾಗಿ ನಾನು ಏನು ಶ್ರಮಿಸ್ತಾ ಇದ್ದೇನೆ ಅದನ್ನ ಮಾತ್ರ ಮಾಡಬೇಕು. ಯಾರು ಬರಲ್ಲ ಹಾಗಂತ ಯಾರು ಬಿಟ್ಟು ಹೋಗಿ ಅಂತ ಯಾರು ಹೇಳ್ತಾ ಇಲ್ಲ. ಯಾವುದನ್ನು ಬಿಡಬಾರ್ದು. ಅದು ಏನಾಗ್ತದೆ? ಪಲಾಯನವಾದ ಆಗ್ತದೆ, ಅದು ಅಸತ್ಯ ಆಗ್ತದೆ. ಬಿಟ್ಟು ಹೋಗೋದು ಕೂಡ ಅಸತ್ಯ. ಯಾವುದು ಬಿಡಬಾರ್ದು, ಎಲ್ಲದರಲ್ಲೂ ಇರಬೇಕು. ಹೇಗಿರಬೇಕು? ಪರಿಜ್ಞಾನದಿಂದ ಇರಬೇಕು. ಎಲ್ಲವೂ ಅಸತ್ಯವಾದದ್ದು ಇದ್ಯಾವುದು ಸಂಶೋಧನೆ. ನನ್ನ ಇಡೀ ಬದುಕಿನಲ್ಲಿ ನಿಜವಾಗಲೂ ನನ್ನದು ಯಾವುದು? ನಿಜವಾಗಲೂ ಶಾಶ್ವತವಾದದ್ದು ಯಾವುದು? ನನ್ನ ಆತ್ಮದ ಉನ್ನತಿಗಾಗಿ ನಾನು ಏನು ಶ್ರಮಿಸಿದನೋ ಅದೇ ನನ್ನದು. ಅದಲ್ಲದ ಹೊರತು ಯಾವುದು ನನ್ನಲ್ಲ. ಇಂಥ ಮನೆ, ಇಂಥ ಸಾವಿರಾರು ಲಕ್ಷ ಮನೆ ಮಾಡಿದ್ದೀರಿ, ಇದು ನಿಮ್ಮ ಮನೆ ಅಲ್ಲ. ಇದು ಈ ಗಂಡ, ಇಂಥ ಲಕ್ಷಾಂತರ ಗಂಡಂದಿರು ಬಂದು ಹೋಗಿದ್ದಾರೆ. ಈ ಹೆಂಡತಿ, ಇಂಥ ಲಕ್ಷಾಂತರ ಹೆಂಡತಿಯರು ಬಂದು ಹೋಗಿದ್ದಾರೆ. ಮಕ್ಕಳು, ಲಕ್ಷಾಂತರ ಹೆಂಡತಿಯರು ಮಕ್ಕಳು ಬಂದು ಹೋಗಿದ್ದಾರೆ ಅಲ್ವಾ. ಬಂಧುಗಳು, ಇಂತಹ ಲಕ್ಷಾಂತರ ಬಂಧುಗಳು, ಕೋಟ್ಯಾಂತರ ಬಂಧುಗಳು ಬಂದು ಹೋಗಿದ್ದಾರೆ. ಅವಾಗೆಲ್ಲ ಅನ್ಕೊಂಡ ಇದು ನಂದೇ 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 ಅಂತ ಬದುಕಿದ. ಕೊನೆಗೆ ಅದು ಕೂಡ ಯಾವುದು ಶಾಶ್ವತ ಅಲ್ಲ. ಹಾಗಾಗಿ ಎಲ್ಲವನ್ನ ಬಿಟ್ಟು ಹೋಗಿ ಅಂತ ಯಾರು ಹೇಳ್ತಾ ಇಲ್ಲ. ಹಂಗಂತ ನೀವು ನಾಳೆಯಿಂದ ಶುರು ಮುಚ್ಕೊಂಡು ಬಾರದು. ನೀವ್ ಯಾವ ಸೀಮೆ ಗಂಡ, ನೀವ್ ಯಾವ ಸೀಮೆ ಹೇಳ್ತೀರಿ ಅಂತ ಹೇಳಿ ನಾಳೆಯಿಂದ ಹೇಳ್ತಾ ಇರೋದಲ್ಲ. ಅದು ಅರಿವಿನಲ್ಲಿರ್ಬೇಕು, ಜ್ಞಾನ ತಲೆಯಲ್ಲಿರ್ಬೇಕದು. ಹೊರಗಡೆ ವ್ಯಕ್ತಪಡಿಸೋದಲ್ಲ, ಅದು ಹೊರಗಡೆಯಿಂದ ವ್ಯಕ್ತಪಡಿಸೋದಲ್ಲ. ಒಳಗಡೆ ಆ ಜ್ಞಾನ ಇರಬೇಕು. ಜ್ಞಾನ ಇದ್ದು ಏನ್ ಮಾಡ್ಬೇಕು? ನನ್ನ ಆತ್ಮದ ಒಳಿತಿಗಾಗಿ, ಉನ್ನತಿಗಾಗಿ ಪ್ರತಿ ಕ್ಷಣ, ಪ್ರತಿ ನಿಮಿಷ ಏನ್ ಮಾಡ್ಬೇಕು? ಶ್ರಮಿಸ್ತಾ ಇರ್ಬೇಕು. ಹೇಗೆ ಶ್ರಮಿಸ್ತಾ ಇರ್ಬೇಕು? ಸಮಯ ಸಿಕ್ಕಾಗಿಲ್ಲ ಏನ್ ಮಾಡ್ಬೇಕು? 5 ಫಿಂಗರ್ ಕಾನ್ಸೆಪ್ಟ್. ಯಾವುದು? ಏನ್ ಬೇಕು ದೇಹಕ್ಕೆ? ಶುದ್ಧವಾದ, ಸಾತ್ವಿಕವಾದ ಆಹಾರ ಬೇಕು. ಶುದ್ಧವಾದ, ಸಾತ್ವಿಕವಾದ ಆಹಾರ ಬೇಕು. ಯಾರಾದ್ರೂ ಸಸ್ಯಾಹಾರಿಗಳು ಆಹಾರವನ್ನ ತಯಾರು ಮಾಡಿದ್ದಾರೆ ಅಂದ್ರೆ ಅದನ್ನ ಸಾತ್ವಿಕವಾದ ಆಹಾರ ಅಂತ ಕರಿತೀವಿ. ಒಂದು ವೇಳೆ ಅವರು ಸಸ್ಯಾಹಾರಿಗಳಾಗಿದ್ದಾರೆ, ಧ್ಯಾನಿಗಳಾಗಿದ್ದಾರೆ, ಸ್ನಾನಗಿನ ಮಾಡಿ ಶುದ್ಧವಾದ ಬಟ್ಟೆ, ಶುದ್ಧವಾದ ಪಾತ್ರೆಗಳನ್ನ, ಶುದ್ಧವಾದ ಸ್ಟವ್ಗಳನ್ನ ಇಟ್ಕೊಂಡು ಅಡಿಗೆ ಮಾಡಿದ್ದಾರೆ ಅಂದ್ರೆ ಏನಂತ ಕರೀತಾರೆ? ಆ ಊಟವನ್ನ ಶುದ್ಧವಾದ, ಸಾತ್ವಿಕವಾದ ಆಹಾರ ಅಂತ ಕರೀತಾರೆ. ಶುದ್ಧವಾದ, ಸಾತ್ವಿಕವಾದ ಆಹಾರ ಅಂತ ಕರೀತಾರೆ. ಹಾಗೆ ಯಾರು ಮಾಂಸಾಹಾರವನ್ನು ತಿಂತಾ ಇದ್ದಾರೆ, ಅವರು ಮಾಡಿದ ಅಡಿಗೆಯನ್ನ, ಮಾಂಸಾಹಾರ ತಯಾರು ಮಾಡಿದಂತಹ ಪಾತ್ರೆಗಳನ್ನ ಬಳಸಿ, ಮಾಂಸಾಹಾರ ತಯಾರು ಮಾಡಿದ ಒಲೆಯನ್ನ ಬಳಸಿ ಯಾರು ಅಡಿಗೆ ಮಾಡಿದ್ದಾರೆ ಅದನ್ನು ಏನಂತ ಕರಿತೀವಿ? ರಾಜಸ ಆಹಾರ, ತಾಮಸ ಆಹಾರಗಳು. ಕೊಳೆಸಿ ತಿನ್ನುವ ಆಹಾರಗಳು ತಾಮಸ ಆಹಾರಗಳು. ಫ್ರಿಡ್ಜ್ ಅಲ್ಲಿ ಇಟ್ಟು ತಿನ್ನುವ ಆಹಾರಗಳು ತಾಮಸ ಆಹಾರಗಳು. ಕೊಳೆತು ಹೋಗಿದಾವೆ, ಅರ್ಧ ಚೆನ್ನಾಗಿದೆ ಅಂತ ಕಟ್ ಮಾಡಿ ಅರ್ಧ ಹಾಕ್ತಾರೆ, ಅದು ತಾಮಸ ಆಹಾರ, ತಾಮಸ ಹಣ್ಣು, ತಾಮಸ ತರಕಾರಿ. ಬುದ್ಧಿಯನ್ನ ಕೆಡಿಸ್ತದೆ ಅದು. ಆಹಾರಕ್ಕೂ ಬುದ್ಧಿಗೂ ನೇರ ಸಂಬಂಧ ಇದೆ. ಬುದ್ಧಿಯನ್ನ ಕೆಡಿಸ್ತದೆ, ನಮ್ಮ ತಪೋಶಕ್ತಿಯನ್ನ ಹಾಳು ಮಾಡ್ತದೆ. ಅಂದ್ರೆ ಇದನ್ನ ತಿಳ್ಕೊಳ್ಬೇಕು, ಯಾವ್ಯಾವುದೆಲ್ಲ ತಾಮಸ, ಯಾವ್ದು ರಾಜಸ. ಉಳಿದಿದೆ ಅಂತ ನಾವೇನ್ ಮಾಡ್ತೀವಿ? ಫ್ರಿಡ್ಜ್ ಅಲ್ಲಿ ಹೋಗಿ ಇಡ್ತೀವಿ. ಮಾರನೇ ದಿವಸ ಅದನ್ನ ಮತ್ತೆ ಬಿಸಿ ಮಾಡಿ ಬೇಯಿಸಿ ತಿಂತೀವಿ. ತಾಮಸ ಆಹಾರ ಅದು. ಮೈಕ್ರೋವೇವ್ ಅದ್ರೊಳಗೆ ಬಿಸಿ ಮಾಡಿ ತಿಂತೀವಿ, ತಾಮಸ ಆಹಾರ ಅದು. ಉಪ್ಪಿನಕಾಯಿ ತಾಮಸ ಆಹಾರ, ತಾಮಸ ಆಹಾರ. ಕೊಳೆತು 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 ಹೋಗ್ತಾರೆ. ಚಟ್ನಿ ಅಂತ ಮಾಡ್ತಾರೆ, ಅದೇನು ಕೊಳೆ ಚಟ್ನಿ ಅಂತ ಮಾಡ್ತಾರೆ, ಅದು ತಾಮಸ ಆಹಾರ. ಕೊಳೆಸಿ ತಿನ್ನೋದು.
ಮೊಸರು ಒಂದು ದಿನ ಅಷ್ಟೇ, ಮಾರನೇ ದಿವಸ ಅದು ಹುಳಿ ಆಯ್ತು ಅಂದ್ರೆ ತಾಮಸ ಆಗ್ತದೆ. ಒಂದು ದಿನ ಮಾತ್ರ ವ್ಯಾಲಿಡಿಟಿ ಅದಕ್ಕೆ ಮೊಸರು. ಹಾಗೆ ತಾಮಸ ಆಹಾರಗಳು ಏನ್ ಮಾಡ್ತದೆ, ಬುದ್ಧಿಯನ್ನ ಕುಂಭಕರ್ಣನ ಹಾಗೆ ತಯಾರು ಮಾಡ್ತದೆ. ರಾಜಸ ಆಹಾರ ಏನ್ ಮಾಡ್ತದೆ, ಬುದ್ಧಿಯನ್ನ ರಾವಣನ ಹಾಗೆ ತಯಾರು ಮಾಡ್ತದೆ. ಸಾತ್ವಿಕ ಆಹಾರ ಏನ್ ಮಾಡ್ತದೆ, ನಮ್ಮನ್ನ ವಿಭೀಷಣನ ಹಾಗೆ ತಯಾರು ಮಾಡ್ತದೆ. ಶುದ್ಧವಾದ ಸಾತ್ವಿಕವಾದ ಆಹಾರ ಹೇಗೆ ತಯಾರು ಮಾಡ್ತದೆ, ನಮ್ಮನ್ನ ಹನುಮಂತನ ಹಾಗೆ ತಯಾರು ಮಾಡ್ತದೆ. ನಿರ್ಗುಣ ಆಹಾರ ರಾಮನನ್ನಾಗಿ ಮಾಡ್ತದೆ. ರಾಮನ ಹಾಗೆ ಆಹಾರದಲ್ಲಿ ಒಟ್ಟು 5 ತರದ ಆಹಾರಗಳಿದ್ದಾವೆ. ತಾಮಸ ಆಹಾರ, ರಾಜಸ ಆಹಾರ, ಸಾತ್ವಿಕ ಆಹಾರ, ಶುದ್ಧ ಸಾತ್ವಿಕ ಆಹಾರ, ನಿರ್ಗುಣ ಆಹಾರ. ನಿರ್ಗುಣ ಆಹಾರ ಯಾವುದು? ಗಾಳಿಯನ್ನ ಸೇವನೆ ಮಾಡ್ತಾ, ಪ್ರಾಣಶಕ್ತಿಯನ್ನೇ ಸೇವನೆ ಮಾಡ್ತಾ ಯಾರು ಬದುಕ್ತಾ ಇದ್ದಾನೋ ಅದು ನಿರ್ಗುಣ ಆಹಾರ. ಕೊನೆಗೆ ಬ್ರಹ್ಮ ಋಷಿಗಳಂತಹ ಋಷಿಗಳ ಕೈಯಲ್ಲಿ ಅಡಿಗೆ ಮಾಡಿ ತಿಂತಾರಲ್ವಾ, ರಾಮನ ಕೈಯಲ್ಲಿ ಅಡಿಗೆ. ರಾಮನ ಕೈಯಲ್ಲಿ ಅಡಿಗೆ ತಿಂದ್ರು ಯಾರು? ದುರ್ವಾಸರು. ಅದು ನಿರ್ಗುಣ ಆಹಾರ. ಹಾಗೆ ಪತ್ರಿಜಿ ಗುರುಗಳು ಇರ್ಬೋದು, ದೊಡ್ಡ ದೊಡ್ಡ ಬ್ರಹ್ಮರ್ಷಿಗಳು ಇರ್ಬೋದು, ಅವರು ಮಾಡಿದಂತ ಕೈಯಲ್ಲಿ ಮಾಡಿದಂತ ಅಡಿಗೆ ಅದು ನಿರ್ಗುಣ ಆಹಾರ. ಅಂತ ಆಹಾರವನ್ನ ಸೇವನೆ ಮಾಡಬೇಕು. ಹೊರಗಡೆಯ ಸಗಣಿಯನ್ನ ತಿನ್ನಬಾರದು. ಹೊರಗಡೆ ಸಗಣಿ ತಿಂದ್ರೆ 1 ತಿಂಗಳ ತಪೋಶಕ್ತಿ ವೇಸ್ಟ್ ಆಗಿ ಹೋಗ್ತದೆ, ವ್ಯರ್ಥವಾಗಿ ಹೋಗ್ತದೆ. ಉಪವಾಸ ಇದ್ರೂ ಪರವಾಗಿಲ್ಲ, ತಿನ್ನೋದಕ್ಕಿಂತ ಮುಂಚೆ 1 ಲೋಟ ನೀರು ಕುಡಿಯೋದಕ್ಕಿಂತ ಮುಂಚೆ 100 ಸಾರಿ ಯೋಚನೆ ಮಾಡಬೇಕು. ಈ ನೀರು ಹೇಗೆ ಬಂತು, ನೀರಿನ ಮೂಲ ಏನು, ಈ ಆಹಾರ ಹೇಗೆ ಬಂತು, ಈ ಟೀ ಹೇಗೆ ಬಂತು, ಈ ಕಾಫಿ ಹೇಗೆ ಬಂತು, ಯೋಚನೆ ಮಾಡಿ ಕುಡಿಬೇಕು. ಯೋಚನೆ ಮಾಡಿ ನೋಡಿ ಎಷ್ಟು ಸತ್ಯ ಹೇಳಿದ್ರೆ. ಮೊನ್ನೆ ಇದರಿಂದ ಬರುವಾಗ ಒಬ್ರು ಜೊತೆಗೆ ಇಲ್ಲಿ ತುಂಬಾ ಚೆನ್ನಾಗಿರ್ತದೆ ಪೈನಾಪಲ್ ಜ್ಯೂಸ್ ಅಂತ ಹೇಳಿದ್ರು. ನಾ ಹೇಳಿದೆ ಬೇಡ ಸ್ವಾಮಿ, ನಾವು ಅಲ್ಲ ಜ್ಯೂಸ್ ಕುಡಿಯೋಕೇನ್ರಿ, ಅದೇನು ಅಡಿಗೆ ಮಾಡ್ತಾರ ಅಂತ ಹೇಳಿ ಕರ್ಕೊಂಡು ಹೋಗಿ ಮತ್ ನಾನು ಇದು ಗ್ಲಾಸ್ ಇರ್ತದಲ್ವ, ಅದು ಇದ್ರ ಗ್ಲಾಸಲ್ಲೂ ಯೂಸ್ ಆ್ಯಂಡ್ ಥ್ರೋ ಗ್ಲಾಸ್ ಇರ್ತದಲ್ಲ, ಅದನ್ನ ಕೇಳಿಸ್ಕೊಂಡು ಅದರಲ್ಲೇ ಕುಡಿದಿದ್ದೀನಿ. ಅದು ಕುಡಿದು ಮನೆಗೆ ಬರೋದ್ರೊಳಗೆ ಇದು ಪೂರ್ತಿ ತುಟಿ ಒಡೆದೋಗಿದ್ದಾವೆ. ಅದು ಯಾಕೆ ನನಗೆ ಯಾವಾಗೂ ಹಾಗಾಗಲ್ಲ, ಯಾಕೆ ಹಾಗಾಗಿದೆ ನನಗೂ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಆ ವ್ಯಕ್ತಿ ಅದನ್ನ ತಯಾರಿ ಮಾಡಿಕೊಟ್ನಲ್ವ, ಆ ವ್ಯಕ್ತಿ, ಅವನ ಪ್ರಭಾವ ಅದು. ನೋಡಿ, ಹಣ್ಣು ಜ್ಯೂಸ್ ಕುಡಿಬೇಕಾದ್ರೂ ಕೂಡ ನಾವು ಬರೀ ನಾನ್ ವೆಜ್ ಅಂತ ತಿಳ್ಕೊಳ್ಬಾರ್ದು. ಅದು ಎಲ್ಲರಿಗೂ ಗೊತ್ತಾಗಲ್ಲ, ಗೊಬ್ಬನಾರೋರಿಗೆ ಗೊತ್ತಾಗಲ್ಲ. ಯಾರಿಗೆ ಶುದ್ಧ ಸ್ಥಿತಿಯಲ್ಲಿ ಇರ್ತಾರೆ, ಧ್ಯಾನಿಗಳಿರ್ತಾರೆ, ಅವರಿಗೆ ಅದರ ಅನುಭವ ಗೊತ್ತಾಗ್ತದೆ. ಪೂರ್ತಿ ಎಲ್ಲ ತುಟಿ ಎಲ್ಲ ಬರೀ ಬರೋದ್ರೊಳಗೆ, ಮನೆ ಬಂದು ರೀಚ್ ಆಗೋದ್ರೊಳಗೇನೆ ಒಡೆದು ಹೋಗಿದೆ. ಯಾವಾಗ್ಲೂ ಹಾಗಾಗೋಲ್ಲ, ಇವಾಗೂ ಆಗಿಲ್ಲ. ಅದಕ್ಕಿಂತ ಹಿಂದೆ ಚಳಿ ಇತ್ತು, ಎಷ್ಟೋ ಚಳಿ ಇತ್ತು, ಚಳಿಯಲ್ಲೂ ಆಗಿಲ್ಲ ಹಾಗೆ. ಯಾಕಾಯ್ತು? ಅದರ ಸ್ಪರ್ಶ ಆಯ್ತಲ್ವ ಬಾಯಿಗೆ, ಅದೇ ತೋರಿಸ್ತಾ ಇದೆ ನೀನು ಆ ಗಲೀಜನ್ ತಿಂದೆ ಕುಡ್ದೆ ನೀನು ಅಂತ ಹೇಳಿ. ಹಾಗೆ ಅಷ್ಟು ಸೆನ್ಸಿಟಿವ್ ಆಗಿರ್ಬೇಕು ನಾವು. ಅಷ್ಟು ಒಂದು ಹಣ್ಣು, ಯಾರೋ ಒಬ್ಬನ ಹಣ್ಣು ಕೊಡ್ತಾರೆ ಅಂದ್ರೂ ಕೂಡ ಯೋಚನೆ ಮಾಡ್ಬೇಕು. ಉಪ್ಪು ನೀರಲ್ಲಿ ತೊಳೆದು ತಿನ್ಬೇಕದು, ಉಪ್ಪು ನೀರಲ್ಲಿ ತೊಳೆದು ತಿನ್ಬೇಕು ಹಣ್ಣು ಅಂತ ಸುಮ್ಮನೆ ತಿನ್ನೋದಲ್ಲ. ಅಂದ್ರೆ ಆಹಾರ ಅನ್ನೋದು ನಮ್ಮ ಮನಸ್ಸನ್ನ, ಬುದ್ಧಿನ ಅಷ್ಟು ಡೇಂಜರ್ ಇದೆ ಆಹಾರ ಅನ್ನೋದು. ಹಾಗಾಗಿ ಸಾಧ್ಯವಾದಷ್ಟು ಶುದ್ಧವಾದ ಸಾತ್ವಿಕವಾದ ಆಹಾರವನ್ನೇ ತಿನ್ಲಿಕ್ಕೆ ಪ್ರಯತ್ನ ಮಾಡಬೇಕು. ದೇಹಕ್ಕೆ ಏನ್ ಬೇಕೋ ಶುದ್ಧವಾದ ಸಾತ್ವಿಕವಾದ ಆಹಾರ ಬೇಕು. ಮನಸ್ಸಿಗೆ ಏನ್ ಬೇಕೋ ಸಜ್ಜನರ ಸಂಘ ಬೇಕು. ಯಾರು ಸಜ್ಜನರು? ಸತ್ಯವನ್ನ ಯಾರು ನುಡಿತಾ ಇದ್ದಾರೋ ಅವರೇ ಸಜ್ಜನರು. ಯಾವುದು ಸತ್ಯ? ಪರಮಾತ್ಮನೇ ಸತ್ಯನಾದವನು. ಆ ಪರಮಾತ್ಮನ ಬಗ್ಗೆ ಯಾರು ನಿರಂತರವಾಗಿ ಮಾತಾಡ್ತಾ ಇದ್ದಾರೆ ಅವರು ಮಾತ್ರ ಸಜ್ಜನರು. ಪರಮಾತ್ಮನಿಂದ ಸೃಷ್ಟಿಸಲ್ಪಟ್ಟ ಅಸತ್ಯದ ಸೃಷ್ಟಿಯ ಬಗ್ಗೆ, ಅಂದ್ರೆ ಲೌಕಿಕತೆಯ ಬಗ್ಗೆ ಯಾರು ಮಾತಾಡ್ತಾ ಇದ್ದಾರೆ ಅವರು ಅಸತ್ಯ ಮಾರ್ಗದಲ್ಲಿದ್ದಾರೆ, ದುರ್ಮಾರ್ಗಿಗಳವರು. ಹತ್ರಕ್ಕೂ ಸುಳಿಯೋದಕ್ಕೆ ಬಿಡಬಾರ್ದು. ಕಷ್ಟ ಹೇಳ್ಕೊಂಡು, ಸಮಸ್ಯೆ ಹೇಳ್ಕೊಂಡು, ನನ್ನ ರೋಗ ಹೇಳ್ಕೊಂಡು, ಅವ್ರಿಗೆ ಗೋಳಾಟ ಹೇಳ್ಕೊಂಡು ಇರ್ಲಿ. ಫಸ್ಟ್ ಏನೋ ಪಾಪ ಗೊತ್ತಿಲ್ಲ ಅವರಿಗೆ, ಒಂದು ಸಾರಿ ಆಯ್ತು ಅವರಿಗೆ ಧ್ಯಾನ ನೋಡಪ್ಪ, ಧ್ಯಾನ ಮಾಡು, ಉದ್ಧಾರ ಆಗು ಅಂತ ನಾವು ಮಾರ್ಗದರ್ಶನ ಮಾಡಬಹುದು. ಪದೇ ಪದೇ ಅದೇ ಮಾಡಿದ್ರೆ ಏನೋ ದೂರ ಇಡ್ಬೇಕು ಅವ್ರನ್ನ. ದುರ್ಮಾರ್ಗಿಗಳು. ಸಜ್ಜನರ ಸಂಘ ಮಾಡಬೇಕು. ಯಾವುದು ಸಜ್ಜನರು? ಸತ್ಯವನ್ನ ನುಡಿಯುವವರು ಸಜ್ಜನರು. ಬ್ರಹ್ಮಚಾರಿಗಳು ಸಜ್ಜನರು. ಯಾರು ಬ್ರಹ್ಮಚಾರಿಗಳು? ಬ್ರಹ್ಮನನ್ನ ಅರಿಸಿ ಯಾರು ಹೊರಟಿದ್ದಾರೋ ಅವರೇ ಬ್ರಹ್ಮಚಾರಿಗಳು. ಯಾರು ಸತ್ಯವನ್ನ ನುಡಿತಾ ಇದ್ದಾರೆ, ಯಾವುದು ಸತ್ಯ? ಪರಮಾತ್ಮನ ಬಗ್ಗೆನೇ ನಿತ್ಯ ನಿರಂತರವಾಗಿ ಯಾರು ಚಿಂತನೆ ಮಾಡ್ತಾ ಇದ್ದಾರೆ ಅವರು ಮಾತ್ರ ಸಜ್ಜನರು. ಅಂಥವ್ರನ್ನ ಮಾತ್ರ ನಮ್ಮ ಸುತ್ತಮುತ್ತ ಇಟ್ಕೊಳ್ಬೇಕು. ಅಂಥವ್ರ ಜೊತೆಗೆ ಮಾತ್ರ, ಅದು ಫೋನಲ್ಲಾದ್ರೂ ಸರಿ, ಅಂಥವ್ರ ಹತ್ರ ಮಾತ್ರ ಮಾತಾಡಬೇಕು.
ಇಲ್ಲಾಂದ್ರೆ ಏನ್ ಮಾಡ್ತಾರೆ, ಗೊತ್ತಾಯ್ತು ಅಂದ ಕೂಡಲೇ ಏನ್ ಮಾಡ್ಬೇಕು ಮಾಡ್ಬೇಕು, ಮುಲಾಜಿಲ್ಲ. ಗೊತ್ತಾಯ್ತು ಅಂದ ಕೂಡಲೇ ಏನ್ ಮಾಡ್ಬೇಕು, ಮುಲಾಜಿಲ್ಲ. ನೀವು ಗಂಟೆಗಟ್ಲೆ ಕೊಯ್ದ್ರಿ, ಅವರು ನಿಮ್ಮನ್ನ ಕೊಯ್ತಾರೆ. ನಿಮ್ಮ ಎನರ್ಜಿಯನ್ನೆಲ್ಲ ಕೊಯ್ತಾರೆ. ಆತ್ಮಹಂತಕರಾಗಬೇಡಿ, ಆತ್ಮಹಂತಕರಾಗಬಾರ್ದು. ಒಂದೇ ಒಂದು ನಿಮಿಷವೂ ಕೂಡ ಆತ್ಮಹಂತಕರಾಗಬಾರ್ದು. ಹಾಗಾಗಿ ಏನ್ ಬೇಕು ಮನಸ್ಸಿಗೆ? ಸಜ್ಜನರ ಸಂಘ ಬೇಕು. ಬುದ್ಧಿಗೆ ಏನ್ ಬೇಕು? ಸ್ವಾಧ್ಯಾಯ ಬೇಕು. ಒಳ್ಳೆಯ ಆತ್ಮಜ್ಞಾನದ ಪುಸ್ತಕಗಳನ್ನೇ ಓದಬೇಕು. ಯಾವುದೋ ಆತ್ಮಜ್ಞಾನದ ಪುಸ್ತಕಗಳು, ಯಾವ್ಯಾವುದೋ ಪುಸ್ತಕ ತಗೊಂಡು ನಾವು ಸ್ವಾಧ್ಯಾಯ ಮಾಡೋದಲ್ಲ. ಮೊದಲು ನನ್ನ ಗುಣ ಪರಿವರ್ತನೆ ಆಗಬೇಕು, ನಾನು ಯೋಗಿಯಾಗಿ ತಯಾರಾಗಬೇಕು. ಅಂತಹ ಆತ್ಮದ ಬೋಧನೆ ಮಾಡುವಂತಹ ಆತ್ಮಜ್ಞಾನದ ಪುಸ್ತಕಗಳನ್ನೇ ಓದಬೇಕು. ಅವರಲ್ಲಿ ಏನು ಹೇಳ್ತಾ ಇದ್ದಾರೆ ಪುಸ್ತಕದಲ್ಲಿ ಅನ್ನೋ ತಲೆ ಕೂಡ ಗೊತ್ತಿಲ್ಲ, ಅದನ್ನ ತಗೊಂಡು ನಾವು ಸ್ವಾಧ್ಯಾಯ ಮಾಡ್ತೀನಿ ಅಂದ್ರೆ ಆಗೋಲ್ಲ. ಜ್ಞಾನ ಇರಬೇಕು. ಸರಿಯಾಗಿ ನಾನು ಹೇಗೆ ತಯಾರಾಗಬೇಕು, ಹೇಗೆ ಸಾಧನೆ ಮಾಡಬೇಕು, ನನ್ನಲ್ಲಿ ಏನು ಗುಣಗಳು ಪರಿವರ್ತನೆ ಆಗಬೇಕಾಗಿದೆ, ನನ್ನ ಸಾಧನೆ ಹೇಗಿರಬೇಕು, ನನ್ನಲ್ಲಿ ಏನು ತಪ್ಪುಗಳಿದ್ದಾವೆ, ಅದನ್ನು ಹೇಗೆ ತಿದ್ದುಕೊಳ್ಳಬೇಕು ಅನ್ನುವ ಬೋಧನೆಯನ್ನು ನೀಡುವಂತಹ ಸದ್ಗುರುಗಳು ತಯಾರು ಮಾಡಿದಂತಹ ಮಾರ್ಗದರ್ಶನವಾಗಿರುವಂತಹ ಪುಸ್ತಕಗಳನ್ನೇ ಏನ್ ಮಾಡಬೇಕು? ಸ್ವಾಧ್ಯಾಯ ಮಾಡಬೇಕು ಫಸ್ಟ್. ಆಮೇಲೆ ಉಳಿದ ಪುಸ್ತಕಗಳನ್ನ ಓದೋದು. ಒಂದೇ ಸರಿ ನಾವು ಕಾಲೇಜಿಗೆ ಹೋಗ್ಬಿಡ್ತೀವ? ಇಲ್ಲ. ಫಸ್ಟ್ 1ನೇ ಕ್ಲಾಸು, 2ನೇ ಕ್ಲಾಸು, 3ನೇ ಕ್ಲಾಸು ಅಂತ ಹೇಳಿ ಹತ್ತುತ್ತಾ ಹೋಗ್ಬೇಕು. ಫಸ್ಟ್ ತಲೆ ಬುಡ ಗೊತ್ತಿರೋಲ್ಲ, ಒಂದೇ ಸರಿ ದೊಡ್ಡ ಬುಕ್ಸ್ ಹಿಡ್ಕೊಂಡು ಕೂತ್ಕೊಳ್ಳೋದು ಅಲ್ವಾ? ಹಾಗಲ್ಲ. ಮೊದಲು ಜ್ಞಾನ ಸಂಪಾದನೆ ಮಾಡಬೇಕು. ಸಹಜವಾದ ಸಾಮಾನ್ಯವಾದ ಆತ್ಮಜ್ಞಾನಗಳನ್ನು ನಾವು ಹೇಗಿರಬೇಕು, ನಮ್ಮ ನಿತ್ಯ ಬದುಕು ಹೇಗಿರಬೇಕು ಅನ್ನುವ ಜ್ಞಾನ ಸಂಪಾದನೆ ಮಾಡಬೇಕು ಫಸ್ಟ್. ಹಾಗಾಗಿ ಒಳ್ಳೆಯ ಆತ್ಮಜ್ಞಾನದ ಪುಸ್ತಕಗಳನ್ನು ಏನ್ ಮಾಡಬೇಕು? ಅಧ್ಯಯನ ಮಾಡಬೇಕು. ಯಾವುದಕ್ಕಾಗಿ? ಬುದ್ಧಿಗಾಗಿ. ಆತ್ಮಕ್ಕೆ ಏನ್ ಬೇಕು? ತೀವ್ರವಾದ ಧ್ಯಾನ ಬೇಕು. ನಿತ್ಯ ನಿರಂತರವಾಗಿ ಹೆಚ್ಚು 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 ಧ್ಯಾನ ಮಾಡಬೇಕು. ಒಳಗಿರುವ ಪರಮಾತ್ಮನಿಗೆ ಏನ್ ಬೇಕು? ಸೇವೆ ಮಾಡಬೇಕು. ಆತ್ಮಗಳ ಸೇವೆ ಮಾಡಬೇಕು. ಮಾಧವ ಸೇವೆ ಮಾಡಬೇಕು, ಮಾನವ ಸೇವೆ ಅಲ್ಲ. ಹೀಗೆ 5 ಹಂತದಲ್ಲಿ ನಮ್ಮ ಸಾಧನೆ ಅನ್ನೋದು ನಿತ್ಯ ನಿರಂತರವಾಗಿರಬೇಕು. ಜಾಗೃತ ಸ್ಥಿತಿಯಲ್ಲಿ ಇರಬೇಕು. ಏನೋ ಮಾಡಿದ್ರಾಯ್ತು, ಏನೋ ಆದ್ರಾಯ್ತು, ನಾಳೆ ಆಯ್ತು ಮಾತು ಇಲ್ಲ. ಮುಕ್ಷತ್ವ ಇರಬೇಕು. ತುಡಿತಾ ಇರಬೇಕು. ಈ ಕ್ಷಣವೇ ನನ್ನದು, ಈ ದಿನವೇ ನನ್ನದು, ಈ ಕ್ಷಣವನ್ನೇ ನಾನು ಬಳಸಿಕೊಳ್ಳಬೇಕು. ಕಾರಣಗಳನ್ನು ಹೇಳಬಾರದು. ಕಾರಣಗಳನ್ನು ಕೊಟ್ರೆ ಅದು ಅಧಮ ಆತ್ಮ, ಅದು ಮೂರ್ಖಾತ್ಮ. ಯಾರೇನ್ ಹೇಳ್ತೀರಿ ಈಗ? ಶುರು ಮಾಡೋಣ ಧ್ಯಾನ. ಯಾರಿಗೂ ಏನೋ ಡೌಟ್ ಇಲ್ಲ, ಏನಿಲ್ಲ ಅಂದ್ರೆ ನಾವು ಧ್ಯಾನ ಶುರು ಮಾಡೋಣ. ಆದಷ್ಟು ಇನ್ನು ಸ್ವಲ್ಪ ನಾವು ಅವೇರ್ನೆಸ್ ಆಗಿ ಧ್ಯಾನ ಮಾಡೋಣ. ನಾವು ಬರೀ ರಾತ್ರಿ ಕಣ್ಮುಚ್ಚಿದ್ದೊಂದೇ ಗೊತ್ತು, ಬೆಳಗ್ಗೆ ಎದ್ದುದೊಂದೇ ಗೊತ್ತು ಅನ್ನೋ ಹಾಗೆ ಧ್ಯಾನ ಮಾಡೋದು ಬೇಡ. ಆಯ್ತಾ? ಫುಲ್ಲು ಜಾಗೃತ ಸ್ಥಿತಿಯಲ್ಲಿ ಮಧ್ಯ ನಾನು ಉಡಿಸ್ತಾ ಇರ್ತೀನಿ. ಎಲ್ಲರೂ ಎದ್ದೇಳ್ತಾ ಇರಬೇಕು. ಎದ್ದು ಏನ್ ಮಾಡ್ಬೇಕು? ಅವೇರ್ನೆಸ್ ಅಲ್ಲಿ ಬರೀ ಶ್ವಾಸದ ಮೇಲೆ ಗಮನ, ಉಸಿರಾಟದ ಮೇಲೆ ಗಮನ. ಸುಮ್ಮನೆ ಕುತ್ಕೊಳ್ಬೇಕು, ಇಲ್ಲೇ ಗಮನಿಸ್ತಾ ಇರಬೇಕು. ಉಸಿರಾಟವನ್ನ ಇಲ್ಲಿ ಹೋಗಿ ಬರ್ತಾ ಇರ್ತದೆ ಉಸಿರಾಟ, ಅದನ್ನೇ ಗಮನಿಸ್ತಾ ಕುತ್ಕೊಳ್ಬೇಕು. ಆಲೋಚನೆಗಳು ಏನೇನೋ ಬರ್ತದೆ, ಅದು ಬರ್ತದೆ, ಇದು ಬರ್ತದೆ, ನಾಳೆ ಬರ್ತದೆ, ನಿನ್ನೆ ಬರ್ತದೆ. ಬಂದಾಗೆಲ್ಲ ಏನ್ ಮಾಡಬೇಕು? ಅದನ್ನಲ್ಲೇ ಸ್ಟಾಪ್ ಮಾಡಬೇಕು, ಮತ್ತೆ ಉಸಿರಾಟವನ್ನೇ ಗಮನಿಸ್ಬೇಕು. ಅದನ್ನಲ್ಲೇ ಸ್ಟಾಪ್ ಮಾಡಬೇಕು, ಮತ್ತೆ ಉಸಿರಾಟವನ್ನೇ ಗಮನಿಸ್ಬೇಕು. ಹೀಗೆ ನಿರಂತರವಾಗಿ ನಾವು ಏನ್ ಮಾಡೋಣ? ಸಾಧನೆ ಮಾಡೋಣ. ಯೋಗ ನಿದ್ರೆಗೆ ಹೋಗಬಾರದು. ತುಂಬಾ ಕಂಫರ್ಟೇಬಲ್ ಆಗಿ ನೀವು ಹೆಂಗೆಂಗೋ ಒರಗಿಕೊಂಡೆಲ್ಲ ಕುತ್ಕೊಂಡ್ರೆ ಏನಾಗ್ತದೆ? ಗೋವಿಂದ. ಹಂಗಾಗಿ ನೇರವಾಗಿ ಸ್ಟ್ರೈಟ್ ಆಗಿ ಕುತ್ಕೊಳ್ಬೇಕು. ನೇರವಾಗಿ ಸ್ಟ್ರೈಟ್ ಆಗಿ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು. ಕೆಳಗೆ ಎಷ್ಟೊತ್ತಿವರೆಗೂ ಕಾಲು ಮಡಿಸಿ ಬೇಕಾದ್ರೆ ಕುತ್ಕೊಳ್ಳೋಕ್ಕಾದ್ರೆ ಕೆಳಗೆ ಕುತ್ಕೊಳ್ಬೇಕು. ಆಗೋಲ್ಲ ಅಂತಂದ್ರೆ ಚೇರ್ ಮೇಲೆ ಕುತ್ಕೊಳ್ಬೇಕು. ಸೋಫಾ ಆದ್ರೂ ಅಡ್ಡಿ ಇಲ್ಲ, ಆದ್ರೆ ತುಂಬಾ ಕಂಫರ್ಟೇಬಲ್ ಜೀವನ ಆಗಬಾರ್ದು. ಚಂಪಾ ಮಾಸ್ಟರ್ ಮಾತಾಡಿ. ನಮಸ್ತೆ ಮಾಸ್ಟರ್. ನಮಸ್ತೆ. ಸರ್, ಅದು ಆಡಿಯೋ ಕೊಡಿ ಅಂತ ಹೇಳಿದ್ದಾರೆ ಸರ್. ಅದನ್ನ ನಾನು ಸುಮಾರು ಜನ ಕೇಳ್ತಿದ್ದಾರೆ. ಅದು ಅದಕ್ಕೆ ನಾವು ಅದಕ್ಕೆ ಸರಿ ಸರಿ, ಒಂದು ವಿಡಿಯೋ ಮಾಡೋಣ. ಆಡಿಯೋ ಅಲ್ಲ, ವಿಡಿಯೋನೇ ಮಾಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿ ಒಂದು ಯೂಟ್ಯೂಬ್ ಅಲ್ಲಿ ಹಾಕೋಣ.
ಇದನ್ನ ನಾವೆಲ್ಲರೂ ಎಲ್ಲ ಕಡೆ ಶೇರ್ ಮಾಡಿಬಿಡ್ಬೋದು. ಯಾರು ಕೇಳಿದ್ರೆ ಅದನ್ನ ನಾವು ಶೇರ್ ಮಾಡಿಬಿಟ್ರೆ ಆಯ್ತು. ಹೌದು ಸರ್, ಅದು ಪ್ರಯೋಜನಗಳು ಏನು, ಅದು ಎಲ್ಲ ಹೇಗ್ ಮಾಡೋದು ಓಕೆ. ಮತ್ತೆ ಅದು ಹೌದು, ಕರೆಕ್ಟ್. ಥ್ಯಾಂಕ್ ಯು. ನಾಳೆ ಥ್ಯಾಂಕ್ ಯು. ಒಂದು ದಿನ ಸಮಯ ಕೊಡಿ, ನಾಡಿದ್ದು ಮಾಡಿ ಆಯ್ತು. ಗ್ರೂಪಲ್ಲಿ ಹಾಕಿರೋ. ಓಕೆ. ಓಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್. ಮತ್ತೆ ಯಾರಿಗಾದರೂ ಏನಾದರೂ ಡೌಟ್ ಇದ್ದರೆ ಮಾತಾಡಿ, ಇಲ್ಲಾಂದ್ರೆ ನಾವು ಶುರು ಹಚ್ಚೋಣ ಧ್ಯಾನ. ಸರ್ ನಾವು ನಮಸ್ತೆ ಮೇಡಮ್. ಸರ್ ನೀವು ಡೈಲಿ ಲಿಂಕ್ ಕಳಿಸ್ತೀರಲ್ಲ ಕ್ಲಾಸಿಂದು, ಅಲ್ಲಿ ಕೆಲವು ಜನಕ್ಕೆ ಏನಂದ್ರೆ ಲಿಂಕ್ ಅನ್ನು ಕ್ಲಾಸ್ ಕೇಳ್ಬೇಕಂತ ಓಪನ್ ಮಾಡಿದಾಗ ಅದು ನಾವು ಮೌನ ಧ್ಯಾನ ಕೂತ್ಕೊಂಡಿರೋ ವಿಡಿಯೋ ಬರ್ತಿದೆ ಸರ್. ಅವ್ರಿಗೆ ನೀಟಾಗಿ ಕಟ್ ಮಾಡಕ್ ಆಗ್ತಿಲ್ಲ, ಈ ಸಜ್ಜನ ಸಂಗತ್ಯನ ಕಟ್ ಮಾಡಿ ಕೇಳಕ್ ಆಗ್ತಿಲ್ಲ. ಹಿಂಗಾಗಿ ಒಂದು ರಿಕ್ವೆಸ್ಟ್ ಏನಂದ್ರೆ ಓಡಿಸಿದ್ರೆ ಆಯ್ತು, ಫಾರ್ವರ್ಡ್ ಮಾಡ್ಬೇಕು ಅದನ್ನ. ಅದು ನೀಟಾಗಿ ಬರ್ತಿಲ್ಲ ಸರ್, ಕರೆಕ್ಟ್ ಆಗಿ ಮತ್ತೆ ಓಡುತ್ತೆ, ಹಿಂದಾರು ಬರುತ್ತೆ ಮುಂದಾರು ಬರುತ್ತೆ. ಇಲ್ಲ, ಅದಕ್ಕೆ ಏನು ಅಂತಂದ್ರೆ ಆಲ್ರೆಡಿ ಅದನ್ನ ನಾವು ಅಪ್ಲೋಡ್, ಆ ಸಜ್ಜನ ಸಾಂಗತ್ಯವನ್ನೇ ಅಪ್ಲೋಡ್ ಮಾಡಿರೋ ವಿಡಿಯೋಗಳು ಇರ್ತವೆ, ಅವನ್ನ ಶೇರ್ ಮಾಡಬೇಕು. ಅವ್ರು ಡೈಲಿ ಮಾಸ್ಟರ್ ಶೇರ್ ಮಾಡ್ತಾರಲ್ವಾ, ಡೈಲಿ ಒಂದೊಂದು ಅಲ್ವಾ. ಅಲ್ಲಿ ಮತ್ತೆ ಇವತ್ತಿಂದ ಬೇಕು ಅಂದ್ರೆ ಸಿಗಲ್ಲ, ಇವತ್ತಿಂದ ಬೇಕು ಅಂದ್ರೆ ಸಿಗಲ್ಲ, ನಾಳೆನೇ ಸಿಗೋಲ್ಲ, ಸ್ವಲ್ಪ ದಿನ ಕಾಯ್ಬೇಕು. ಯಾಕೆಂದ್ರೆ ಅವನ್ನ ಅಪ್ಲೋಡಿಂಗ್ ಮಾಡೋದು, ಎಡಿಟಿಂಗ್ ಮಾಡೋದು, ಅದಕ್ಕೆಲ್ಲ ಟೈಮ್ ಇರಲ್ಲ. ಯಾವಾಗ ಟೈಮ್ ಇರ್ತದೋ ಅವಾಗ ಹಾಕಿರ್ತೀವಿ. ಹ್ಮ್. ಸರಿ ಸರ್, ನಾನು ಸೈಲೆಂಟ್ ಮೆಡಿಟೇಷನ್ ಕೂತ್ಕೊಂಡಿರೋ ವಿಡಿಯೋನ ಕಟ್ ಮಾಡಿ ಓನ್ಲಿ ಸಜ್ಜನ ಸಾಂಗತ್ಯದ ಇದನ್ನ ಮಾತ್ರ ಶೇರ್ ಮಾಡಿ ಅಂತ ಹೇಳ್ಬೇಕಂತ ಅನ್ಕೊಂಡೆ ಸರ್. ಕರೆಕ್ಟ್ ಮೇಡಮ್, ಅದನ್ನ ಹೇಳಿದ್ನಲ್ವಾ, ಆ ಥರದ್ದನ್ನೇ ಹಾಕ್ತಾ ಇರ್ತೀವಿ ನೋಡಿ, ಹಾಕಿದೀವಿ. ಸರಿ, ಗ್ರೂಪಲ್ಲಿ ಹಾಕ್ತೀವಲ್ವ. ನನ್ಗೆ ಗೊತ್ತಾಗತ್ತೆ ಸರ್, ನಾನು ಬೇರೆಯವ್ರಿಗೆ ಕಳಿಸ್ತೀನಲ್ಲ, ಅವರು ನೀವೇ ಹೇಳ್ತೀನಿ. ನೀವೇ ಯೂಟ್ಯೂಬಿಗೆ ಹೋಗಿ ಪ್ಲೇ ಲಿಸ್ಟ್ ನೋಡಿ, ಅದರಲ್ಲಿ ಡೈಲಿ ವಿಸ್ಡಮ್ ಅಂತ ಇದೆ ಹ್ಮ್. ಅಲ್ವಾ, ಪ್ಲೇ ಲಿಸ್ಟ್ ಇದೆ ಡೈಲಿ ವಿಸ್ಡಮ್ ಅಂತ, ಅದ್ರಲ್ಲಿ ಬರೀ ಸಜ್ಜನ ಸಾಂಗತ್ಯ ಮಾತ್ರ ಇರುತ್ತೆ ಅಲ್ವಾ, ಸರಿ ಅದನ್ನ ಸರಿ ಡೈರೆಕ್ಟ್ ಆಗಿ ನೋಡ್ಬೋದು. ಹಾ, ಸರಿ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಅದೇ ಧ್ಯಾನ ಪ್ರಚಾರ ಅಂದ್ರೆ ಅದೇ, ಪ್ರತಿನಿತ್ಯ ಪ್ರಚಾರ ಮಾಡ್ಬೇಕು, ಸೇವೆ ಮಾಡ್ಬೇಕು, ಸರ್ವಾತ್ಮನಿಗೆ ಸೇವೆ ಮಾಡ್ಬೇಕು. ಹೆಂಗೆ ಸೇವೆ ಮಾಡೋದು, ಎಲ್ಲ ಪ್ಲೇಯರ್ಗಳನ್ನ ಸ್ಟೇಟಸ್ ಅಲ್ಲಿ ಹಾಕೋಬೇಕು. ಹಾ, ಮತ್ತೆ ಮಾಡ್ತೀನಿ ಸರ್. ಯೂಟ್ಯೂಬ್ ಅಲ್ಲಿ ಇರೋದನ್ನೆಲ್ಲ ಆ ಏನು ಈ ಸಜ್ಜನ ಸಾಂಗತ್ಯ ಆಗಿರೋ ಕ್ಲಾಸ್ಗಳೆಲ್ಲ ಇರ್ತದಲ್ಲ, ಅದನ್ನೆಲ್ಲ ಸ್ಟೇಟಸ್ ಅಲ್ಲಿ ಇಟ್ಕೊಂಡ್ರೆ ನೋಡ್ತಾರೆ ಜನ, ಶೇರ್ ನಾನು ಮಾಡಿ. ಪ್ರಾಣಾಯಾಮ ಮಾಡುವಾಗ ಈ ವಿಡಿಯೋಸ್ ಅನ್ನು ಹಾಕಿರ್ತೀನಿ ಸರ್, ಅಲ್ಲಿ ಯೋಗ ಕ್ಲಾಸ್ ಅಲ್ಲಿ. ಅಷ್ಟೇ. ಹಾ, ಅಡುಗೆ ಮಾಡ್ಬಿಟ್ಟು ಪ್ರಾಣಾಯಾಮ ಮಾಡುವಾಗ, ತಿಂಡಿ ಮಾಡುವಾಗ ಸುಮ್ಮನೆ ಆಗಬಹುದು ಅದು ಇದು ಅಗ್ನಿ ಸಾಕ್ಷಿ, ಆ ಸಾಕ್ಷಿ, ಈ ಸಾಕ್ಷಿ ಅಂತ ನೋಡ್ತಾ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಏನ್ ಮಾಡಬೇಕು, ಈ ತರದ ಜ್ಞಾನ ತಿಳ್ಕೊಳ್ಬೇಕು. ಅದೊಂದೇ, ಎಲ್ಲವೂ ಅಸತ್ಯವಾದದ್ದು, ಯಾವ ಸಾಕ್ಷಿನೂ ಇಲ್ಲ, ಇರೋದು ಒಂದೇ ಆತ್ಮ ಸಾಕ್ಷಿ. ಅದಕ್ಕಾಗಿ ಶ್ರಮಿಸ್ಬೇಕು. ಸರ್, ನಮ್ಮ ಮನೆಗೆ ನಮ್ಮ ಅತ್ತೆ ಅವ್ರಿಗೆ ಆರಾಮಿಲ್ಲ ಅಂತ ಹೇಳಿದ್ನಲ್ಲ, ಅವ್ರ ಮನೇಲಿದ್ದಾರೆ. ಅವರು ನೋಡಕ್ ಜನ ಬರ್ತಿದ್ದಾರೆ ಸರ್. ಅವಾಗ ಅವರಿಗೆಲ್ಲ ನಾನು ಧ್ಯಾನ ಹೇಳ್ಕೊಟ್ಟು ಕಳಿಸ್ತಿದ್ದೀನಿ ಸರ್. ಅಷ್ಟೇ ಅಷ್ಟೇ. ನಮ್ಮ ಅತ್ತೆನೂ ಕೂಡ ಧ್ಯಾನಕ್ಕೆ ಕರ್ಕೊಂಡು ಬಂದಿದ್ದೀನಿ. ಮಾನ ಮರ್ಯಾದೆ ಎಲ್ಲ ಇಟ್ಕೋಬಾರ್ದು, ಧ್ಯಾನ ಹೇಳ್ಕೊಡೋ ವಿಷಯದಲ್ಲಿ ಮಾನ ಮರ್ಯಾದೆ ಇಟ್ಕೋಬೇಕು. ಸುಮ್ಮನೆ ಮೂರು ಬಿಟ್ಟು ಹೇಳ್ಬೇಕು ನಾವು. ನಮಸ್ಕಾರ ಸರ್. ಹಾ ಹಾ, ನಮಸ್ತೆ. ಸರ್, ಇದು ನಾವು ಅವೇರ್ನೆಸ್ ನಲ್ಲಿ ಧ್ಯಾನ ಮಾಡೋಣ ಅಂದ್ರಲ್ಲ, ನಾವು ಮನಸ್ಸು ಶೂನ್ಯ ಮಾಡಿ ಆತ್ಮ ಜೊತೆಗೆ ಹೋದಾಗ ಅವೇರ್ನೆಸ್ ಕಳ್ಕೊಂಡ್ಬಿಡ್ತೀವಲ್ವಾ? ಅವೇರ್ನೆಸ್ ಹೆಂಗೆ ನಾವು? ಇಲ್ಲ ಇಲ್ಲ, ಅವೇರ್ನೆಸ್ ಕಳೆದು ಹೋಗಲ್ಲ. ಹೌದಾ? ಹೌದು. ಒಂದೊಂದ್ಸರಿ ಅಂದ್ರೆ Awareness ಮತ್ತೆ ನಾವು ಇರ್ತದೆ. ಮನ್ಸಿನ ಕಡೆನೆ ಗಮನ ಮಾಡ್ತೇವೆ, ಅಂದ್ರೆ ಉಸಿರಾಟದ ಕಡೆನೆ ಗಮನ ಮಾಡ್ತೇವೆ, ನಾವು ಅವೇರ್ನೆಸ್ ಅಲ್ಲಿ ಇರ್ತೀವಿ, ನಿಜವಾದ ಧ್ಯಾನಕ್ಕೆ ಹೋಗಲ್ಲ. ಅದು ಮನಸ್ಸಿನ ಕಡೆ ನಾವು ಗಮನ ಅಂದ್ರೆ ಧ್ಯಾನ ಏನು? ಮನಸ್ಸಿನ ಕಡೆ ಗಮನ ಮೀನ್ಸ್ ಏನಾದ್ರೂ ಆಲೋಚನೆಗಳು ಬರ್ತಾ ಇದೆ ಅಂದ್ರೆ ಈಗ ನಾವು ಧ್ಯಾನ ಮಾಡ್ತಾ ಇದ್ದೀವಿ ಅಲ್ವಾ, ಹ್ಮ್ ಉಸಿರಾಟವನ್ನೇ ಗಮನಿಸ್ತಾ ಇರ್ತೀವಿ. ಒಂದು 10 ಸೆಕೆಂಡ್ ಅಂತ ತಿಳ್ಕೊಳ್ಳಿ, 20 ಸೆಕೆಂಡ್ ಏನು ಆಲೋಚನೆ ಬರಲಿಲ್ಲ, ಆ ಆಲೋಚನೆ ಬರದ ಸಮಯ ಇದೆಯಲ್ವಾ, ನೀವು ನಿಮ್ಮ ಆತ್ಮದ ಜೊತೆಗೆ ಇದ್ದೀರಿ ಅಂತ ಅರ್ಥ. ಅದು ಕಂಟಿನ್ಯೂಸ್ ಆಗಿ ಆತರ ಇದ್ರೆ ಅದು ನಾವು ಯೋಗ ನಿದ್ದೆಗೆ ಹೋಗ್ಬಿಡ್ತೀವಿ ಅಂತ. ಹಾ, ಅದು ಕಂಟಿನ್ಯೂ. ಪುನಃ ವಾಪಸ್ ಬರ್ತೀವಿ ಅಂತಂದ್ರೆ ಅವೇರ್ನೆಸ್ ಅಲ್ಲಿ ಇರ್ತೀವಿ ಅಂತ. ಹಾ, ಈಗ ಉದಾಹರಣೆಗೆ ಈಗ ನಾವು ರಾತ್ರಿ ಧ್ಯಾನ ಮಾಡ್ತಾ ಇರ್ತೀವಿ ತಿಳ್ಕೊಳ್ಳಿ ಅಲ್ವಾ, ಹೀಗೆ ಒಂದು 5 ನಿಮಿಷ ತಿಳ್ಕೊಳ್ಳಿ, 10 ನಿಮಿಷ 15 ನಿಮಿಷ ಆಯ್ತು. ಉಸಿರಾಟವನ್ನೇ ಗಮನಿಸ್ತಾ ಇರ್ತೀವಿ. ಅವಾಗ ಏನಾಗ್ತದೆ, ಅದೇ ಹೋಗ್ತಾ 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 ಆಲೋಚನೆಗಳು ಬರಲ್ಲ, ತುಂಬಾ ಹೊತ್ತು ಆಲೋಚನೆಗಳು ಬರಲ್ಲ. ಬಂದ್ರೂ
ನಿನ್ನೆದು ಇವತ್ತಿಂದು ಅಷ್ಟೇ ಬರ್ತಾ ಇರ್ತದೆ. ಪ್ರೆಸೆಂಟ್ ಇಲ್ಲ ನಾಳೆದು ಏನಾದ್ರು ವಿಚಾರ ತಲೆಯಲ್ಲಿ ಇರ್ತದಲ್ವಾ, ಅದು ಮಾತ್ರ ತಲೆಯಲ್ಲಿ ಬರ್ತದೆ. ಮತ್ತೆ ಇಮ್ಮಿಡಿಯೇಟ್ ನಾವು ಅವೇರ್ನೆಸ್ ಬರ್ತೀವಿ, ಅಷ್ಟೇ ಬರ್ತದೆ. ಅಂದ್ರೆ ಆಲ್ರೆಡಿ ಅವ್ರದ್ದು ಶೂನ್ಯ ಆಗಿದೆ ಅಂತ ಅರ್ಥ. ನಿನ್ನೆದು ಇವತ್ತಿಂದು ಅಷ್ಟೇ ಬರ್ತಾ ಇದೆ ಅಂದ್ರೆ ಆಲ್ರೆಡಿ ಅವ್ರದ್ದು ಚಿತ್ತವೃತ್ತಿ ನಿರೋಧ ಆಗಿದೆ ಅಂತ ಅರ್ಥ. ಅದು ಆ ತರನೂ ಇದೆಯಾ ಸರ್? ಹೌದು. ಇವತ್ತೊಂದು ನಿನ್ನೆದು ಹಾ, ಸದ್ಯ ನಿನ್ನೆದು ಅಷ್ಟೇ ರೀಸೆಂಟ್ ಗುಂಗುತ್ತಾ ಇದೆ. ಇನ್ನು ಯಾವ್ಯಾವ್ದು ಹಳೆಯದು ಅದೆಲ್ಲ ಬರ್ತಾ ಇಲ್ಲ. ಸುಮ್ಮನೆ ಕುತ್ಕೊಂಡಿದ್ದೀರಿ, ಆದ್ರೆ ಈಗ ಪ್ರೆಸೆಂಟ್ ಆಗಿದ್ದು, ಆಗ್ಲೇ ಆಗಿದ್ದು, ಈಗ ಆಗಿದ್ದು ಬರ್ತದೆ. ಅದು ಅನಿವಾರ್ಯ. ಅದು ಅವಾಗ ಏನ್ ಮಾಡ್ಬೇಕು, ಮತ್ತೆ ಉಸಿರಾಟವನ್ನೇ ಗಮನಿಸ್ಬೇಕು. ಅವಾಗ ಗಮನಿಸ್ತಾ 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 ಏನೋ ಎಲ್ಲೋ ಹೋದಾಗ ಅನಿಸ್ತದೆ. ಎಲ್ಲೋ ಹೋದಾಗ ಗೊತ್ತಾಗ್ತಾ ಇರಲ್ಲ ಅಲ್ವಾ, ಹ್ಮ್. ಎಲ್ಲೋ ಮತ್ತೆ ಕಳ್ದು. ಇನ್ನೊಂದ್ ಏನಾಗುತ್ತೆ ಸರ್, ಅವಾಗ ಎಲ್ಲೋ ಹೋದಂಗ ಅನ್ಸಿ ಅದು ನಾವು ಈ ಹ್ಮ್ ಕಡೆ ಮನ್ಸನ್ ಶೂನ್ಯ ಮಾಡಿ ಆತ್ಮದ ಕಡೆಗೆ ಹೋಗ್ಬೇಕು ಅನ್ನುವಾಗ ಒಂಥರ ಒಂಥರ ಅಂದ್ರೆ ಕಷ್ಟ ಆಗುತ್ತೆ. ಅಲ್ಲಿಂದ ಅಲ್ಲಿಗೆ ಹೋಗಕ್ಕೆ ಹ್ಮ್ ಒಂಥರ ತೊಯ್ದಾಡ್ದಂಗೆ ಎಳ್ದಂಗೆ ಈ ಕಡೆ ಒಂಥರ ಹೆಂಗೋ ತೂಗಿದಂಗ ಆಗ್ತಾ ಆಗ್ತದೆ, ಇರುತ್ತೆ ಸರ್. ಹಾ ತೂಗಿದಂಗ ಸರ್, ಆಗ್ತದೆ. ಕಷ್ಟ ಆಮೇಲೆ ಆಗುತ್ತೆ. ಆ ಏನು. ಸ್ಥಿತಿಯಿಂದ ಆ ಸ್ಥಿತಿಗೆ ಈ ಹ್ಮ್. ತರ ಬರೋದು ಸ್ವಲ್ಪ ಕಷ್ಟ 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 ಅನ್ಸ್ತಾ ಇರುತ್ತೆ ಸರ್. ಹಾ, ಆ ಹ್ಮ್ ಸ್ಥಿತಿಯಲ್ಲಿ ಇದೆ ಅಲ್ವಾ, ಅದು ಹ್ಮ್ ನಮಗೆ ಆಲೋಚನೆಗಳು ಬರ್ತಾ ಇಲ್ಲ. ಆದ್ರೆ ಈ ಪ್ರಜ್ಞೆ ಹೋಗ್ತಾ ಇದ್ದಂಗ ಆಗ್ತಾ ಎಲ್ಲ ಇದೆ ಇದ್ದಾಗ ಆಗ್ತಾ ಇದೆ. ಆವಾಗ ನಾವು ನಮ್ಮ ಆತ್ಮದ ಜೊತೆಗೆ ಇದ್ದೇವೆ ಅಂತ ಅರ್ಥ. ಹ್ಮ್ ಹ್ಮ್ ಆತ್ಮದ ಜೊತೆಗೆ ಇರ್ತೇವೆ ಅಂತ. ಅದು ತೀವ್ರ ಆಗಬೇಕು. ತೀವ್ರ 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 ಆದಾಗ ಏನಾಗ್ತದೆ, ಬೆಳಕು ಕಾಣಿಸ್ತದೆ. ಆ ಅಂದ್ರೆ ನಾವು ಅಷ್ಟು ದೀರ್ಘವಾಗಿ ಅದನ್ನು ಗಮನಿಸ್ತಾ ಇದ್ದಾಗ ಒಂದೇ ಸಾರಿ ಪಳಕ್ ಅಂತ ಬೆಳಕು ಬರ್ತದೆ. ಆಮೇಲೆ ಪ್ರಕಾಶಮಾನವಾದ ಬೆಳಕು ಕಾಣುತ್ತದೆ. ಆ ಬೆಳಕೇ ಆತ್ಮದ ದರ್ಶನ. ನನಗೆ ಅದು ಕಾಣ್ತು, ಇದು ಕಾಣ್ತು, ಅವರು ಬಂದ್ರು, ಇವರು ಬಂದ್ರು, ಎಲ್ಲವೂ ಮಾಯೆ. ಅದು ಯಾವುದು ಸತ್ಯ ಅಲ್ಲ, ಎಲ್ಲ ಮಾಯೆ. ಅದು ನಮ್ಮ ಮನಸ್ಸಿನ ಮಾಯೆ. ಅದು ಬೇಕು ಅಂತಲೇ ಯಾವುದೋ ಬೆಳಕನ ದರ್ಶನ ಮಾಡಬೇಕು, ಒಳಗೇನೆ ಆತ್ಮದ ದರ್ಶನ ಮಾಡಬೇಕು. ಅದಕ್ಕಾಗಿ ಪ್ರಯತ್ನ ಮಾಡಬೇಕು. ಬೆಳಕು ನೋಡಬೇಕು. ಕುತ್ಕೊಂಡಿರ್ತೀರಿ, ಅದು ಕಾಣ್ತಾ 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 ಫುಲ್ಲು ಹೀಗೆ ಹೋದಾಗ ಒಂದೇ ಸರಿ ಬೆಳಕು, ಒಳಗಿಂದ ಬೆಳಕು ಪ್ರಜ್ವಲಿಸ್ತಾ ಇರ್ತದೆ. ಬೆಳಕು ಕಾಣೋದು ಅಂದ್ರೆ ಕಣ್ಣಿಗೆ ಕಾಣೋದು ಅಂತಲ್ಲ, ಒಳಗೆ ಹೊಳಿತಾ ಇರ್ತದೆ. ಇಡೀ ದೇಹ ಕೆಲವೊಮ್ಮೆ ಬೆಳಕುಮಯ ಆಗ್ತದೆ, ಮನಸ್ಸು ಬೆಳಕುಮಯ ಆದಂಗೆ ಆಗ್ತದೆ. ಏನೋ ಬೆಳಗ್ತಾ ಇದೆಯಲ್ವಾ, ಎಲ್ಲ ಹೊರಗಡೆ ಲೈಟ್ ಹಾಕಿದ್ದಾರೆ ಏನೋ ಅನ್ನೋ ಭಾವ ಬರ್ತದೆ. ಅದು ಆತ್ಮದ ದರ್ಶನ. ಅವಾಗ ಆತ್ಮದ ಜೊತೆಗೆ ಇದ್ದೀವಿ, ಪರಮಾತ್ಮನ ಜೊತೆಗೆ ಇದ್ದೀವಿ ಅಂತ ಅರ್ಥ. ಕೆಲವೊಮ್ಮೆ ಅದು ತೀವ್ರವಾದಾಗ ಹೆಂಗಿರ್ತದೆ ಗೊತ್ತು? ನೀವು 1 ಗಂಟೆ ಟೈಮಲ್ಲಿ ಸೂರ್ಯನನ್ನ ನೋಡಿದ್ರೆ ಎಷ್ಟು ಪ್ರಕಾಶಮಾನವಾಗಿರ್ತದೆ. ಕಣ್ಣು ಏನೋ ನೋಡಕ್ಕಾಗದೆ ಕಣ್ಣು ಮುಚ್ಕೊಂತೀವಲ್ವಾ, ಅಷ್ಟು ಪ್ರಕಾಶಮಾನವಾಗಿರ್ತದೆ. ಅದು ಸಹಜವಾಗಿ ಒಬ್ಬರೇ ಕುತ್ಕೊಂಡು ಧ್ಯಾನ ಮಾಡುವಾಗ ಹಂಗಾಗೋಲ್ಲ. ಗ್ರೂಪ್ ಮೆಡಿಟೇಷನ್ ಅಲ್ಲಿ ಇದ್ರೆ ಹಂಗಾಗುತ್ತೆ. ಅಂದ್ರೆ ಅದು ಸಂಪೂರ್ಣ, ಅದು ಪರಬ್ರಹ್ಮನ ಕೋಟಿ ಸೂರ್ಯ ಸಮಪ್ರಭಂ ಅಂತೀವಲ್ವಾ, ಆ ಶಕ್ತಿ ಪ್ರಕಟವಾಗ್ತದೆ. ಹಾ, ಆ ಅನುಭವ ಆಗಿದೆ ನಮಗೆ. ಕಣ್ಣು ತೆರೆಯಾಗ ಇನ್ನೇನು ಬಿಟ್ಟು ಬಿಡಬೇಕು ನನಗೆ ಆಗೋಲ್ಲ ಅನ್ನುವಷ್ಟು ಆ ಪ್ರಕಾಶಮಾನವಾಗಿರ್ತದೆ ಆ ಬೆಳಕು. ಹಾಗೆ ಎಲ್ಲರೂ ಬೆಳಕಿನ ದರ್ಶನ ಮಾಡಬೇಕು. ಬೆಳಕು ಅದು ಬರೀ ಬೆಳಕಲ್ಲ, ದರ್ಶನ. ಕೇಳಿಲ್ವಾ ಕಾಂತಾರ ಸಿನಿಮಾ ಅಲ್ವಾ? ಆ ಆ ಬೆಳಕೇ ಆತ್ಮ. ಆತ್ಮದ ದರ್ಶನ. ಆ ಆತ್ಮಕ್ಕೆ ಯಾವುದೇ ಆಕಾರ ಇಲ್ಲ, ರೂಪ ಇಲ್ಲ ಅಲ್ವಾ, ಏನಿರಲ್ಲ. ಗೊತ್ತಾಗ್ತದೆ, ಅದು ಅನುಭವಕ್ಕೆ ಬರ್ತದೆ. ಅನುಭವವೇ ಜ್ಞಾನ. ಜ್ಞಾನ ನವರತ್ನಗಳು, ಅನುಭವವೇ ಜ್ಞಾನ. ಹ್ಮ್ ಮತ್ತೆ ನೀವು ಹೇಳ್ತಿರಲ್ಲ, ಇದು ನಾವು ಮನಸ್ಸಿನಿಂದ ಆತ್ಮದ ಕಡೆಗೆ ಹೋದಾಗ ನಾವು ಮನಸ್ಥಿತಿಯಲ್ಲಿದ್ದಾಗ ಆಮ್ಲಜನಕ ತಗೊಳ್ತಾ ಇರ್ತೀವಿ, ಆತ್ಮ ಸ್ಥಿತಿಗೆ ಹೋದಾಗ ಕಾಸ್ಮಿಕ್ ಎನರ್ಜಿ ತಗೊಳ್ತೀವಿ ಅಂತ. ಆತರ ಹಂಗೆ ಆ ನಡುವಿನ ಸ್ಟೇಜ್ ಇದೆಯಲ್ಲ ಸರ್, ಅವಾಗ ನಾವು ಉಸಿರು ಎಳ್ಕೋಬೇಕು ಅನ್ಸುತ್ತೆ. ಒಂಥರ ಉಸಿರು ಕಟ್ಟದಂಗ ಆಗ್ತಾ ಶಂಕರಾಚಾರ್ಯರು ಇರ್ತದೆ. ಅಂತ ಶಂಕರಾಚಾರ್ಯರನ್ನ ಸಂಧಿಕಾಲ ಅಂತ ಕರೀತಾರೆ. ಸಂಧಿಕಾಲ. ಸಂಗೀತ ಸಂಧಿಕಾಲ ಅಂದ್ರೆ ಅವಾಗ ನಮ್ಗೆ ಉಸಿರು ಕಟ್ಟದಂಗ ಆಗತ್ತೆ. ನಾವು ಕಾಸ್ಮಿಕ್ ಹೋಗ್ತೀವಲ್ಲ, ಅದೇನೋ ಅನ್ಸುತ್ತೆ. ಆಮ್ಲಜನಕ ಬಿಟ್ಟು ಕಾಸ್ಮಿಕ್ ಹೋದಾಗ ಉಸಿರು ಇಲ್ಲ, ಎಳ್ಕೋಬೇಕು ಅಂತ ಉಸಿರು ಆಮ್ಲಜನಕ ಬೇರೆ. ಕಟ್ಟದಂಗ. ಆಮ್ಲಜನಕ ಇಲ್ಲಿ ಅದು ನಡೀತಾನೆ ಇರ್ತದೆ. ಯಾವಾಗ ಕಾಸ್ಮಿಕ್ ಮೀನ್ಸ್ ಇಲ್ಲಿಂದ ಬರ್ತದ ಅಲ್ವಾ. ಸರಿ, ಅಂದ್ರೆ ಉಸಿರು ಕಟ್ಟದಂಗ ಆಗುತ್ತೆ ಸ್ವಲ್ಪ, ಒಂಥರ ಈ ಸ್ಟೇಜ್ ಇಂದ ಈ ಸ್ಟೇಜ್ಗೆ ಅಂದ್ರೆ ಇದಾಗುವಾಗ. ಉಸಿರು ಎಲ್ಲರದು ಶೂನ್ಯ ಆಗ್ತದೆ. ಉಸಿರು ಆಗ್ತಾ 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 ಉಸಿರು ಆಗ್ತಾ ಐತೆ ಇಲ್ಲೋ ಅನ್ನೋದೇ ಗೊತ್ತಾಗಲ್ಲ. ನಿಂತು ಹೋಗ್ಬಿಟ್ಟಿದ್ದೇನೋ ಅನ್ನೋ ತರ ಭಾಸ ಆಗ್ತದೆ. ಅದು ಸಹಜ. ಅದನ್ನೇ ಮಧ್ಯದಲ್ಲಿ ಸ್ಥಿರ ಆಗೋದು ಅಂತ ಹೇಳೋದು. ಉಸಿರಾಟ ಮಧ್ಯದಲ್ಲಿ ಸ್ಥಿರ ಆಗೋದು ಅಂದ್ರೆ ಅದೇ. ಉಸಿರಾಟನೂ ಕೂಡ ಗೊತ್ತಾಗಲ್ಲ. ಅದು ತುಂಬಾ ಹೊತ್ತಿಗೆ, ಉದಾಹರಣೆಗೆ 14-15 ಸಾರಿ ಉಸಿರಾಟ ಮಾಡ್ತಾರೆ 1 ನಿಮಿಷದಲ್ಲಿ ಅಲ್ವಾ. ಅದು ಕಡಿಮೆ ಆಗ್ತಾ ಬರ್ತದೆ ಅದ್ರದ್ದು ಕೌಂಟಿಂಗ್.
ಕೆಲವರು 10, 9, 8, 7, 6, 5, 4, 3, 2, 1, ಕೊನೆಗೆ ನಿಮಿಷಕ್ಕೊಂದು, 2 ನಿಮಿಷಕ್ಕೊಂದು, ಕೊನೆಗೆ ದಿನಕ್ಕೊಂದು ದಿನಕ್ಕೊಂದು ಮಾಡೋರಿಲ್ಲ. ಅಂದ್ರೆ ಮಹಾಯೋಗಿಗಳು ಆತರ ಅವಾಗ ಆಯುಷ್ಯ ಜಾಸ್ತಿ ಆಗ್ತಾ ಹೋಗ್ತದೆ. ಉಸಿರಾಟ ಕೌಂಟಿಂಗ್ ಕಡಿಮೆ ಆಗ್ತದಲ್ವಾ, ಅವಾಗ ಅವ್ರದ್ದು ಆಯುಷ್ಯ ವೃದ್ಧಿ ಆಗ್ತಾ ಹೋಗ್ತದೆ. ಯಾಕೆಂದ್ರೆ ಆಯುಷ್ಯ ಕೌಂಟಿಂಗ್ ಆಗೋದೇ ಉಸಿರಾಟದ ಮೇಲೆ. ಯೋಗಿಗಳು ಯಾಕೆ ಬಹಳ ವರ್ಷ ಚಿರಂಜೀವಿಗಳ ಹಾಗೆ ಬದುಕ್ತಾರೆ ಅಂದ್ರೆ ಅವರು ಉಸಿರಾಟನೇ ನಿಲ್ಲಿಸಿಬಿಡ್ತಾರೆ. ಎಷ್ಟೋ ಹೊತ್ತಿಗೆ ಒಂದೊಂದು ಉಸಿರಾಟ. ಧ್ರುವನ ಕಥೆಯಲ್ಲಿ ಬರ್ತದೆ. ಹಂಗೆ ಈ ಭ್ರೂಮಧ್ಯದಲ್ಲಿ ಸ್ಥಿರ ಆಯ್ತು ಅಂದ್ರೆ ಉಸಿರಾಟ ಕೌಂಟಿಂಗ್ ಗೊತ್ತಾಗಲ್ಲ. ಅವರು ಇಚ್ಛಾಮರಣಿಗಳು ಆದಂಗೆ. ಅವರಿಗೆ ಮರಣ ಅನ್ನೋದು ಕೂಡ ಗೊತ್ತಾಗ್ತದೆ ಯಾವಾಗ ಅವರು ಬಯಸಿದಾಗ ಹೋಗ್ತಾರೋ. ಅದಾಗಿ ಬಂದು ಅಟ್ಯಾಕ್ ಆಗಲ್ಲ. ಅವರಿಗೆ ಎಷ್ಟು ದಿವಸ ಇರಬೇಕು ಅಂತ ಅನಿಸ್ತದೆ, ಯಾವಾಗ ಹೋಗ್ಬೇಕು ಅಂತ ಅನಿಸ್ತದೋ ಅವಾಗ ಹೋಗ್ತಾರೆ. ಅದು ಎಲ್ಲರಿಗೂ ಸಾಧ್ಯ ಇದೆ. ಎಲ್ಲರಿಗೂ ಸಾಧ್ಯ ಇದೆ. ಅದು ಇವತ್ತೇ ನಾಳೆ ಆಗಲ್ಲ, ಬಟ್ ಸಮಯ ಬೇಕು ಸ್ವಲ್ಪ. ಅಷ್ಟೇ ಮಾಡಿ. ಅವೇರ್ನೆಸ್ ಅಲ್ಲಿ ಧ್ಯಾನ ಮಾಡೋದು. ಆದಷ್ಟು ಉಸಿರಾಟದ ಮೇಲೆ ಗಮನ, ಉಸಿರಾಟದ ಮೇಲೆ ಗಮನ ತೀವ್ರವಾದ ಮಾಡಿದಾಗ ಖಂಡಿತ ಆತ್ಮದರ್ಶನ ಎಲ್ಲರಿಗೂ ಆಗ್ತದೆ. ಆತ್ಮದರ್ಶನ ಆಯ್ತು ಅಂದ್ರೆ ಮುಗೀತು. ಅವರಲ್ಲಿ ಶಕ್ತಿಗಳು ಜಾಗೃತ ಆಗ್ಲಿಕ್ಕೆ ಶುರುವಾಗ್ತದೆ. ಆತ್ಮದರ್ಶನ ಆಗೋದು ಅಂದ್ರೆ ಬೆಳಕು ಕಾಣಿಸೋದು. ಬೆಳಕು ಕಾಣೋದು. ಬೆಳಕು ಏನೋ ಸರ್, ಇನ್ನೊಂದು ಸರ್, ಕುಂಡಲಿನ ಧ್ಯಾನ ಅಂದ್ರೆ ಏನು ಸರ್? ಅಲ್ಲಿ ಹಿಮಾಲಯದ ಯೋಗಿಗಳು ಬಂದಿದ್ರಲ್ಲ, ಸಂತ ಸದಾನಂದ ಮಹಾರಾಜ್ ಅಂತ, ಅವ್ರು 110 ವರ್ಷ ಆದ್ರು ಅವ್ರ ಸ್ಕಿನ್ ಒಂದ್ 20 ವರ್ಷದ ಹುಡುಗನ್ ತರ ಇತ್ತು ಸರ್. ಅವ್ರ ಸ್ಕಿನ್ 110 ವರ್ಷ ಅವ್ರಿಗೆ. ಕುಂಡಲಿನಿ ಅವ್ರು ಆಗೋದು ಅಂದ್ರೆ ಏನಿಲ್ಲ ಮೇಡಮ್, ಅದೇ ನಮ್ಮ ಸಂಪೂರ್ಣ ಆ ಏನು ಏನಂತಾರೆ, ಕಾಯಾನುಪಾಸನ ಆಗಿ ನಾಡಿ ಮಂಡಲ ಶುದ್ಧೀಕರಣ ಆಯ್ತು ಅಂದ್ರೆ ಕುಂಡಲಿನಿ ಜಾಗೃತಿ. ಎಲ್ಲ ಚಕ್ರಗಳು ಜಾಗೃತಿ ಆಗೋದೇ ಕುಂಡಲಿನಿ ಜಾಗೃತಿ. ಅದು ಆಗ್ತಾ ಧ್ಯಾನ ಜಾಸ್ತಿ ಜಾಸ್ತಿ ನಾವು ಮಾಡ್ತಾ ಮಾಡ್ತಾ ಕುಂಡಲಿನಿ ಜಾಗೃತಿ ಆಗ್ತದೆ. ಅದೆಲ್ಲ ಆಗದೆ ಇದು ಕಾಣಿಸೋಲ್ಲ. ನಮ್ಮ ಚಕ್ರಗಳು ಎಲ್ಲ ಆಕ್ಟಿವ್ ಆಗಿದಾವೆ ಅಂದ್ರೆ ಕುಂಡಲಿನಿ ಜಾಗೃತಿ ಆಗ್ತಾ ಇದೆ ಅಂತ ಅರ್ಥ. ಅದಕ್ಕಾಗಿ ಅಂತ ಶ್ರಮಿಸೋ ಅವಶ್ಯಕತೆ ಇಲ್ಲ. ಅದು ಸಹಜವಾಗಿ ನಡೀತದೆ. ಅದು ಸಹಜವಾಗಿ ನಡೀತದೆ. ಆದ್ರೆ ನಾವು ಯಾವ್ದು ಪ್ರಯತ್ನ ಮಾಡ್ಬೇಕು, ಆತ್ಮದರ್ಶನಕ್ಕಾಗಿ. ದೇವ್ರ ಹತ್ರ ಹೋದ್ಮೇಲೆ ಮುಗೀತು. ದೇವ್ರ ಗುಣಗಳು ನಮ್ಮ ಹತ್ರ ಬರ್ತದೆ. ಎಲ್ಲ ನಮ್ಮಲ್ಲಿ ಜಾಗೃತ ಆಗ್ಲಿಕ್ಕೆ ಶುರುವಾಗ್ತದೆ. ಎಲ್ಲ ಸಿದ್ಧಿಗಳು ಬರ್ತದೆ. ಕುಂಡಲಿನಿ ಜಾಗೃತಿ ಆಗ್ತದೆ. ಚಕ್ರಗಳು ಆಕ್ಟಿವ್ ಆಗ್ತದೆ. ದಿವ್ಯ ಚಕ್ಷು ಓಪನ್ ಆಗ್ತದೆ. ಮುಂದೆ ಆಗೋದು ಗೊತ್ತಾಗ್ತದೆ. ಅತೀಂದ್ರಿಯ ಶಕ್ತಿಗಳು ಜಾಗೃತ ಆಗ್ತವೆ. ಸುಮ್ಮನೆ ಕಣ್ಮುಚ್ಚಿ ಕೂತ್ರೆ ಸಾಕು. ಎಲ್ಲಿ ಏನಾಗ್ತಾ ಇದೆ, ಯಾರು ಏನ್ ಮಾತಾಡ್ತಾ ಇದ್ದಾರೆ ನನ್ನ ಬಗ್ಗೆ, ಏನ್ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಎಲ್ಲ ಗೊತ್ತಾಗ್ತದೆ. ಅದು ಹೇಗೆ ಗೊತ್ತಾಗ್ತದೆ? ಅವೇ ಅತೀಂದ್ರಿಯ ಶಕ್ತಿಗಳು ಜಾಗೃತ ಆಗ್ತಾ ಹೋಗ್ತದೆ. ಅದಕ್ಕಾಗಿ ಸ್ಪೆಷಲ್ ಆಗಿ ಅದಕ್ಕಾಗಿ ಇದಕ್ಕಾಗಿ ಮಾಡೋದಿಲ್ಲ, ಮಾಡೋ ಅವಶ್ಯಕತೆ ಇಲ್ಲ. ಅದೆಲ್ಲ ಯಾಕೆ ಜಾಗೃತ ಆಗ್ತವೆ ಅಂದ್ರೆ ಇನ್ನೂ ಹೆಚ್ಚಿನ ಸಾಧನೆ ಮಾಡ್ಲಿ ಅಂತ, ಪ್ರದರ್ಶನ ಮಾಡ್ಲಿಕ್ಕಾಗಿ ಅಲ್ಲ. ಅರ್ಥ ಆಯ್ತಲ್ಲ? ಅದನ್ನ ಉಪಯೋಗಿಸ್ಕೊಂಡು ಇನ್ನೂ ಜಾಸ್ತಿ ಜಾಸ್ತಿ ಸಾಧನೆ ಮಾಡ್ಲಿ ಅಂತ ದೇವರು ಕೊಡುವ ಶಕ್ತಿಗಳು. ಓಕೆ. ಮತ್ತೆ ರಾಣಿ ಕೇಳಿದ್ರಲ್ಲ ಸರ್ ಕ್ವೆಶನ್, ಅದು ತುಂಬಾ ಚೆನ್ನಾಗಿತ್ತು. ಇಷ್ಟ ದಿನ ನಮಗೂ ಅನಿಸ್ತಾ ಇತ್ತು, ಆದ್ರೆ ಅದನ್ನ ಕೇಳಿರ್ಲಿಲ್ಲ ನೀವು. ಅದಕ್ಕೆ ಸ್ಪಷ್ಟವಾಗಿ ಅರ್ಥ ಆಗೋಂಗ್ ಉತ್ತರ ಕೊಟ್ರಿ. ಅದು ಒಂದು ಚೆನ್ನಾಗಿ ತಿಳಿತು, ಗೊತ್ತಾಯ್ತು ಇವತ್ತು ನಮ್ಗೆ. ಯಾಕೆ ಒಬ್ಬೊಬ್ರಲ್ಲಿ ಅಂದ್ರೆ ಸಾಮಾನ್ಯವಾಗಿ ಕೆಲವರೆಲ್ಲ ಕೇಳ್ತಾರೆ, ಅಯ್ಯೋ ಭಗವಂತನೇ ಎಲ್ಲಾರನ್ನು ಸೃಷ್ಟಿ ಮಾಡಿರೋದು ಅಂತೀರೆ, ಮತ್ತೆ ಅವರಲ್ಲಿ ಯಾಕೆ ಕೆಟ್ಟ ಬುದ್ಧಿ? ಅವನೇ ಕೆಟ್ಟ ಬುದ್ಧಿ ಒಳ್ಳೆ ಬುದ್ಧಿ ಬರ್ಬೇಕಾದ್ರೂ ಅವನೇ ಕಾರಣ ಇರ್ತಾನಲ್ವಾ ಅಂತ. ಅಂದ್ರೆ ಸಾಮಾನ್ಯ ಆಡ್ ಭಾಷೆನಲ್ಲಿ ಆತರ ಕೇಳೋರು. ದೇವ್ರೇ ಇದ್ ಮಾಡ್ತಾನೆ ಅಂದ್ರೆ ಅವ್ರಿಗೆ ಯಾಕೆ ಕೆಟ್ಟ ಬುದ್ಧಿ ಕೊಟ್ಟ, ಇವ್ರಿಗೆ ಯಾಕೆ ಒಳ್ಳೆ ಬುದ್ಧಿ ಕೊಟ್ಟ ಅಂತ ಆತರ ಎಲ್ಲ ಕೇಳೋರಲ್ವಾ. ನಮ್ಗೆ ಆನ್ಸರ್ ಮಾಡಕ್ ಗೊತ್ತಾಗ್ತಿರ್ಲಿಲ್ಲ. ಇವತ್ತು ಅವ್ರು ಕೇಳಿದ್ರು, ನೀವ್ ಹೇಳಿದ್ರಲ್ಲ ನಮ್ಗೆ ಅರ್ಥ ಆಯ್ತು. ಅವ್ರು ಕೇಳಿದವ್ರಿಗೂ ಹೇಳ್ಬೋದು. ಅದು ನಮ್ಗೆ ನಮ್ಗೆ ಅರ್ಥ ಆಯ್ತು. ಚೆನ್ನಾಗಿತ್ತು ಅದ್ ಕೇಳಿ ಕ್ವೆಶನ್. ಓಕೆ, ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಎಲ್ಲರೂ ಅವೇರ್ನೆಸ್ ಅಲ್ಲಿ ರಾತ್ರಿ ಎಲ್ಲ ಧ್ಯಾನ ಮಾಡೋಣ. ಬೆಳಗ್ಗೆ ಧ್ಯಾನ ಮಾಡೋಣ. ಎಲ್ಲರಿಗೂ ಒಳ್ಳೇದಾಗಲಿ. ಎದ್ದು ಓಡಾಡಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, ವಾಶ್ರೂಮ್ ಹೋಗೋದಿದ್ರೆ ಹೋಗಿ ಬಂದ್ರೆ ಧ್ಯಾನ ಶುರು ಮಾಡೋಣ. ಮಧ್ಯ ಮಧ್ಯ ನಾನು ಎಬ್ಬಿಸ್ತಾ ಇರ್ತೇನೆ ಹ್ಯಾಂಡ್ ರೈಸ್ ಮಾಡಿ ಅಂತ. ಅವಾಗೆಲ್ಲ ಎಚ್ಚರ ಆಗಿ ಹ್ಯಾಂಡ್ ರೈಸ್ ಮಾಡಿ, ಸಾಧ್ಯವಾದರೆ ವಿಡಿಯೋ ಆನ್ ಮಾಡಿ ಕೂತ್ಕೊಳ್ಳಿ ಧ್ಯಾನಕ್ಕೆ. ಬೇರೆಯವರಿಗೂ ಮೋಟಿವೇಶನ್ ಇರ್ತದೆ.